ನಮಸ್ಕಾರ. ಪಂಪ ಭಾರತದ 9ನೇ ಆಶ್ವಾಸದ ಆರಂಭದಲ್ಲಿ ನಾವಿದ್ದೀವಿ. ಉದ್ಯೋಗ ಪರ್ವದ ಪ್ರಕರಣ, ಅದರೊಳಗೂ ಶ್ರೀಕೃಷ್ಣನ ಸಂಧಾನದ ಸಂದರ್ಭ. ಶ್ರೀಕೃಷ್ಣ ದುರ್ಯೋಧನನ ಊರಿಗೆ ಅಂದರೆ ಹಸ್ತಿನಾವತಿಗೆ ಬರ್ತಾನೆ. ಬಂದು ವಿದುರನ ಮನೆಯಲ್ಲಿ ಬಿಡದಿ ಮಾಡಿಕೊಂಡು ಸಭೆಗೆ ಬರುವ ಸುದ್ದಿಯನ್ನು ಹೇಳಕಳಿಸ್ತಾನೆ ಅಂತ ಪಂಪ ಭಾರತದಲ್ಲಿ ಬರ್ತದೆ. ಆಗ ರಾಜರಾಜನ್ ಉರದೆ ಕಿರುನಗಿನಕ್ಕು ನಾಳಿನೋಲಗದೊಳ್ ತಂದು ಕಾಣಿಸೆಂಬುದಂ, ಇವತ್ತು ಬೇಡ ನಾಳೆ ಬಾ ಅಂತ ಹೇಳ್ದ ಅಂತ. ಇದು ಚೆನ್ನಾಗಿದೆ. ದುರ್ಯೋಧನನ ಅಧಟು, ಅವನ ತಿರಸ್ಕಾರ್ಯವಾದ ದೃಷ್ಟಿಕೋನ, ಆ ಅಹಂಕಾರ, ಉಪೇಕ್ಷೆ ಇವೆಲ್ಲ ಅಲ್ಲಿ ಕಾಣಿಸುತ್ತದೆ. ಅಪಾಯಿಂಟ್ಮೆಂಟ್ ಇವತ್ತು ಕೊಡು ಅಂದರೆ ಇಲ್ಲ ನಾಳೆ ಕೊಡ್ತೀನಿ ಅಂತ. ಮೂಲ ಮಹಾಭಾರತದಲ್ಲಿ ಇಲ್ಲ, ಆದರೆ ಇದನ್ನು ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾನೆ ದುರ್ಯೋಧನ ಸ್ವಭಾವ ದ್ಯೋತನವಾಗಿ. ಆಮೇಲೆ ಅವನು ಮರುದಿವಸ ಸಭೆಗೆ ಬರ್ತಾನೆ. ಆ ವರ್ಣನೆಯನ್ನು ಮಾಡುವಾಗ ಮಣಿಕಚಿತ ಕನಕ ಪೀಠದೊಳಂ ಕಟ್ಟಿದ ಚಿನ್ನದ ಬೊಂದರಿಗೆಯೊಳಂ ಅಂತ. ಬೊಂದರಿಗೆ ಅಂತಂದರೆ ಹಳಗನ್ನಡದಲ್ಲಿ ಮೆತ್ತೆ, ಕುಶನ್ ಅಂತ. ಅಂದರೆ ಆ ಕಾಲದಲ್ಲಿಯೇ ಒಳ್ಳೆ ಹತ್ತಿ ತುಂಬಿದ ದಿಂಬುಗಳು, ಬೂರುಗದ ಹತ್ತಿ ದಿಂಬುಗಳು, ಹಂಸತೋಲಿಕೆಗಳು ಇವೆಲ್ಲ ಇದ್ದುವು ಅಂತ ಗೊತ್ತಾಗುತ್ತದೆ. ಅದರೊಳಗೆ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ, ಕೃತವರ್ಮ, ಶಕುನಿ, ಶಲ್ಯ, ಬಾಲ್ಹೀಕ, ಸೋಮದತ್ತ, ಭಗದತ್ತ, ಭೂರಿಶ್ರವ ಪ್ರಭೃತಿಗಳನ್ನು ಇರಿಸಿ, ಅಂದರೆ ಎಲ್ಲ ಮುದುಕರನ್ನು ಒಟ್ಟಿಗೆ ಅದರೊಳಗೆ ಕೂಡಿಸಿದ್ದು ಅಂತ. ಪಾಪ ಎಲ್ರಿಗೂ ಸುಖಕರವಾಗುವಂತೆ ಮೆತ್ತೆಯಲ್ಲಿ ಏರ್ಪಾಟಾಗಿತ್ತು ಅಂತ. ಪಂಪನಲ್ಲಿ ಹೀಗೆ ಆಗಿಂದಾಗೆ ಅಲ್ಲಲ್ಲಿ ಬರತಕ್ಕಂಥ ಈ ಸೂಕ್ಷ್ಮತೆಯ ವಿವರಗಳು ತುಂಬ ಸ್ಮರಣೀಯವಾದವು. ಕಲ್ಚರಲ್ ಸ್ಟಡಿ ಅಂತ ಯಾವುದನ್ನು ಕರೀತಾರೆ, ಅದಕ್ಕೆ ಇವೆಲ್ಲ ತುಂಬ ಪೂರಕ ಸಾಮಗ್ರಿ. ಸಾಂಸ್ಕೃತಿಕ ಅಧ್ಯಯನ ಮಾಡುವುದಕ್ಕೆ ಇಂಥದ್ದೆಷ್ಟೋ ಬೇಕಾಗುತ್ತದೆ. ಇಲ್ಲಿ ಕಾವ್ಯಕಲ್ಪನೆ ಇತ್ಯಾದಿಗಳೇನೂ ಕಾಣಿಸದೇ ಇದ್ದರೂ ಕೂಡ ಆ ಸೂಕ್ಷ್ಮತೆಯನ್ನು ಗಮನಿಸಿದ್ದನಲ್ಲ ಅಂತನ್ನುವುದು ನಮಗೆ ಮುಖ್ಯ ಅಂತನಿಸುತ್ತದೆ. ಆಮೇಲೆ ಕೃಷ್ಣ ಬಂದು ಅವನ ಆಗಮನವನ್ನು ಪ್ರತಿಹಾರಿ ಹೇಳ್ತಾನೆ. ಪರವೇಳೆಂಬುದು ಅಂಜನಾಚಲದವೋಳ್ ಕಣ್ಗಪ್ಪಿ ಪಂಬುಜೋದರನಂ ಮೆಲ್ಲನೆ ನೋಡಿ ಮೈ ಅಲಸಿದಂತೆ ಎಂತಾನುಂ ಎಳ್ದು ಕೇಸರಿ ಪೀಠಾಗ್ರದಿನ್ ಅಪ್ಪಿಕೊಂಡು ಪೊಡಮಟ್ಟು ಪುಚ್ಚಾಸನಾಸೀನನಾಗಿರಬೇಳ್ದು ಅರ್ಘ್ಯಮನ್ ಇತ್ತು ಅನಂತರಮೆ ತಾಂ ಕುಳ್ಳಿರ್ದು ದುರ್ಯೋಧನಂ. ಅವನು ಬಂದಾಗ ಬರಹೇಳು ಅಂತಂದರೆ ಅಂಜನಾಚಲದಂತೆ. ಅಂಜನಾಚಲ ಅಂದರೆ ಕಪ್ಪು ಬಣ್ಣದ ಬೆಟ್ಟ, ನೀಲಮಲೆ, ನಮಗೆ ಗೊತ್ತಿರುವಂತೆ ನೀಲಗಿರಿ. ಅದು ಬಂದಂತೆ ಕೃಷ್ಣ ಮನೋಹರವಾಗಿ ಬಂದಾಗ ಏನೋ ಶರೀರದಲ್ಲಿ ಸೌಖ್ಯ ಇಲ್ಲ, ಬೆನ್ನೋವು, ಮೈನೋವು, ಮೈಭಾರ ಅನ್ನುವಂತೆ ಆಲಸ್ಯದಿಂದ ಎದ್ದ ಶಾಸ್ತ್ರ ಮಾಡದ ದುರ್ಯೋಧನ ಅಂತ. ಮೈ ಅಲಸಿದಂತೆ, ಅಲಸುವುದು ಅಂತಲೇ ಸುಸ್ತಾಗುವುದು, ಬಳಲುವುದು. ಎಂತಾನೂ ಎಳ್ದು, ಯಾವುದೋ ರೀತಿಯಲ್ಲಿ ಎದ್ದು ಅವನು ಕೇಸರಿ ಪೀಠಾಗ್ರದಿಂದ ಅಂದರೆ ಸಿಂಹಾಸನದಿಂದ ಎದ್ದು ಅಪ್ಪಿಕೊಂಡು, ಬೀಗನೂ ಹೌದು, ಬಂಧು ಮತ್ತು ಈಗ ಸಂಧಾನಕರ್ತ, ಅವನಿಗೆ ಉಚ್ಚಾಸನವನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟು ಸತ್ಕಾರ ಮಾಡಿದ ಅಂತ. ಇದು ಅವನ ಅಹಂಕಾರವನ್ನು, ಉಪೇಕ್ಷೆಯನ್ನು ತೋರಿಸುವ ಜೊತೆಗೆ ತುಂಬ ವಿರೋಧ ಮಾಡಿಕೊಳ್ಬಾರ್ದು ಅಂತ ಒಂದು ಎಚ್ಚರವೂ ಇದೆ. ಆ ಒಂದು ಧೂರ್ತ ರಾಜನೀತಿ ಕೂಡ ಕಾಣಿಸುತ್ತದೆ. ಪಂಪನಿಗೆ ಈ ರೀತಿಯ ಒಂದು ಸಾಂಸ್ಕೃತಿಕ ವೈಲಕ್ಷಣ್ಯಗಳು, ವ್ಯಕ್ತಿ ಸ್ವಭಾವ, ಮನಸ್ವಭಾವಗಳು, ಒಳಸುಳಿಗಳು, ತಂತ್ರ, ತೊಡಕು, ತೋಟಿಗಳು ಎಲ್ಲ ಚೆನ್ನಾಗಿ ಗೊತ್ತಿವೆ. ಹಾಗೆ ನೋಡಿದ್ರೆ ಕುಮಾರವ್ಯಾಸನು ಇದನ್ನು ಬಲ್ಲನಾದರೂ ಪಂಪನಲ್ಲಿ ಈ ನವರುಗಳು, ಸೂಕ್ಷ್ಮಗಳು ಸ್ವಲ್ಪ ಹೆಚ್ಚು. ಇದು ಪಂಪನ ಆಸ್ಥಾನದಲ್ಲಿ ಇದ್ದ ಅನುಭವವನ್ನು ಕೂಡ ದ್ಯೋತನ ಮಾಡುತ್ತದೆ. ಒಲಗಿಸಿ ಬಾಳುವುದು ಕಷ್ಟ ಮೇಳಾಧೀನಾತರ ಅಂತ ಹೇಳಿದವನಲ್ವೇ ಇವನು. ಆಮೇಲೆ ಹೇಳ್ತಾನೆ, ಉಪಚಾರದ ಮಾತು. ಸಂಸಾರದೊಳು ಎನ್ನೆನ್ನವೊಲೆಯಂ ಸೈಪಂ ಪಡೆದರು ಒಳರೆ. ಈ ಜಗತ್ತಿನಲ್ಲಿ ನನ್ನಂತೆ ಪುಣ್ಯವನ್ನು ಪಡ್ಕೊಂಡವ್ರು ಯಾರಾದರೂ ಇದ್ದಾರ? ನೀಂಬರೆ ಪೆರತೇಂ, ನೀನು ಬಂದರೆ ಇನ್ನು ಬೇರೆದೇನು? ಕಂಸಾರಿ ಯುಷ್ಮತ್ಪದ ಪಂಸುಗಳಿಂದ ಪವಿತ್ರ ಗಾತ್ರನೇ ಆದಿಂ. ನೀನ ಬಂದಾಗ ನನ್ನ ಮನೆಗೆ ನಿನ್ನ ಪಾದ ಪದ್ಮ ಧೂಳಿಯಿಂದ ಪಾವನವಾಯಿತು ನಮ್ಮ ಮನೆ, ನನ್ನ ಮನಸ್ಸು ಎಲ್ಲ ಅಂತ. ಯುಷ್ಮತ್ಪದ ಪಂಸುಗಳಿಂ, ಕಂದಗಳನ್ನು ಕನ್ನಡದಲ್ಲಿ, ಹಳಗನ್ನಡದಲ್ಲಿ ತುಂಬ ಚೆನ್ನಾಗಿ ಬರೀಬಹುದು, ಬರಿಬೇಕು ಕೂಡ. ಪಂಪ ಅದಕ್ಕೆ ಒಳ್ಳೆ ಮಾರ್ಗದರ್ಶಿ. ಬಂದ ಬರವಾವುದಿದು ಬಿಸವಂತಂ ಬೆಸನಾವುದು ಆವ ಬೆಸನಂ ಬೆಸಸಲ್ ಬಂದಿರ್ ಬರವಿನೋಳ್ ಈಗಳ ಅಗುಂದಲೆಯಾಯಿತು ಎನಗಂ ಈಗಳೆಂಬುದು ಆಂಗಳ್. ಅವನು ಹೇಳ್ತಾನೆ, ಬಂದ ಬರವಾವುದು,
ಒಳ್ಳೆ ಮಾತಾಡದಂತೆ ಪದ್ಯ ಬರೀತಾನೆ ಪಂಪ ಅಂತ ಹೇಳಿದ್ನಲ್ಲ. ಏನಪ್ಪ, ಬಂದ ಕಾರಣ ಯಾವುದು? ಬಂದ ಬರವಾವುದು, ಬಿಸವಂದಂ ಬೆಸನಾವುದು. ಬೆಸವಂದಂ ಆಶ್ಚರ್ಯಕಾರಿಯಾದದ್ದು. ಏನು ಹೇಳು? ಬೆಸನಂ ಬೆಸಸಲ್, ನೀನು ಹೇಳಬೇಕು ಅಂತ ಯಾವ ಆಜ್ಞೆಯನ್ನು ಕೊಡೋದಿಕ್ಕಾಗಿ ನೀನು ಬಂದಿದ್ದೀಯಾ? ಬರವಿನೋಳ್ ಈಗಳ್ ಅಗುಂದಲೆ ಆಯಿತು. ಅಗುಂದಲೆ ಅಂತಂದರೆ ನನಗೆ ತುಂಬ ದೊಡ್ಡ ಒತ್ತಡ ಬಂದಿದೆ ಎನ್ನುವ ಅರ್ಥ. ಈ ಅಗುಂದಲೆ ಪದವನ್ನು ಎಷ್ಟೋ ಬಾರಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಬಳಕೆ ಮಾಡುವುದುಂಟು. ಆಶ್ಚರ್ಯ, ವಿಸ್ಮಯ, ಒಂದು ರೀತಿಯಾದ ಉತ್ಕರ್ಷ ಅಂತೆಲ್ಲ ಕೂಡ ಬಂತು. ಹಾಗಾಗಿ ನಾನು ಬಂದದ್ದು ಅಗುಂದಲೆ ಆಯಿತು. ಎನಗಳ್ ಈಗಳೆಂಬುದು ಆಗಳ್, ಯಾವಾಗಲೂ ಕೂಡ ತುಂಬ ದೊಡ್ಡ ಗೌರವ ಉಂಟಾಗುತ್ತದೆ. ಹಾಗಾಗಿ ನೀನು ಬಂದ ಕಾರಣವನ್ನು ಹೇಳು. ಅಯನಯ ಪರಾಕ್ರಮೋಪಾಶ್ರಯಂಗಳಂ ಶ್ರೀಗಡಿರ್ಪುದು, ಈ ಶ್ರೀಗಡಿರ್ಪು ಮಾಡಿದ ನಿನ್ನಿಂದ್ರಿಯ ಜಯಮೆ ಕೂಡೆ ಲೋಕತ್ರಿಯದಿಂ ಪೊಗಳಿಸಿದಂತೂ ಪಿರಿಯರುಂ ಒಳರೆ. ಅದು ಮಾತ್ರವಲ್ಲದೆ ನಿನ್ನ ಬರುವಿಕೆಯಿಂದ ತುಂಬ ದೊಡ್ಡ ಗೌರವ, ಸತ್ಕಾರ, ನಯ, ನೀತಿ ಎಲ್ಲ ಕೂಡ ಬಂದಿದೆ. ನಿನ್ನ ಜಿತೇಂದ್ರಿಯತ್ವ 3 ಲೋಕಕ್ಕೆ ಗೌರವನೀಯವಾಗಿದೆ ಅಂತೆಲ್ಲ ಉತ್ಕರ್ಷದಿಂದ ಹೊಗಳ್ತಾನೆ. ಉನ್ನತನೆ ಆಗಿಯುಂ ನುಡಿ ನನ್ನಿಯನ್ ನನ್ನಿಯುಂ ಅಳವನ್ ಮನರಿವು ವಿನಯಮ್ಮನ ಆದಂ ಮನ್ನಣೆ ಗುರುಜನಮುಂ ನೆರೆ ಮನ್ನಿಸಿದುದು ಪಿರಿಯ ಸಿರಿಯೊಳೆಯಂ ಸುಜನತೆಯು. ಅದು ಮಾತ್ರವಲ್ಲ, ನಿನ್ನ ಮಾತಿನ ಸತ್ಯತ್ವ, ನನ್ನಿ, ಮತ್ತು ಅಲ್ಲಿರ್ತಕ್ಕಂಥ ಪರಂಗಿತ ಪ್ರಜ್ಞೆ, ವಿನಯ, ಪರಾಕ್ರಮ ಇವೆಲ್ಲ ಕೂಡ ಗೌರವನೀಯವಾಗಿರ್ತಕ್ಕಂಥದ್ದು ಅಂತೆಲ್ಲ ದುರ್ಯೋಧನ ಅಪರೂಪಕ್ಕೆ ಹೊಗಳ್ತಾನೆ. ಪಂಪನಿಗೆ ಕುವಲಯ ಅನ್ನುವ ಪದವನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸಿ ಶ್ಲೇಷ ಮಾಡೋದು ಒಂದಷ್ಟು ಇಷ್ಟ. ಹಿಂದೂ ಮಾಡಿದ್ದ ಪದ್ಯಗಳನ್ನು ನೋಡಿದ್ವಿ, ಮುಂದೆ ಕನ್ನಡದ ಬೇಕಾದಷ್ಟು ಜನ ಕವಿಗಳು ಮಾಡ್ತಾರೆ. ಕುವಲಯ ಬಾಂಧವನ್ ಎಸವನೆ ಕುವಳಯಮಂ ಬೆರೆಸಿ ಕುವಳಯಂ ಪೊಗಳನೆ ಪಾಂಡವರೇ ಪೊರಗಾಗೆ ನಿನಗೀ ಕುವಳೆಯ ಪತಿಯೆಂಬ ಪೆಂಪೊಡಂಬಡೆ ನೃಪತಿ. ಕೃಷ್ಣ ಹೇಳ್ತಾನೆ, ಆಹಾ, ಎಷ್ಟು ದೊಡ್ಡದಾದಂಥದ್ದಪ್ಪ ನಿನ್ನ ಸತ್ಕಾರ ಎಲ್ಲ. ಕುವಲಯ ಬಾಂಧವ ಅಂದರೆ ಚಂದ್ರ. ಆ ಕುವಲಯ ಬಾಂಧವ ಅಂತಂದರೆ ಚಂದ್ರ, ಅವನ ವಂಶ ಯಾವುದುಂಟು ಅದಕ್ಕೆ ನೀನು ಸೇರಿದವನು. ಅವನು ಹೇಗೆ ಭೂಮಿಯನ್ನು ಕುವಲಯಮಂ ಬೆಳೆಸಿ ಈ ಭೂಮಿಯನ್ನೆಲ್ಲ ತುಂಬ ಸೊಗಸಾಗಿ ತನ್ನ ಕಾಂತಿಯಿಂದ ಕಂಗೊಳಿಸುವಂತೆ ಮಾಡ್ತಾನಲ್ಲ, ಆ ರೀತಿಯಲ್ಲಿ ನೀನು ಪಾಂಡವರಿಗೆ ಮಾಡದೇ ಇದ್ದರೆ ಚೆನ್ನಾಗೋಲ್ಲ. ಚಂದ್ರ ಎಲ್ಲರಿಗೂ ಬೆಳಕು ಕೊಡುವಂತೆ ನೀನು ಬೆಳಕನ್ನು ಕೊಡಬೇಕು. ಹಾಗಿಲ್ಲದೇ ಇದ್ದರೆ ಈ ಕುವಲಯ ಪತಿ ಎಂಬ ಪೆಂಪು ಒಡಂಬಡೆ ನೃಪತಿ. ನೀನು ಭೂಪತಿ, ಕುವಲಯ ಅಂದರೆ ಭೂವಲಯ, ಅದಕ್ಕೆ ಪತಿಯಾಗುವ ಹೆಮ್ಮೆ ಹೇಗೆ ಪರಿಪೂರ್ಣವಾಗುತ್ತದೆ? ಆ ಕಾರಣದಿಂದ ನೋಡು, ನೀವು ದಾಯಾದ ಮತ್ಸರ ಮಾಡಬಾರದು ಅಂತ ಕೃಷ್ಣ ಆರಂಭಿಸ್ತಾನೆ. ಯಾಕೆ? ಮುನಿಸುಂಟೆ ಕಾಯ್ದ ಬೆನ್ನೀರ್ ಮನೆಸುಡದೆಂಬೊಂದು ನುಡಿಯವೋಲ್ ಕುರುರಾಜ ಮನಕತದಿಂದೊರ್ವರನ್ ಇನಿಸ ನಗಲ್ ದಿನಿಸ ನಿರಿಸೆ ನಿಮಗಂ ತಮಗಂ. ಮುನಿಸುಂಟೆ ಕಾಯ್ದ ಬೆನ್ನೀರ್ ಮನೆಸುಡದೆಂಬೊಂದು ನುಡಿಯವೋಲ್ ಕುರುರಾಜ. ನಿನಗೆ ಅವರ ಮೇಲೆ ಎಷ್ಟು ಕೋಪ ಇದ್ದರೂ, ಎಷ್ಟು ತಾಪ ಇದ್ದರೂ, ಎಷ್ಟು ಮನಸ್ತಾಪ ಇದ್ದರೂ ಕೂಡ ಅದು ಪರಮಾವಧಿಯಾಗಿ ಪರಿಣಾಮ ಮಾಡೋಲ್ಲ. ಬಿಸಿ ನೀರು ಎಷ್ಟು ಕಾದರೂ ಅದು ಮನೆಯನ್ನು ಸುಡುವುದಕ್ಕಾಗುವುದಿಲ್ಲ ಅಂತ. ಬಹಳ ಚೆನ್ನಾಗಿದೆ. ಬಿಸಿನೀರು ಕಾದರೂ ತಣ್ಣೀರಾಗಲೇಬೇಕು ಅಂತ. ಅದರ ಜೊತೆಗೊಂದು ವ್ಯಂಗ್ಯ, ನೀನೆಷ್ಟು ಎದ್ದೆದ್ದು ಹಾರಾಡಿದ್ರು, ಕೋಲಾಹಲ ಮಾಡಿದ್ರು, ಕಡೆಗೆ ತೆಪ್ಪಗೆ ತಣ್ಣಗೆ ಆಗಬೇಕು, ಪಾಂಡವರನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಈ ಮುನ್ನೀರ್, ಬೆನ್ನೀರ್ ಈ ರೀತಿಯಾದ ಪದಗಳು ಅಂದರೆ ಬೆಂದ ನೀರು ಬೆನ್ನೀರ್ ಅಂತನ್ನುವಂಥದ್ದು. ಬಿಸಿ ನೀರು ಅದನ್ನು ಬೆನ್ನೀರ್ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಾಗಚಂದ್ರಾದಿಗಳೆಲ್ಲ ಮುಂದೆ ಈ ಕಲ್ಪನೆಯನ್ನು ಬೆಳೆಸಿಕೊಂಡದ್ದನ್ನು ನಾವು ರಾಮಚಂದ್ರ ಚರಿತ ಪುರಾಣಾದಿ ಕಾವ್ಯಗಳಲ್ಲಿ ಕಾಣ್ತೀವಿ. ಆಮೇಲೆ ಹೇಳ್ತಾನೆ, ನೋಡು, ನೀನು ಪಾಂಡವರ ಜೊತೆಗೆ ಸ್ನೇಹದಿಂದ ವಿಶ್ವಾಸದಿಂದ ಇರಬೇಕು. ಹಾಗಿಲ್ಲದಿದ್ರೆ ಸರಿಯಾಗೋಲ್ಲ. ಒಂದು ಮೊಡಂಬೊಡುಂ ಪೊರೆಯುಂ ಇಲ್ಲವರ್ಗೆಂಬುದನ್ 5 ನಂಬಿ ನಾಡಂ ದೈಗೈದು ನೀಂ ಕುಡುವಿನಂ ಪೆರತೇನ್ ಪಡೆಮಾತು. ಅವ್ರನ್ನ ಕಂಡು ಅವರಿಗೆ ಯಾವ ಒಡಂಬಡಿಕೆ ಇಲ್ಲ, ರಕ್ಷಣೆ ಇಲ್ಲ ಅನ್ನುವುದನ್ನು ನೋಡಿಕೊಂಡು ಅವರ ಸ್ನೇಹ ಪ್ರೀತಿಯನ್ನು ಇಟ್ಟುಕೊಂಡು ನೀನು ಕೊಡಬೇಕು. ಕೊಡುವುದಾದಲ್ಲಿ ಇಡೀ ರಾಜ್ಯ ಅವರಿಗೆ ಸಲ್ಲಬೇಕಾದದ್ದು ಸಲ್ಲಲಿ. ಅದು ಬೇಡ ಅಂತಂದರೆ ಕಂಚಿ ನೆಗಳ್ತೆಯ ವಾರಣಾಸಿ ಕಾಕಂದಿ ಕುರುಸ್ಥಳಂ ವರವೃಕಸ್ಥಳಂ ಎಂಬೆವನ 5 ಬಾಡಮಂ. ಈ 5 ಊರುಗಳನ್ನಾದರೂ ಕೊಡು. ಇದೆಲ್ಲ ಮೂಲ ಮಹಾಭಾರತದಲ್ಲಿ ಬಂದಂತೆ ಬರೆದಿದ್ದಾನೆ. ಪಂಪ ಕೆಲವು ಕಡೆ ತುಂಬ ಅಚ್ಚುಕಟ್ಟಾಗಿ
ಸಂಯಮದಿಂದ, ಹಾಳತದಿಂದ, ಹದದಿಂದ ಬರ್ಕೊಂಡು ಹೋಗ್ತಾನೆ. ಇದು ಅದೇ ರೀತಿಯಾಗಿದೆ. ಆದರೆ ಉಜ್ವಲೋಜ್ವಲವಾದ ಕಲ್ಪನೆಗಳು ಇಲ್ಲ. ಪಂಪ ಈಸ್ ಎನಿಥಿಂಗ್ ಬಟ್ ಎಕ್ಸೂಬರೆಂಟ್. ಎಕ್ಸೂಬರೆನ್ಸ್ ಅನ್ನುವ ಗುಣ ಅವನಲ್ಲಿ ಇಲ್ಲ ಅಂತನ್ಬೇಕು. ಹಠಾಟೋಪದ ದಂಡಾಕಾರದ ಸಮಾಸಗಳನ್ನು ಅವನು ಬಳಸ್ತಾನೆ. ಆದರೆ ಎಷ್ಟು ಬಳಸಿದ್ರೂ ಓಜಸ್ಸು ಅನ್ನುವಂಥದ್ದು ಉಂಟಲ್ಲ, ಭಾವನೆಯ ಕಲ್ಪನೆಯ ಓಜಸ್ಸು, ಆ ಏರು ಜೋರು ಕಾವು ಇಲ್ಲ. ಅದರ ಅನ್ನನಿಗೆ ಉಂಟು, ಕುಮಾರವ್ಯಾಸನಿಗೆ ಸರ್ವತೋಮುಖವಾಗಿ ಉಂಟು, ಮುಂದೆ ಯಾರಿಗೂ ಬರಲಿಲ್ಲ. ಆಮೇಲೆ 20ನೇ ಶತಮಾನದ ಕುವೆಂಪು ಅವರಿಗೆ ಅದು ಕಾಣಿಸ್ತಕ್ಕಂಥದ್ದು. ಪಂಪನಲ್ಲಿ ಸಪ್ಪೆ ಆಗಿಬಿಡುತ್ತೆ. ಅವನನ್ನು ಗದ್ಯಾನುವಾದದಲ್ಲಿ ಓದಿದ್ರೆ ಇಷ್ಟೇನೇ ಅಂತ ಅನಿಸ್ಬಿಡುತ್ತೆ. ಅವನ ಭಾಷೆಯಲ್ಲಿ ಅವನನ್ನು ಓದಿದ್ರೆ ಮಾತ್ರ ಚೆನ್ನ. ಅದು ಭಾಷೆಯನ್ನು ಮೆಚ್ಚುವ ಸ್ಥಿತಿ ಇದ್ದರೆ, ಇಲ್ಲದೆ ಇದ್ದರೆ ಇಲ್ಲ. ಆಮೇಲೆ ಹೇಳ್ತಾನೆ, ಕೆಮ್ಮಗೆ ನಾಡ ಚೆಲ್ಲವತ್ತರ ನುಡಿಗೊಳ್ಳದಿರ್ ನಿನಗೆ ಪಾಂಡವರ್ ಅಪ್ಪುದನ್ ಆರುಂ ಅಪ್ಪರೆ. ನಿನಗೆ ಪಾಂಡವರು ಆಗುವಂತೆ ಇನ್ಯಾರೂ ಆಗಿ ಬರುವುದಿಲ್ಲ, ಅವರ ಸ್ನೇಹವನ್ನು ಬಿಡಬೇಡ ಅಂತ. ಇಲ್ಲಿ 5 ಊರುಗಳು ಅಂತ ಅನ್ನೋದು ಮೂಲ ಮಹಾಭಾರತದಲ್ಲಿ ಬಂದಂತೆ ಸಂಖ್ಯೆ ಇದ್ದರೂ ಕಂಚಿಯನ್ನು ಸೇರಿಸ್ಕೊಂಡು ಬಿಟ್ಟಿದ್ದಾನೆ. ಇದು ಪಂಪ ಯಾವ ಮಹಾಭಾರತವನ್ನು ನೋಡಿದ್ನೋ ಗೊತ್ತಿಲ್ಲ. ಕಂಚಿ ನೋಡಿದ್ರೆ ತೀರಾ ದಕ್ಷಿಣದಲ್ಲಿರ್ತಕ್ಕಂಥದ್ದು. ಇಂದ್ರಪ್ರಸ್ಥ, ವೃಕಪ್ರಸ್ಥ ಅಥವಾ ವೃಕಸ್ಥಳ, ವಾರಣಾವಾತ, ಜಯಂತ ಮತ್ತಿನ್ಯಾವುದಾದರೂ ಊರು ಅಂತ ಮೂಲದಲ್ಲಿ ಬರುತ್ತದೆ. ಇಲ್ಲಿ ಯಾವುದೋ ಒಂದು ಹೇಳ್ತಾನೆ. ನಮ್ಮ ಯಕ್ಷಗಾನದಲ್ಲಿ ಈ ಸಂದರ್ಭದಲ್ಲಿ ದುರ್ಯೋಧನನ ಅರ್ಥಗಾರಿಕೆಯನ್ನು ಹೇಳ್ತಕ್ಕಂಥವರು ತಾಳಮದ್ದಳೆಗಳಲ್ಲಿ ನೀನು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆಗೆ ಒಟ್ಟು ಬರತಕ್ಕಂಥ ಊರುಗಳಲ್ಲ, ಒಂದೊಂದು ದಿಕ್ಕಲ್ಲಿರೋ ಒಂದೊಂದು ಊರುಗಳು. ಅವನು ಕೊಟ್ಬಿಟ್ರೆ ನಮ್ಮ ರಾಜ್ಯದೊಳಗೇನೆ ಶತ್ರುಗಳನ್ನು ಸೆರೆಗೊಳಗೆ ಕಂಡ ಕಟ್ಕೊಂಡಂಗೆ ಆಗುತ್ತೆ, ಅದಕ್ಕೆ ಕೊಡೋದಿಲ್ಲ ಅಂತ ಗಲಾಟೆ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಇದೆ ಪಂಪನ ಈ ಒಂದು ವಿವರಣೆ. ಕಂಚಿಯನ್ನು ಕೊಡು, ರಾಮೇಶ್ವರನ ಕೊಡು, ಕಾಶಿಯನ್ನು ಕೊಡು ಅಂತ ಕೇಳಿದ್ರೆ ಒಂದೊಂದು ದಿಕ್ಕಲ್ಲಿರ್ತಕ್ಕಂಥದ್ದು ಆಗುವಂಥದ್ದಲ್ಲ. ಆಮೇಲೆ ದುರ್ಯೋಧನ ಅದನ್ನು ಕೇಳಿದ ತಕ್ಷಣ ಶೌರ್ಯಮದ ಆಡಂಬರದೊಳ್ ಆ ಅಂಬರಂಬರಂ ಸಿಡಿಲ್ದು ಅವನ ಕೋಪ ಆಕಾಶದವರೆಗೂ ಮುಟ್ಟಿ ತೊಲಗದೆ ಗೋವುಗಾದ ಕಿರಿಯಂದಿನ ಗೋವಿಕೆ ನಿನ್ನ ಚಿತ್ರದೊಳ್ ನೆಲೆಸಿದ ದುಕ್ಕು ಒಕ್ಕಳದ ವೈಷ್ಣವ ಮೋಹಮೆ ನಿನ್ನ ಮೈಯೊಳಗ್ ಗಲಿಸಿದು ಮಕ್ಕುಮ ಜಡದಿ ಸಂಗತಿಯಂ ಜಡ ಬುದ್ಧಿಯಂ ತೊಲಗಿಸಿ ತಕ್ಕು ಮಲ್ಲದೊಡೆ ನೀನಿರ್ತಂ ನುಡಿವೈ ಪಳಾಳಮಂ ಅಂತ ಬಾಯಿಗೆ ಬಂದಂಗೆ ಬೈದು ಬಿಡ್ತಾನೆ. ನಿನಗಿನ್ನೂ ದನ ಮೇಯಿಸಿದಂಥ ಬುದ್ಧಿ ಹೋಗೇ ಇಲ್ಲ. ಗೋವುಗಾದ ಕಿರಿಯಂದಿನ ಗೋವಿಕೆ ಅಂತಂದ್ರೆ ಗೋಪಾಲತ್ವ. ಅದು ಚಿಕ್ಕಂದಿನ ಕಿರಿಯಂದಿನ ಚಿಕ್ಕ ವಯಸ್ಸಿನ ಆ ಗೋಪಾಲತ್ವ ಇನ್ನೂ ಹೋಗಿಲ್ಲ, ನಿನ್ನ ದನ ಕಾಯೋ ಬುದ್ಧಿ. ಹಾಗಾಗಿ ನೀನು ಈ ಪಾಂಡವ ಮೋಹದಿಂದ ವಿವೇಕವಿಲ್ಲದೆ ಇದೆಯಾ, ಜೊತೆಗೆ ಅತಿಶಯ ವೈಷ್ಣವ ಮೋಹ ಅಂತ. ಇದೇನೋ ಪಂಪನಿಗೆ ಅರ್ಥವಾಗಬೇಕು. ಪ್ರಾಯಶಃ ವೈಷ್ಣವ ಮೋಹ ಅಂತಂದರೆ ವಿಷ್ಣು ಭಕ್ತರ ಮೋಹ, ಪಾಂಡವರು ತನ್ನವರು ಭಕ್ತರು ಅನ್ನುವಂಥ ಒಂದು ಭ್ರಮೆ. ಆಮೇಲೆ ಅಗ್ಗಲಿಸಿದಕ್ಕೂ ಇವೆಲ್ಲ ತುಂಬಿ ತುಳುಕಾಡ್ತಾ ಇದೆ. ಹಾಗಾಗಿ ಜಡದಿ ಪೆದ್ದನೆ, ಬುದ್ಧಿಯಂ ತೊಲಗಿಸಿ ತಕ್ಕುಂ, ನೀನು ಬುದ್ಧಿಯನ್ನು ತೊಲಗಿಸಿಕೊಳ್ಬೇಕು. ಹಾಗಾಗದೆ ಈ ದುರ್ಬುದ್ಧಿಯೇ ಬಂದು, ಅವಿವೇಕ ಬುದ್ಧಿಯೇ ಬಂದು ಇರೋ ಬುದ್ಧಿಯನ್ನು ತೊಲಗಿಸ್ತಾ ಇದೆ. ಹಾಗಾಗಿ ನೀನು ನುಡಿವೈ ಪಳಾಳಮಂ. ಪಳಾಳ ಅಂತಂದರೆ ಪಲಾಲ, ಹೊಟ್ಟು, ತಿರುಳಿಲ್ಲದ್ದು, ಸಪ್ಪೆಯಾದದ್ದು, ಪ್ರಯೋಜನವಿಲ್ಲದ್ದು, ಮೋಸದ್ದು ಅಂತೆಲ್ಲ ಅರ್ಥ ಉಂಟು. ಆಮೇಲೆ ಹೇಳ್ತಾನೆ, ಸಾಕು ನೀನು ಹೇಳಿದಂಥ ನೀರಿಸಲ್ ಬಗೆದೈ ಕರಮೆನಗೆ ಉರದಿರ್ಕುಮೆ ನೀನ್ನ ಪೇಳ್ದ ಧರ್ಮಶ್ರವಣಂ ಬೇಡ. ಭಾಗಮನ ಆಸೆವಟ್ಟಳಿಪಿ ಬೆಳ್ಪುದು ನಿನ್ನಯ ಕಲ್ತ ವಿದ್ಯೆ ನೀನಾಗಳಂ ಅಣ್ಣ ಬೇಡಿದಪೆ ಸಜ್ಜನದಂತೆನಗಕ್ಕ ಬಾಗೆ ನೋಡೀಗಳ್ ಇಳಾಲತಾಂಗಿ ಪುದಿವಲ್ಲದಳೆಂತೆನೆ ಮುನ್ನ ನೂಲ ತೋಡಾಗದೆ ಕೆಟ್ಟು ಪೋದವರ ನಿಮ್ ಮುಗುಳುದುಂ ನಿರಿಪಂತು ಬೆಳ್ಳನೆ. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಒಮ್ಮೆ ಸ್ನೇಹ ಹೋಯಿತು, ಒಮ್ಮೆ ವಿಶ್ವಾಸ ಹೋಯಿತು ಅಂದರೆ ಇರುವುದಲ್ಲ. ಅದಕ್ಕಿಂತ ಮಿಗಿಲಾಗಿ ನಮ್ಮ ರಾಜ್ಯದ ತಂತು ಒಮ್ಮೆ ಕತ್ತರಿಸಿ ಹೋದರೆ ಮತ್ತೆ ಬರುವಂಥದ್ದಲ್ಲವೇ ಅಲ್ಲ. ಯಾಕೆ ನೋಡು, ಈಗಳ್ ಇಳಾಲತಾಂಗಿ, ಈ ಭೂಮಿ ಅನ್ನುವಂಥ ಹೆಣ್ಣು ಪುದವಲ್ಲದಳ್ ಅಂತಲೇ ಜೊತೆಯಲ್ಲಿ ಇರಬೇಕು ಅಂದರೆ ಒಬ್ಬನ ಜೊತೆನೇ ಇರಬೇಕು. ಹಾಗಲ್ಲದೆ ಇದ್ದರೆ ಅವಳು ಇಬ್ಬರಿಗೆ ಮೂವರಿಗೆ ಹಂಚಿಕೆ ಮಾಡಿಕೊಟ್ರೆ ನೂಲ ತೋಡಾಗದೆ ಕೆಟ್ಟು ಪೋದವರಿ ನಿಮ್ ಮುಗುಳ್ದುಂ ನಿರಿಪಂತು ಬೆಳ್ಳನೆ ಅಂತಂದರೆ ದಡ್ಡನೆ ಅಂತ. ಒಮ್ಮೆ ನೂಲು ಕತ್ತರಿಸಿಕೊಂಡು ಹೋದರೆ ಏನು ಮಾಡಿದ್ರೂ ಅದನ್ನು ಸೇರಿಸೋಕ್ಕಾಗೋಲ್ಲ, ಗಂಟು ಹಾಕಿದ್ರೆ ಗಂಟು ಪೋಣಿಸೋಕ್ಕಾಗೋಲ್ಲ. ಹೀಗಾಗಿ ಪಾಂಡವರ ಜೊತೆಗೆ ನಂಟಿಲ್ಲ, ನಾನು ಧರೆಯನ್ನು ಕತ್ತರಿಸಿಕೊಡೋದಿಲ್ಲ ಅಂತ. ಇವೆಲ್ಲ ಚೆನ್ನಾದ ಭಾವಗಳು, ಹದವಾದ ಪದ್ಯ ಎಲ್ಲ ಸರಿ. ಆದರೆ ಭವ್ಯತೆ ಅನ್ನೋದು ಏನೂ ಇಲ್ಲ. ಸುಮ್ಮನೆ ಊರು ಕೇರಿ ಮಾತಾಡಿ ಥರ ಕಾಣಿಸಿಬಿಡ್ತದೆ.
ಲೋಕೋತ್ತರವಾದ ಒಂದು ಅಲಂಕಾರ ಪ್ರಜ್ಞೆ ಬೇಕು. ಕುಮಾರವ್ಯಾಸ ಹಿ ಸ್ಪೀಕ್ಸ್ ಇನ್ ಮೆಟಫಾರ್ಸ್. ಅವನು ರೂಪಕಗಳಲ್ಲಿ, ಅತಿಶಯೋಕ್ತಿಗಳಲ್ಲಿ, ಉತ್ಪ್ರೇಕ್ಷೆಗಳಲ್ಲಿ, ಕಾಕುಗಳಲ್ಲಿ, ಲಕ್ಷಣಾವೃತ್ತಿಯಲ್ಲಿ ಮಾತಾಡ್ತಾನೆ. ಆದರೆ ಪಂಪನಿಗೆ ಪಾಪ ಇಲ್ಲ. ಪಂಪ ಎಷ್ಟಾಗಲೂ ಅವನು ಹಿ ಈಸ್ ನಾಟ್ ಎ ಬಾರ್ನ್ ಪೊಯೆಟ್, ಹಿ ಈಸ್ ಎ ಪೊಯೆಟ್ ಆಫ್ ಮೇಕ್. ತಯಾರಿಯಿಂದ ಅವನು ಕವಿ. ಅಂದರೆ ಕುಮಾರವ್ಯಾಸ ಸ್ವಯಂ ಆಗರ್ಭ ಕವಿ ಆದವನು. ಆಮೇಲೆ ಅವನು ಹೇಳ್ತಾನೆ, ಪುಸಿಯನೆ ಸಾಮಮಂ ನುಡಿದು ಭೇದಮನ್ ಉಂಟೊಡತಾಗೆ ಮಾಡಿ ಛಿದ್ರಿಸಲ್ ಒಳಪೊಕ್ಕು ಮಿಕ್ಕು ನೆಗಳದುಗ್ರ ವಿರೋಧಿಗಳು ಅತ್ತಮೈದೆ ವಂಚಿಸಿ ಪೊರಗಣ್ಗೆ ಸೈದರೆನೆ ತಾ ಒಳಗಂತವೆ ನೋಡಿ ತಿಂತು ರಕ್ಕಸಿಯರ ಕಂಡ ಕುಂಪಳದ ಮಾಳ್ಕೆ ಒಲಾಗಿಸಿ ಮಾಡದಿರ್ಪಿರೆ. ನೀನು ಸಾಮ ಅಂತ ಹೇಳಿ ಬಂದು, ಅಂದರೆ ಸಾಮೋಪಾಯದಿಂದ, ಒಳ್ಳೆ ಮಾತಿನಿಂದ ಸಂಧಾನ ಮಾಡಿಕೊಳ್ಳಬೇಕು ಅಂತ ಬಂದು ಕಪಟೋಪಾಯ, ಭೇದೋಪಾಯ ಮಾಡ್ತಾ ಇದ್ದೀಯಾ. ಇದು ಹೇಗಿದೆ ಅಂದರೆ, ನೀನು ಬಂದು ನಮ್ಮ ಐಶ್ವರ್ಯವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಸ್ವತ್ತು ಸಂಪತ್ತಿಯನ್ನು ಎಲ್ಲವನ್ನ ಕಂಡಾಗ ಅದರಿಂದಾಗಿ ದೃಷ್ಟಿ ಆಗಿಬಿಡುತ್ತೆ. ರಾಕ್ಷಸಿ ನೋಡಿದ ಕುಂಬಳಕಾಯಿ ಕೆಟ್ಟೋಗುತ್ತಂತ ಒಂದು ಜನಶ್ರುತಿ, ಜಾನಪದೀಯವಾದ ವಿಶ್ವಾಸ. ಆ ರೀತಿಯಾಗಿ ನೀನು ಬಂದು ನಮ್ಮ ಮೇಲೆ ಕಣ್ಣು ಹಾಕಿಬಿಟ್ರೆ ನಾವೆಲ್ಲ ಹಾಳಾಗ್ಬಿಡ್ತೀವಿ ಅನ್ನುವ ಮಾತನ್ನು ಹೇಳ್ತಾನೆ. ಹಾಗೆ ನಿನ್ನನ್ನು ನಾವು ಎಂಟರ್ಟೈನ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ. ಆಗ ಅದೇ ಸಂದರ್ಭದಲ್ಲಿ ಕೋಪ ಮಾಡಿಕೊಂಡು ಉತ್ತರವನ್ನು ಕೃಷ್ಣ ಹೇಳ್ತಾನೆ. ಮುರಾಂತಕನ್ ಅಂತಕನಂತೆ ಮಾಮಸಕಂ ಮಸಗಿ. ಅಂತಕನ ಹಾಗೆ ಮುರಾಂತಕ ಯಮನಂತೆ ಸೀತೆಯ ದೂಸರಿಂದರಿದ ಅಳಿದ ರಾವಣನಂತಿರೆ ನೀನು ಮೀಗಳೀ ಸೀತೆಯ ದೂಸರನ್ ಅರಿಯಲಾಟಿಸಿದ ಈ ನಿನಗಂತೂ ಸೀತೆಯೇ ಸೀತೆ ಕಡಂಗೆ ಕಾಯ್ದು ಕಡೆಗಂಟಿದ ಅಳಪ್ಪಡೆ ಧಾತ್ರನಿಂ ತೊದಲ್ ವಾತಿನೊಳೇನೋ ಪಾಂಡವರ ಕೈಯೊಳೆ ನಿನ್ನ ನಿಷೇಕಮಾಗದೆ. ಇದೊಂದು ಪಂಪ ಭಾರತದ ಪ್ರಸಿದ್ಧ ಪದ್ಯಗಳಲ್ಲಿ ಸೇರುತ್ತದೆ. ಸೀತೆಯ ದೂಸರಿಂದಳಿದ ರಾವಣನಂತಿರೆ. ಸೀತೆಯ ಕಾರಣದಿಂದಾಗಿ, ಅವಳ ಆಸೆಯಿಂದಾಗಿ ರಾವಣನ ನಾಶ ಆದ. ಹಾಗೆಯೇ ನೀನು ಈ ಸೀತೆ ಅಂತಂದರೆ ಭೂಮಿ ಅಂತ ಅರ್ಥ ಮಾಡಿಕೊಂಡಿದ್ದಾನೆ. ಪ್ರಾಚೀನ ನಿಘಂಟು ಕೋಶಗಳೆಲ್ಲ ಅರ್ಥ ಇಲ್ಲ. ಸೀತೆ ಅಂದರೆ ಭೂಮಿಯ ಗೆರೆ ಅಂತ ಅರ್ಥ ಉಂಟು. ಅದನ್ನು ಗೆರೆಯಿಂದಾಗಿ ಭೂಮಿ ಅಂತ ಮರಕ್ಕೆ ಹಸುವನ್ನು ಕಟ್ಟಿ ಮರದ ಮೇಲೆ ಪ್ರಬಂಧ ಬರಿ ಅಂತಲೇ ಮರಕ್ಕೆ ಹಸುವನ್ನು ಕಟ್ಟಿದ್ದಾರೆ ಅಂತ ಹಸುವಿನ ಮೇಲೆ ಪ್ರಬಂಧ ಬರದಂತೆ ಈ ಅರ್ಥವನ್ನು ಮಾಡಿಕೊಳ್ಳಬೇಕು. ಈ ಭೂಮಿಯ ಆಸೆಯಿಂದ, ದೂಸರಿಂದ ಅಳಿಯಲಾಟಿಸಿದ ನಾಶಕ್ಕೆ ನೀನು ಅಪೇಕ್ಷೆ ಪಡ್ತಿದ್ದೀಯಾ. ನಿನಗಂತೂ ಸೀತೆಯೇ ಸೀತೆ, ಈ ಭೂಮಿಯೇ ನಿನ್ನ ಪಾಲಿಗೆ ಸೀತೆ, ನೀನು ರಾವಣ. ಹಾಗಾಗಿ ತೊದಲ್ ವಾತಿನೊಳೇನು ಸುಮ್ಮನೆ ಏನು ಮಾತಾಡೋದು, ಏನು ಪ್ರಯೋಜನವಿಲ್ಲ. ತೊದಲ್ ಮಾತು ಯಾವ ರೀತಿಯಿಂದಲೂ ಪ್ರಯೋಜನ ಇಲ್ಲ. ಒಣಮಾತುಗಳಿಂದ ಪಾಂಡವರ ಕೈಯೊಳೆ ನಿನ್ನ ನಿಷೇಕಮಾಗದೆ. ನಿಷೇಕ ಅನ್ನುವ ಪದ ಬಹಳ ಚೆನ್ನಾಗಿದೆ. ಪ್ರಸ್ಥ ಅಂತ ಅರ್ಥ ಉಂಟು. ಆದರೆ ಅದಕ್ಕೆ ಪಾಂಡವರಿಂದ ಆಗುತ್ತಪ್ಪ ಮರ್ಯಾದೆ, ನಿನಗೆ ಮದುವೆ ಸರಿಯಾಗಿ ಆಗುತ್ತೆ, ಮಾಡಿಸ್ತೀವಿ ಮದುವೆ ಅಂತ ಲೋಕರೂಢಿಯಲ್ಲಿ ಇದೆಯಲ್ಲ, ಆ ರೀತಿಯಲ್ಲಿ ನಿನಗೆ ನಿಷೇಕಮಾಗದೆ ಅಂತಂದರೆ ಪಾಂಡವರು ನಿನಗೆ ಮಂಗಳಾರತಿ ಮಾಡ್ತಾರೆ. ಅಂದರೆ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅಂತ ಏನು ಕರೀತಾರೆ, ಆ ರೀತಿಯಾದ ಧ್ವನಿ ಪ್ರಯೋಗವನ್ನು ಮಾಡ್ತಾನೆ. ಪಂಪನಲ್ಲಿ ಅಲಂಕಾರವೂ ಕಡಿಮೆ, ಧ್ವನಿಯೂ ಕಡಿಮೆ. ಅದು ಸಾರ್ಥಕ ಅಲಂಕಾರ, ಸಾರ್ಥಕ ಧ್ವನಿಗಳು ಎರಡೂ ತಕ್ಕ ಮಟ್ಟಿಗೆ ಕಡಿಮೆ ಸಂಖ್ಯೆವೆ. ಒಳ್ಳೆ ಭಾಷೆ ಅದು ನಂಬರ್ 1. ಮಿಕ್ಕಿದ್ದೆಲ್ಲ 10-15 ದಿನ ಆದಮೇಲೆ ಬರ್ತಕ್ಕಂಥವು. ಹಾಗೆ ಅವನು ದಬಾಯಿಸ್ತಾನೆ. ಇಲ್ಲಿವರೆಗೂ ಔಚಿತ್ಯ ತಪ್ಪಿಲ್ಲ. ಆದರೆ ಇನ್ನು ಮುಂದೆ ಆರಂಭ ಮಾಡ್ತಾನೆ. ಎಂತೆಂಥವರಿದ್ದಾರೆ ಪಾಂಡವರ 5ರಲ್ಲಿ ಪರಾಕ್ರಮಿಗಳು. ಅರ್ಜುನನ ಪರಾಕ್ರಮ ಎಂಥದ್ದು ಅಂತ ತೆಗೆದುಕೊಂಡು ಗಂಭೀರವಾಗಿ ಆರಂಭ ಮಾಡ್ತಾನೆ. ವಿಕ್ರಮಾರ್ಜುನನ ವಿಕ್ರಮಂ ಕಾಂಡವ ದಹನ ಅದೆಲ್ಲವನ್ನೂ ಹೇಳಿಕೊಂಡು ಮುಂದೆ ಶುರು ಮಾಡ್ತಾನೆ. ಅರ್ಜುನನ ಮಹಾಭಾರತದ ಒಂದು ಸಂಬಂಧದನ್ನೆಲ್ಲ ಹೇಳಿದ ಮೇಲೆ, ಚಳುಕ್ಯ ಕುಳತಿಲಕನಪ್ಪ ವಿಜಯಾದಿತ್ಯಂಗೆ ಗೋವಿಂದರಾಜಂ ಮುಳಿಯೇ ತಳರದೆ ಪೆರಗಿಕ್ಕಿ ಕಾದ ಶರಣಾಗತ ಜಳದಿಯ ಪೆಂಪುಮಂ ಗೊಜ್ಜಿಗನೆಂಬ ಸಕಲ ಚಕ್ರವರ್ತಿ ಬೆಸಸೆ ದಂಡು ಬಂದ ಮಹಾ ಸಾಮಂತರಂ ಮರಳಿಡಿದು ಗೆಲ್ದ ಸಾಮಂತ ಚೂಡಾಮಣಿಯ ಅಂತ ಶುರು ಮಾಡಿಕೊಂಡು ಅರಿಕೇಸರಿ ಏನೇನು ಗೆದ್ದ, ಏನೇನು ಮಾಡ್ದ ಅಂತೆಲ್ಲ ಹೇಳ್ತಾನೆ. ಅರ್ಜುನ 3 ಲೋಕವನ್ನು ಗೆದ್ದ, ದೇವಲೋಕವನ್ನು ಗೆದ್ದ, ಹರಪನಹಳ್ಳಿನ ಗೆದ್ದ, ಶಿಕಾರಿಪುರವನ್ನು ಗೆದ್ದ ಅಂತ ಹೇಳ್ದಂಗಿದೆ. ಇದು ಎಲ್ಲಾದರೂ ಉಂಟೆ? ತುಂಬ ಅವಿವೇಕದ ಪರಮಾವಧಿ, ಅನೌಚಿತ್ಯದ ಪರಾಕಾಷ್ಠೆ. ಮಾರ್ಕೊಂಡು ಬಿಟ್ರೆ ಬುದ್ಧಿ ಮನಸ್ಸುಗಳನ್ನು ಯಾವುದೋ ಸ್ಥಾನಕ್ಕೆ ಮಾನಕ್ಕೆ ಇನ್ನೇನಾಗುತ್ತೆ. ಸಂಸ್ಕೃತದಲ್ಲಿ ಹುಡುಕಿದ್ರೂ ಇಂಥ ಅನೌಚಿತ್ಯ ಮಾಡಿದ ಒಬ್ಬ ಕವಿಯನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷ್ನಲ್ಲಿ, ತೆಲುಗಿನಲ್ಲಿ ಹುಡುಕಿದ್ರೂ ಇಂಥ ಅನೌಚಿತ್ಯ ಮಾಡಿಕೊಂಡ ಕವಿನ ನಾನಂತೂ ಕಂಡಿಲ್ಲ.
ತಮಿಳಿನಲ್ಲಿ ಕಂಡಿಲ್ಲ, ಸಕಲ ಭಾಷೆಗಳಲ್ಲಿ ಕಂಡಿಲ್ಲ. ಈ ಮಟ್ಟದ ಎಡವಟ್ಟನ್ನು ಪಂಪ ಮಾಡ್ಕೊಂಡು ಬಿಟ್ಟ. ಏನು ಮಾಡೋದು? ಕನ್ನಡಕ್ಕೆ ಆದಿಕವಿ ಆಗಿಬಿಟ್ಟ. ಏನು ಕವಿದು ಹೋಗ್ಬಿಟ್ಟಿದೆ ಕತ್ತಲೆ ಅಂತ ಅನಿಸುತ್ತದೆ. ಆದರೆ ಕನ್ನಡದ ದೊಡ್ಡ ವಿಮರ್ಶಕರು GH ನಾಯಕರಂಥವರು, ಮುಳಿಯ ತಿಮ್ಮಪ್ಪಯ್ಯನಂಥವರು, ಅಯ್ಯೋ ರಾಮ, ಯಾವ ರೀತಿಯಾಗಿ ತಲೆಕೆಳಕಾಗಿ ಶೀರ್ಷಾಸನ ಹಾಕಿ ಅವಿವೇಕದಿಂದ ಮಾಡ್ತಾರೆ ಪಂಪ ದೊಡ್ಡ ಕವಿ ಅಂತ ಪ್ರತಿಪಾದಿಸೋದಿಕ್ಕೆ. ಅದು ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ದೊಡ್ಡ ಕವಿ ಅಂತ, ಆದಿಪುರಾಣದಲ್ಲಿ ತಕ್ಕ ಮಟ್ಟಿಗೆ ದೊಡ್ಡ ಕವಿ ಅಂತ ಹೇಳ್ಬೋದು. ಇಲ್ಲಿ ಆಗೋಲ್ಲ. ಎಡತಾಕತ್ವೇ ಇಂಥ ಅನೌಚಿತ್ಯಗಳು. ಕಾವ್ಯದ ಮಧ್ಯದಲ್ಲಿ ರಸಸ್ಥಾನಗಳಲ್ಲಿ ಇಂಥದ್ದು ಬಂದುಬಿಡುತ್ತದೆ. ಧಿಯೋಪಿ ಪುಂಸಾಂ ಬಲಿನೀಭವಂತಿ ಅಂತ ಅಂದಬೇಕು. ಕನ್ನಡದ ಪಾಲಿಗೆ ಕಾಳಿದಾಸ ಅಂತ ಹೇಳ್ತಾರೆ ತೀನಂಶ್ರೀಯವರು ಪಂಪನನ್ನ. ಅಯ್ಯೋ ಪಾಪ, ಕನ್ನಡದ ಸ್ಥಿತಿಯೇ ಅಂತ ಅನಿಸ್ಬಿಡುತ್ತೆ. ಆದರೆ ಒಳ್ಳೆ ಪದ್ಯ ಬರೆಯೋದು ಹೇಗೆ ಅಂತ ಪಂಪನಿಂದಲೇ ಕಲಿಬೇಕು. ಭಾಷೆ ನೆಟ್ಟನೆ ಬೂತುಗೊಳ್ಳುವ ತೆರದಿಂ ದಶಕಂಧರ ನಾಡಿ ಪಾಡಿ ನಾಣ್ಗೆಟ್ಟಿರೆ ಕೊಂಡನಲ್ಲದೆ ಬರಂಗಳ ನೀಶ್ವರನಲ್ಲಿ ಪೇಳಿಮಾ ಒಟ್ಟಜೆಯಿಂದೆ ಕೊಂಡನೆನು ವಿಜಯಂ ನೆಲ ಕಿಕ್ಕಿ ಗಂಟಲಂ ಮೆಟ್ಟದೆ ಕೊಂಡನೆ ಹರನ ಪಾಶುಪತಾಸ್ತ್ರಮನಿಂದ್ರ ಕೀಲದೊಳ್ಳಂತ. ಹೀಗೆ ಬರೀಬೇಕು ಪದ್ಯ. ಒಂದು ಸತಿ ಎತ್ತುಗಡೆ ಮಾಡಿದ್ರೆ ಸಾಫ್ ಸೀದಾ ಆಗಿ ಆ ಪ್ರಾಸಾದಿಕ ಗುಣದಿಂದ ಬರ್ತದೆ. ಅಂಥ ದಶಕಂಧರನು ಬೇಡಿ ಕಾಡಿ ಗೋಗರದು ಹಾಡಿ ಕುಣಿದು ಕರಳನ್ನೇ ಕಿತ್ತು ತಂತಿ ಮಾಡಿ ಬಾಯಿ ಬಡ್ಕೊಂಡು ಶಿವನಿಂದ ಅನುಗ್ರಹ ಪಡೆದ. ಆದರೆ ನಮ್ಮ ಅರ್ಜುನ ಶಿವನನ್ನ ಕೆಳಕ್ಕೆ ಮೆಟ್ಟಿ ಕೊರಳನ್ನು ಮುರಿಯುವಂತೆ ಕಾಲನ್ನು ಇಟ್ಟು ತುಳಿದು ಹಣೆಗಣ್ಣನ್ನು ಬಿಚ್ಚಿಸಿ ವರವನ್ನು ಪಡೆದ. ಏನು ಸಾಮಾನ್ಯವೇ? ಹೀಗಾಗಿ ದೊಡ್ಡವನು ಅರ್ಜುನ ಅಂತ. ಅದರ ಅನೌಚಿತ್ಯವನ್ನು ನಾನು ನಿನ್ನೆಯೇ ಹೇಳಿದ್ದೀನಿ. ಪೊಂಗಿ ಕಡುಂಬಿ ಬೀರದೊಳೆ ಬೀಗುವ ನಿನ್ನಣುಗಾಳೆ ನೋಡೆ ನಿನ್ನ ಅಂಗನೆಯರ ತೊವಲ್ಗೊಳೆ ಭಯಂಗೊಳೆ ಕೋಡಗಗಟ್ಟು ಕಟ್ಟಿ ಚಿತ್ರಾಂಗದ ನುಯ್ಯೆ ನಿನ್ನ ಎಡೆ ಮಾಡದ ಸುಂಗೊಳೆ ಕಾದಿ ತಂದ ವೀರಂಗರಿ ಗಂಗೆ ನೀಂ ಮಲೆದು ನಿಲ್ಲುವುದು ಪಾಳಿವಲಂ ಸುಯೋಧನ. ಅಷ್ಟು ಮಾತ್ರವಲ್ಲ, ಹಿಂದೆ ಆದಂಥ ಆ ಘೋಷಯಾತ್ರಾ ಪ್ರಕರಣದಲ್ಲಿ ಪೊಂಗಿ ಕಡಂಗಿ ಬೀರದೊಳೆ ಬೀಗುವ ಉತ್ಸಾಹದಿಂದ ನನಗಿಂತ ಪರಾಕ್ರಮಿ ಇಲ್ಲ ಅಂತ ಬಿಂಕ ಮಾಡ್ತಾ ಇದ್ದೀಯಲ್ಲ, ಬೀಗ್ತಾ ಇದ್ದೀಯಲ್ಲ, ನಿನ್ನ ಅಣುಗಾಳೆ ನೋಡೆ, ನಿನ್ನ ಪ್ರೀತಿ ಪಾತ್ರರೆಲ್ಲ ನೋಡ್ತಾ ಇರುವಾಗ ನಿನ್ನಂಗನೆಯರ್ ಮತ್ತೆ ನಿನ್ನ ಹೆಂಗಸರು ಯಾರಿದ್ದಾರೆ, ನಿನ್ನ ಅಂತಃಪುರ ಸ್ತ್ರೀಯರು, ಅವರೆಲ್ಲರೂ ಕೂಡ ತವಲ್ಗೊಳೆ ಭಯಂಗೊಳೆ ಅಂದರೆ ಅವರು ಅಪಾಯವನ್ನು ಸೂಚಿಸುವ ಚಿಗುರನ್ನು ಹಿಡ್ಕೊಂಡ್ರು ಅಂತ. ಇದು ಒಂದು ಸಂಕೇತ. ಹುಲ್ಲನ್ನ ಚಿಗುರನ್ನ ಬಾಯಲ್ಲಿ ಕಚ್ಚಿಕೊಂಡ್ರೆ ನಾವು ದನಗಳಂತೆ ಆದ್ವಿ, ಅಸಹಾಯಕರಾದ್ವಿ, ಸಾಧು ಪ್ರಾಣಿಗಳಾದ್ವಿ, ನಮ್ಮನ್ನು ಕಾಪಾಡಬೇಕಾದದ್ದು ಅಂತ. ಶತ್ರು ಬಾಯಲ್ಲಿ ಹುಲ್ಲು ಕಚ್ಚಿಕೊಂಡ್ರೆ ಅವನನ್ನು ಕೊಲ್ಲಬಾರದು ಅಂತೆಲ್ಲ ನಿಯಮ ಉಂಟು. ಆ ರೀತಿಯಾಗಿ ಅವರೆಲ್ಲ ಪಾಪ ಹಾಗೆ ಒದ್ದಾಡ್ತಾ ಇದ್ದರೆ ಕೋಡಗಗಟ್ಟು ಕಟ್ಟಿ. ಕುಮಾರವ್ಯಾಸನಿಗೆ ನಾಯಿಗಳ ಬಗ್ಗೆ ಏನು ಕೋಪ ಇದೆಯೋ, ಪಂಪನಿಗೆ ಕೋತಿಗಳ ಬಗ್ಗೆ ಆ ಕೋಪ ಉಂಟು. 8 ಕಡೆ ಕೋಡಗಗಟ್ಟು ಅಂತಾನೆ. ಕೋತಿಗಳು ಬೆಳೆ ಗಿಳೆ ಎಲ್ಲ ತುಂಬ ಹಾನಿ ಮಾಡ್ತಾ ಇದ್ವು ಅನ್ಸುತ್ತೆ ಪಂಪನ ಕಾಲದಲ್ಲಿ. ಹಾಗಾಗಿ ಆ ಕೋತಿಗಳನ್ನು ಕಟ್ಟಾಕಿ ಎಲ್ಲಿಗೋ ಬಿಡ್ತಾ ಇದ್ರು ಅನ್ಸುತ್ತೆ, ಕೊಲ್ಲಬಾರದಲ್ವೇ ಆಂಜನೇಯ ಸ್ವಾಮಿ. ಹೀಗಾಗಿ ಆ ಕೋಡಗಗಟ್ಟು ಕಟ್ಟೋದು, ಕೋತಿಯನ್ನು ಕಟ್ಟೋದು ಒಂದು ಕಷ್ಟದ ಕೆಲಸವೇ. ಹಾಗೆ ನಿನ್ನ ಕೋತಿ ಕಟ್ಟದಂಗೆ ಕಟ್ಟಿ ಆ ಒಂದು ಗಂಧರ್ವರು ದೇವಲೋಕಕ್ಕೆ ಒಯ್ದರಲ್ಲ, ಆ ಸಂದರ್ಭದಲ್ಲಿ ವೀರಂಗೆ ಅರಿಗಂಗೆ ಅವನಿಗಲ್ಲದೆ ಇನ್ಯಾರಿಗಾಯಿತು ಯುದ್ಧ ಮಾಡಿ ನಿನ್ನನ್ನು ಬಿಡಿಸೋದಿಕ್ಕೆ. ಹಾಗಾಗಿ ನೀನು ಕೊಬ್ಬು ಮಾಡಬೇಡ. ಗುರುವಿಲ್ಲ, ಕರ್ಣನಿಲ್ಲ, ಗುರುವಿನ ಮಗನಿಲ್ಲ, ಕೃಪಾಚಾರ್ಯನಿಲ್ಲ, ಕುರುರಾಜ ನಿನ್ನ ತಮ್ಮಂದಿರೋಳು ಇನಿಬರೋಳು ಆರಿಲ್ಲ, ಗಾಂಗೇಯನಿಲ್ಲ ಮರುಳೆ ಗಾಂಡೀವಿ ಯಾರೆಂದೆಣಿಕೆಗಳವೆ ಗಂಧರ್ವರು ಇದೊಂದು ನಿನ್ನ ಕರುವಿಟ್ಟಂತಿರ್ದುದಿಲ್ಲ, ನೆರೆದ ಕುರುಬಲಂ ತಂದವಂ ಪಾರ್ಥನಲ್ಲ. ಶೈಲಿ ನೋಡಿ ಹೇಗಿದೆ. ಗುರುವಿಲ್ಲ, ಆ ದೀರ್ಘಾಕ್ಷರ. ದ್ರೋಣಾಚಾರ್ಯನಿಲ್ಲ, ಕರ್ಣನಿಲ್ಲ, ಗುರುವಿನ ಮಗನಿಲ್ಲ, ಅಶ್ವತ್ಥಾಮನಿಲ್ಲ. ಇದು ಒಳ್ಳೆ ಹೊಸಗನ್ನಡದಲ್ಲಿ ಬರೆದಂತೆ ಇದೆ. ಕೃಪಾಚಾರ್ಯನಿಲ್ಲ, ಕುರುರಾಜ. ಮಹಾಶ್ರದ್ಧರ ಛಂದಸ್ಸು, ಗುರುವಕ್ಷರಗಳು ಜಾಸ್ತಿ ಬೇಕು. ಅದಕ್ಕೆ ಈ ದೀರ್ಘಾಕ್ಷರವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾನೆ. ಔಚಿತ್ಯವೂ ಚೆನ್ನಾಗಿದೆ. ಅವರಿಲ್ಲ, ಇವರಿಲ್ಲ, ಯಾರೂ ಇಲ್ಲ, ನಿನ್ನ ಪಾಲಕ್ ನೀನೂ ಇಲ್ಲ ಅಂತ ಕೂಗುವಾಗ, ದಬಾಯಿಸುವಾಗ ಆ ಒಂದು ವಾಗ್ರೂಢಿ, ವಾಗ್ಧೋರಣೆಯಿಂದ ಪದ್ಯ ಹೇಗೆ ನಿರ್ಮಿತವಾಗುತ್ತದೆ ಅಂತ. ಈ ರೀತಿ ವೃತ್ತ ಕಂದಗಳ ಪದ್ಯಶಿಲ್ಪವನ್ನು ತುಂಬ ಹದ ಮಾಡಿ ಬಳಸಿಕೊಂಡದ್ದು ಸಂಸ್ಕೃತ ಬಿಟ್ಟ ಮೇಲೆ ಕನ್ನಡ ತೆಲುಗು ಕವಿಗಳೇ ಮಾತ್ರ. ಇನ್ನು ಭಾರತೀಯ ಭಾಷೆಯಲ್ಲಿ ನಾನು ಎಲ್ಲಿಯೂ ಈ ಮಟ್ಟದ ಸಿದ್ಧಿಯನ್ನು ಕಂಡಿಲ್ಲ. ಅದರೊಳಗೂ ತೆಲುಗಿನಲ್ಲಿ ತಿಕ್ಕನ ಸೋಮಯಾಜಿ, ಶ್ರೀನಾಥ ಮಹಾಕವಿ, ಆ ಬಳಿಕ ಆಧುನಿಕರಲ್ಲಿ ನಮ್ಮ ಜಂಧ್ಯಾಲ ಪಾಪಯ್ಯ ಶಾಸ್ತ್ರಿ ಅಂತ ಹೆಸರಾದ ಕರುಣಶ್ರೀ ಅವರ ವಿಜಯಶ್ರೀ ಎನ್ನುವಂಥ ಕಾವ್ಯ ನೋಡಬೇಕು. ಅಲ್ಲಿ ನಮಗೆ
ಉದ್ಯೋಗ ಪರ್ವದ ಒಂದು ಸಿಂಹಾವಲೋಕನ ಕ್ರಮ ಬರುತ್ತದೆ. ಅದು ಯುದ್ಧಕ್ಕೆ ಸನ್ನದ್ಧರಾದ ಪಾಂಡವರಿಗೆ ಕೃಷ್ಣ ಪ್ರಬೋಧನ ಮಾಡುವಂಥದ್ದು, ಅರ್ಜುನನಿಗೆ ಮುಂದೆ ಗೀತೋಪದೇಶ ಮಾಡುವಂಥದ್ದು ಆ ಭಾಗ. ಸಿಂಹಾವಲೋಕನ ಕ್ರಮದಿಂದ ಕೃಷ್ಣ ತಾನು ಹೋದ ಸಂಧಿ ಯಾವ ರೀತಿ ವಿಫಲವಾಯಿತು ಅಂತ ಅನ್ನೋದನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವರು ಬಳಸಿದ ಆ ಪದ್ಯಗಳು, ಆ ಪದ್ಯಶಿಲ್ಪ, ಆ ಭಾಷೆ ನಿಜವಾಗಿಯೂ ಲೋಕೋತ್ತರವಾದದ್ದು. ನಾನು ಅದಕ್ಕೆ ಸಮಾನವಾಗಿ ಮಹಾಭಾರತದ ಆ ಸನ್ನಿವೇಶವನ್ನು ವೃತ್ತ ಕಂದಾದಿಗಳಲ್ಲಿ ನಿರ್ಮಾಣ ಮಾಡಿದ ಮತ್ತೊಂದು ಕಾವ್ಯವನ್ನು ಎಲ್ಲಿಯೂ ನೋಡಿಲ್ಲ. ಅಷ್ಟು ಚಿಕ್ಕದಾದರೂ ಚೊಕ್ಕವಾದ ಒಂದು 200 ಪದ್ಯಗಳೊಳಗೆ ಇರತಕ್ಕಂಥ ಖಂಡಕಾವ್ಯ ಅದು. ಪಂಪ ಇಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೆದಿದ್ದಾನೆ. ನಿನ್ನ ತಮ್ಮಂದಿರು ಅರೊಳ್ ಅನಿಬರು ಒಬ್ಬರೂ ಇಲ್ಲ, ಇನಿಬರೋಳ್ ಆರಿಲ್ಲ, ಗಾಂಗೇಯನಿಲ್ಲ, ಭೀಷ್ಮನೂ ಇಲ್ಲ, ಮರುಳೆ ಅಯ್ಯೋ ಪೆದ್ದೆ, ಗಾಂಡಿವಿ ಯಾರೆಂದೆಣಿಕೆಗೆಳವೆ. ಅರ್ಜುನ ಯಾರು ಅಂತ ಅಂದ್ಕೊಂಡಿದ್ದೀಯಾ? ಅವತ್ತು ಗಂಧರ್ವ ನಿನ್ನನ್ನು ಕೊಂಡೊಯ್ದಾಗ ಕರುವಿಟ್ಟಂತಿರ್ದುದಿಲ್ಲ ನೆರೆದ ಕುರುಬಲಂ. ನಿನ್ನ ಕುರುಸೈನ್ಯ ಅಷ್ಟೂ ಕೂಡ ಒಂದು ಕಡೆ ಹೆಪ್ಪಾಕಿಟ್ಟಂಗೆ ಎರಕ ಹುಯ್ದಿಟ್ಟಂತೆ. ಚಿತ್ರಾರ್ಪಿತಾರಂಭ ವಿವಾವತಸ್ಥೆ. ಮುಂದೆ ಇದೇ ಪಪ್ಪ ಬಳಸ್ತಾನೆ ಆ ಮಾತನ್ನು. ಆದರೆ ಅದು ಕಾಳಿದಾಸನಿಂದ ಬಂದಂಥದ್ದು. ಇವನು ಸ್ವಂತಿಕೆಯಿಂದ ಮಾಡಿದ್ದು ಒಂದು ಕಬ್ಬಿಣದ ಮತ್ತೊಂದು ಲೋಹದ ಎರಕ ಮಾಡಿದ ಗೊಂಬೆಗಳಿರುವಂತೆ ಸ್ತಬ್ಧರಾಗಿ ಬಿಟ್ರು ಅಂತ. ಚಿತ್ರ ಆದರೂ 2 ಡೈಮೆನ್ಷನಲ್ ಪೇಂಟಿಂಗ್ 2 ಡೈಮೆನ್ಷನಲ್ಲು, ಇದು 3 ಡೈಮೆನ್ಷನಲ್ಲು. ಚಿತ್ರವನ್ನು ಬೇಕಾದರೂ ಸುಲಭವಾಗಿ ಕದಲಿಸ್ಬೋದು, ವಿಗ್ರಹವನ್ನು ಕದಲಿಸೋದು ತುಂಬ ಕಷ್ಟ. ಹಾಗೆ ಸ್ತಬ್ಧರಾಗಿ, ನಿಶ್ಚೇಷ್ಟರಾಗಿ, ನಿರ್ವೀರ್ಯರಾಗಿ, ನಿಷ್ಪಂದರಾಗಿ ಬಿಟ್ರಲ್ಲ. ಹಾಗಿದ್ದಾಗ ನಿನ್ನನ್ನು ಬಿಡಿಸಿದವನು ಅರ್ಜುನ ಅನ್ನೋದನ್ನು ಮರಿಬೇಡ. ತಂದವಂ ಪಾರ್ಥನಲ್ಲ. ನೋಡಿ, ಆ ಅಲ್ಲ ಅನ್ನೋದು ಗುರುವಿಲ್ಲ, ಪಾರ್ಥನಲ್ಲ, ಅವನಲ್ಲನ, ಹಾಗಲ್ವಾ, ಇನ್ಯಾರು ಮತ್ತೆ ಅನ್ನುವ ಕಾಕು ಅದು ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಆಗ ಇವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವನು ಬೈತಾನೆ, ಎಳ್ಪೋಗು ದೂತನಪ್ಪನ ಬೆಳ್ಪನ ನುಡಿಗೆಳ್ದು ಮುಳಿಯಲಾಗದು ನೀನು ಮೆಳ್ಪೆಟ್ಟು ವಿದುರನೆಂಬಿ ತೊಳ್ಪುಟ್ಟಿಯ ಮನೆಯ ಕೂಳೆ ನುಡಿಯಿಸೆ ನುಡಿದೈ ಅಂತಂದ್ಬಿಡ್ತಾನೆ. ಎದ್ದು ಹೋಗು, ಎಳ್ಪೋಗು, ಎದ್ದು ಹೋಗು, ಗೆಟ್ ಔಟ್, ಗೆಟ್ ಲಾಸ್ಟ್. ದೂತನಪ್ಪನ ಬೆಳ್ಪನ ನುಡಿಗೆಳ್ದು ಮುಡಿಯಲಾಗದು. ದೂತ ಅಂತ ಬಂದಿರೋ ಈ ದಡ್ಡವ ಶಿಖಾಮಣಿಯ ಮಾತನ್ನು ಕೇಳಿ ಕೋಪ ಮಾಡ್ಕೊಳ್ಬಾರ್ದು. ಮಾಡ್ಕೊಳ್ತಾ ಇರೋದು ಕೋಪವೇ. ಮೆಳ್ಪಟ್ಟು ವಿದುರನೆಂಬಿ ತೊಳ್ಪುಟ್ಟಿಯ ಮನೆ. ಅಷ್ಟು ಮಾತ್ರವಲ್ಲ, ಮೆಳ್ಪಟ್ಟು ಅಂದರೆ ನೀನು ಗಾಂಪತನದಿಂದ, ಎಗ್ಗತನದಿಂದ, ಪೆದ್ದತನದಿಂದ, ಅರಿವಿಲ್ಲದೆ ವಿದುರ ಅಂತಕ್ಕಂಥ ತೊಳ್ಪುಟ್ಟಿ, ತೊಳ್ತಿನಲ್ಲಿ ಹುಟ್ಟಿದವನು, ತೊತ್ತಿನಲ್ಲಿ ಹುಟ್ಟವನು, ದಾಸಿಪುತ್ರನಲ್ಲಿ ತೊಳ್ಪುಟ್ಟಿ. ಅವನ ಮನೆಯಲ್ಲಿ ಕೂಳ್ ತಿಂದವನಾದ ಕಾರಣ ಕೂಳೆ ನುಡಿಯಿಸೆ ನುಡಿದೆ. ಅವನ ದಾಸಿಪುತ್ರನ ಅನ್ನ ತಿಂದಿದ್ದ ಬಾಯಿನಲ್ಲಿ ಇನ್ನೇನು ಒಳ್ಳೆ ಮಾತು ಬರುತ್ತದೆ. ನನಗೆ ಪರಿಚಿತರೊಬ್ಬರಿದ್ದರು, ಇಂಗ್ಲೀಷ್ ಪ್ರೊಫೆಸರು. ಅವರಿಗೆ ಯಾಕೋ ಸರ್ವೀಸ್ನಲ್ಲಿ ಸ್ವಲ್ಪ ಬಹಳ ಕಷ್ಟಗಳು ಬಂದಿದ್ವು. ಅವ್ರು ಹೇಳ್ತಾ ಇದ್ರು, ಬೆಳ್ಳುಳ್ಳಿ ತಿಂದ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರೋದಿಲ್ಲ ಅಂತ. ಅವರು ಯಥೇಷ್ಟವಾಗಿ ಬೆಳ್ಳುಳ್ಳಿ ತಿಂತಾ ಇದ್ರು. ನಾನು ಕೇಳ್ತಾ ಇದ್ದೆ, ನಿಮ್ಮ ಬಾಯಲ್ಲೇ ಬರ್ತಾ ಇಲ್ಲ ಅಂತ ಆಯ್ತಲ್ಲ ಅಂತ. ಹಾಗೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಆಗಿಬಿಡ್ತಿದೆ. ಕೋಪ ಬರೋಲ್ಲ ಅಂತ ಹೇಳ್ತಾ ಕೋಪ ಮಾಡ್ಕೊಂಡಿದ್ದಾನೆ. ದಾಸನ ಮನೆಯ ಊಟ ನಿನ್ನ ಬಾಯಿನಲ್ಲಿ ಈ ರೀತಿಯಾಗಿ ಮಾಡಿಸಿದೆ ಅಂತ ಬೈತಾನೆ. ಆದರೆ ಆ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ಹೇಳ್ಪೋಗು ದೂತನಪ್ಪನ ಬೆಳ್ಪನ ನುಡಿಗೆಳ್ದು ಮುಳಿಯಲಾಗದು ನೀನು ಮೆಳ್ಪುಟ್ಟು ವಿದುರನೆಂಬಿ ತೊಳ್ಪುಟ್ಟಿಯ ಮನೆಯ ಕೂಳೆ ನುಡಿಯಿಸೆ ನುಡಿದೈ ಅಂತ. ಆಗ ವಿದುರನಿಗೆ ಕೋಪ ಬರುತ್ತದೆ. ಇದು ಮೂಲ ಮಹಾಭಾರತದಲ್ಲಿಲ್ಲ. ಕೊಡಿಮುಳಿದು ನಿನ್ನ ತೊಡೆಗಳ ನುಡಿವೆಡೆಯೊಳ್ ಭೀಮಸೇನ ನಾ ಪದದೊಳ್ ಪಿಡಿಯಲ್ಕೆಂದಿರ್ದೆನಿದಂ ಪಿಡಿಯಂಪೋಗೆಂದು ಸಭೆಯೊಳ್ ಉಡಿದಂ ಬಿಲ್ಲಂ. ಕಂದ ಪದ್ಯಗಳು ಎಷ್ಟು ಅಚ್ಚುಕಟ್ಟಾಗಿ ಬರುತ್ತದೆ. ಆ ಭೀಮ ನಿನ್ನ ತೊಡೆಯನ್ನು ಮುರಿತೀನಿ ಅಂತ ಶಬ್ದ ಮಾಡಿದ್ದಾನೆ. ಅವನು ಮುರಿಯುವ ಕಾಲದಲ್ಲಿ ಕಾಪಾಡೋಣ ಅಂತ ಈ ಬಿಲ್ಲನ್ನು ಹಿಡಿದಿದ್ದೆ. ನೀನು ನನ್ನನ್ನು ಜಾತಿ ಎತ್ತಿ ಬೈದಿದ್ದರಿಂದ ನಾನು ಬಿಲ್ಲನ್ನು ಮುರಿತೀನಿ ಅಂತ, ನಾನು ನಿನಗೆ ರಕ್ಷಣೆ ಕೊಡೋಲ್ಲ ಅಂತ ಮುರಿತೀನಿ ಅಂತ ಮುರಿದೇ ಬಿಟ್ಟ ಅಂತ. ವಿದುರ ಬಿಲ್ಲು ಮುರಿದದ್ದು ಯಕ್ಷಗಾನಾದಿಗಳಲ್ಲಿ, ತಮಿಳಿನ ವಿಲ್ಲಿಪುತ್ತೂರು ಭಾರತದಲ್ಲಿ, ಇನ್ನೂ ಹಲವು ಕಡೆಗಳಲ್ಲಿ ಬರುತ್ತದೆ. ಅರೆ, ಆಂಧ್ರ ಮಹಾಭಾರತದಲ್ಲಿ ಬರೋಲ್ಲ, ಮೂಲ ಮಹಾಭಾರತದಲ್ಲಿಲ್ಲ. ಪಂಪನನ್ನೇ ಅನುಸರಿಸಿದ ಕುಮಾರವ್ಯಾಸನಲ್ಲಿ ಉಂಟು. ಅಂತೂ ವಿದುರಂ ವಿಚ್ಛಿದುರಮನನಾಗಿ ಬಿಲ್ಲನ್ ಉಡಿವುದಂ ಸುಯೋಧನಂ ತನ್ನ ಬಲದ ತೋಳ್ ಉಡಿದಂತಾಗಿ ಸಿಗ್ಗಾಗಿ. ಸಿಗ್ಗು ಅನ್ನುವ ಪದ ಈಚೆಗೆ ಕನ್ನಡದಲ್ಲಿ ಬಳಕೆಯಲ್ಲಿಲ್ಲ. ಅದು ತಮಿಳಿನಲ್ಲಿ, ತೆಲುಗುನಲ್ಲಿ ಬಹಳ ಪ್ರಚುರವಾಗಿರುವುದಂಥದ್ದಾಗಿದೆ. ಆದರೆ ಇದು ಬಹಳ ಪ್ರಾಚೀನವಾದ ದ್ರಾವಿಡ ಪದಗಳಲ್ಲಿ ಒಂದು. ಕನ್ನಡದವರು ಮರುಕಳಿಸಿಕೊಳ್ಳಬಹುದು. ನಾಚಿಕೆ ಎನ್ನುವಂತಹ ಪರ್ಯಾಯ ಶಬ್ದ. ಹಾಗೆ
ವಿದುರ ಮುನಿಸಿಕೊಂಡು ಬಿಲ್ಲನ್ನು ಮುರಿದು ಕೃಷ್ಣನ ಕರ್ಕೊಂಡು ಹೊರಟೋಗ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಬಂಧಿಸಬೇಕು ಅಂತ ಮಾಡಿದಾಗ ಅವನು ವಿಶ್ವರೂಪವನ್ನು ತೋರಿಸ್ತಾನೆ ಅನ್ನೋದು ಒಂದು ಪದ್ಯದಲ್ಲಿ ಹೇಳಿಬಿಡ್ತಾನೆ. ಅದೇನು ವಿಶೇಷದಲ್ಲಿ ಇಲ್ಲ, ವಿಶೇಷವಾಗಿ ಕಾಣೋಲ್ಲ. ಮತ್ತೆ ಬಂದು ಕುಂತಿಗೆ ಬೀಡಿಂಗೆ ಬಂದು ಕುಂತಿಗೆ ಏಕಾಂತದೊಳು ಇಂತೆಂತಂ, ಅವನು ಕುಂತಿಗೆ ಹೇಳ್ತಾನೆ ನೀನು ಕರ್ಣಭೇದನ ಮಾಡು ಅಂತ. ಇದು ಮೂಲ ಮಹಾಭಾರತದಲ್ಲಿ ಇಲ್ಲ. ಈ ಪಂಪ ಕುಮಾರವ್ಯಾಸರು ಕೆಲವೊಂದು ಹಳವಂಡ ಮಾಡಿ ಕುಂತಿಯ ಪಾತ್ರಕ್ಕೆ ಸರ್ವನಾಶವಾಗುವಂಥ ಅನಾಹುತವನ್ನು, ಅಪಕಾರವನ್ನು, ಅಪಚಾರವನ್ನು ಮಾಡಿದ್ರು. ಕೃಷ್ಣನೇ ಅವಳಿಗೆ ಪ್ರೇರಿಸಿದ, ಹಾಗೆ ಮಾಡಿಸಿದ ಅಂತೆಲ್ಲ ಹೇಳಿ ಅವಳು ಒಂದು ತಂತ್ರಕ್ಕಾಗಿ ಹೋಗುವ ಆಯುಧ ಅನ್ನುವಂಥ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಕರ್ಣನನ್ನು ಕೊಂಡಾಡಬೇಕು ಅಂತ ಮಿಕ್ಕ ಪಾತ್ರಗಳನ್ನು ಕೆಳಗೆ ಮಾಡಬೇಕೆ, ಅಟ್ ದಿ ಕಾಸ್ಟ್ ಆಫ್ ಅದರ್ಸ್. ಇದು ತುಂಬ ಅನ್ಯಾಯಕಾರಿ. ಅದು ಮಾತ್ರವಲ್ಲ, ಕೃಷ್ಣ ಕುಂತಿಗೆ ಯಾವ ಇನ್ಸ್ಟ್ರಕ್ಷನ್ಸು ಕೊಟ್ಟಿಲ್ಲ. ಕೃಷ್ಣನನ್ನು ಇವರು ಕೆಳಗೆಳೆದು ಬಿಟ್ಟಿದ್ದಾರೆ. ಅವನು ಕುಂತಿಯನ್ನು ನೋಡಿ ಮಾತಾಡಿಸ್ದ ಅಂತಷ್ಟೇ ಬರುತ್ತದೆ. ಆಮೇಲೆ ಪಂಪ ಇನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದಾನೆ. ಈಗ ಬೀಡಿಗೆ ಹೋಗಿ ಕುಂತಿಯಲ್ಲಿ ಮಾತನಾಡಿ ಮತ್ತೆ ಕರ್ಣನ ಹತ್ರಕ್ಕೆ ಹೋಗಿ ಕರ್ಣಭೇದನ ಮಾಡ್ತಾನೆ ಅಂತ. ಮೂಲ ಮಹಾಭಾರತದಲ್ಲಿ ಸಭೆಯಿಂದ ನೇರ ಹೊರಬರುತ್ತಲೇ ಕರ್ಣನ ರಥದಲ್ಲಿ ಕುಳಿತು ಅವನ ಜೊತೆಗೆ ಹೋಗಿ ಏಕಾಂತದಲ್ಲಿ ಮಾತಾಡಿ ಕರ್ಣಭೇದನ ಮಾಡ್ತಾನೆ ಅಂತ ಬರ್ತದೆ. ಅದು ತುಂಬ ಸಹಜವಾಗಿದೆ. ಕುಮಾರವ್ಯಾಸನು ಹಾಗೆ ಮಾಡಿದ್ದಾನೆ. ಇತ್ತ ಕರ್ಣನ ಬಳಿಗೆ ಹೋಗ್ತಾನೆ. ನೀಮುಂ ನಿಮ್ಮ ಚೊಚ್ಚಿಲ ಮಗನಪ್ಪ ಸೂರ್ಯನ ಸೂನುವಂ ಸೂರ್ಯ ದಿನದಂದು ಕಂಡು ಸಿದ್ಧಿಯಂ ಮಾಡಿ ಬನ್ನಿಮ್ಮೆಂದು ಕುಂತಿಯಂ ಬೆಳ್ಗೊಂಡು ನೀನು ಹೋಗಿ ಭಾನುವಾರದ ದಿವಸ ಕರ್ಣನ ಭೇದನ ಮಾಡುವಂತ. ಮಹಾಭಾರತದ ಕಾಲದಲ್ಲಿ ವಾರಗಳ ಗಣನೆ ಇರಲಿಲ್ಲ, ಗ್ರಹಗಳು ಇರಲಿಲ್ಲ ಅಂದರೆ ಗ್ರಹಗಳು ಗೊತ್ತಿರಲಿಲ್ಲ ಅವರಿಗೆ ನಕ್ಷತ್ರಗಳು ತಿಥಿಗಳು ಇದ್ವೇ ಹೊರತು ವಾರಗಳು ಇರಲಿಲ್ಲ. ಇಡೀ ಕ್ಲಾಸಿಕಲ್ ಲಿಟ್ರೇಚರ್ ಆಫ್ ಸಂಸ್ಕೃತ ಅಂತ ಏನಿದೆ, ಕಾಳಿದಾಸನ ಕಾಲದಲ್ಲಿ ಕೂಡ ಈ ವಾರಗಳ ಗಣನೆ ನಮಗೆ ಕಾಣಿಸುವಂಥದ್ದಲ್ಲ, ಆಮೇಲೆ ಬರುವಂಥದ್ದು. ಅರೆ ಪಂಪನ ಕಾಲಕ್ಕೆ ವಾರಗಳೇನು, ತಾಂಬೂಲಾದಿಗಳು ಕೂಡ ಬಂದಿದ್ವು. ತಾಂಬೂಲ ಕೂಡ ಭಾರತದ್ದಲ್ಲ, ಅದು ಜಾವ, ಸುಮಾತ್ರ, ಮಲಯ ಆ ಕಡೆಯಿಂದ ಬಂದದ್ದು. ಹಾಗಾಗಿ ವೈದಿಕಾಚರಣೆಗಳಲ್ಲಿ ಎಲ್ಲಿಯೂ ತಾಂಬೂಲ ಕಾಣಿಸಿಕೊಳ್ಳುವುದಿಲ್ಲ. ಆ ಕಾರಣದಿಂದಲೇ ತಾಂಬೂಲ ತಂತ್ರಶಾಸ್ತ್ರ, ಆಗಮಶಾಸ್ತ್ರಗಳಿಂದ ಹಿಂಬಾಗಲಿಂದ ಬಂತು ಅಂತ ನಮಗೆ ಗೊತ್ತಾಗುತ್ತದೆ. ಇರಲಿ. ಆಮೇಲೆ ತಾನು ಹೋಗಿ ಕರ್ಣಭೇದನವನ್ನು ಮಾಡ್ತಾನೆ ಅಂತನ್ನುವುದು ಬರುತ್ತದೆ. ಭೇದಿಸಲೆಂದೆದಲ್ ನುಡಿದರೆನ್ನಿದರೊಯ್ಯನೆ ಕೇಳ ಕರ್ಣ ನಿನ್ನಾದಿಯೊಳಬ್ಬೆ ಕುಂತಿ ನಿನಗಮ್ಮನ್ ಅಹರ್ಪತಿ ಪಾಂಡುನಂದನರ್ ಸೋದರರೈದೆ ಮೈದುನನೆ ನಾಂ ಬೆರತೇಂ ಪಡೆ ಮಾತು ನಿನ್ನದೀ ಮೇದಿನಿ ಪಟ್ಟಮಂ ನಿನಿತೆ ನೀನಿರೆ ಮತ್ತೆ ಪೆರರ್ ನರೇಂದ್ರರೇ. ಭೇದಿಸೋದಿಕ್ಕೆ ಅಂತ ಹೇಳಿ ನಾನು ಮಾಡಿದ್ದಲ್ಲಪ್ಪ, ಆ ರೀತಿಯಾಗಿ ಮಾಡುವಂಥದ್ದು ಅಲ್ಲ. ಭೇದಿಸಲೆಂದೆದಲ್ ನುಡಿದರ್ ಎನ್ನದಿರ್. ನಾನು ಮಾತಾಡಿದ್ದು ನಿನ್ನನ್ನು ತಟಪಟ ಮೋಸ ಕಪಟದಿಂದ ಸೆಳೆಕೊಳ್ಳಬೇಕು ಅಂತ ಅಲ್ಲ. ಒಯ್ಯನೆ ಕೇಳ ಕರ್ಣ, ಮತ್ತೆ ಒಡನೆಯೇ ಕೇಳು ನಿನ್ನ ಆದಿಯೋಳಬ್ಬೆ ಕುಂತಿ. ನಿನ್ನ ತಾಯಿ ನಿಜವಾಗಿ ಆದಿಯೋಳು ಮೊದಲಿಗೆ ಕುಂತಿ. ನಿನ್ನ ಅಮ್ಮನ್, ನಿನ್ನ ತಾಯಿ ಅಂತಂದರೆ ತಂದೆ ಅಂತ ಅರ್ಥ. ಈಚೆಗೆ ಯಾವುದೋ ಒಂದು ಸಿನಿಮಾದಲ್ಲಿ ಕೂಡ ಪಾಪ ಚಿದಾನಂದ ಮೂರ್ತಿಗಳದ್ದೊಂದು ಕ್ಲಿಪ್ಪಿಂಗ್ ಅಂತ ತೆಗೆದುಕೊಂಡು ಬಂದುಬಿಟ್ಟಿದ್ದಾರೆ. ಅಮ್ಮನ ಗಂಧವಾರಣಂ ಅಂತಂದರೆ ಅವರ ತಂದೆಗೆ ಮೆಚ್ಚಾದ ಆನೆ ಅಂತನ್ನುವ ಅರ್ಥದಲ್ಲಿ. ಅಮ್ಮ ಅನ್ನುವುದು ತಂದೆ, ಅಬ್ಬೆ ಅನ್ನುವುದು ತಾಯಿ ಅಂತ. ನಿನ್ನಮ್ಮನ ಅಹರ್ಪತಿ ದಿವಸ್ಪತಿ ಸೂರ್ಯ ಪಾಂಡುನಂದನರ್ ಸೋದರರ್ ಮೈದುನನೆ ನಾಂ, ನಿನ್ನ ಮೈದುನ ಭಾವಮೈದುನ ನಾನು. ಪೆರತೆಂ ಪಡೆ ಮಾತು, ಮತ್ತೇನು ಹೇಳೋಣಪ್ಪ, ನಿನ್ನದೀ ಮೇದಿನಿ, ಈ ಭೂಮಿಯೆಲ್ಲ ನಿನ್ನದು. ಪಟ್ಟಮಂ ನಿನಿತೆ, ಈ ಪಟ್ಟವು ನಿನಗೆ, ನೀನಿರೆ. ನೀನು ಹೀಗಿರುವಾಗ ಮತ್ತೆ ಪೆರರ್ ನರೇಂದ್ರರೇ, ಇನ್ನು ಬೇರೆಯವರು ರಾಜರಾಗೋದಿಕ್ಕೆ ಸಾಧ್ಯವಾ? ಗಂಗೆಗೆ ಕೈಯೆಡೆ ಎಂದು ತುಂಗಸ್ತನಿ ಕೊಟ್ಟು ಪೋಗೆ ಸೂತಂ ಕಂಡಾತ್ಮಾಂಗನಿಗೆ ರಾಧೆಗಿತ್ತು ಮನಂಗುಳೆ ರಾಧೇಯ ನೆನೆಸಿಸು ತಜನಾದೈ. ಇವಳು ಗಂಗೆಗೆ ಹಾಕಿದ್ಲು, ಗಂಗೆ ನಿಮ್ಮಪ್ಪನ ಕೈಗೆ ಹಾಕಿದ್ಲು, ನಿಮ್ಮಪ್ಪ ಅವನ ಹೆಂಡತಿ ರಾಧೆ ಕೈನಲ್ಲಿಟ್ಟ, ಹಾಗಾಗಿ ನೀನು ರಾಧೇಯ, ಮೂಲತಃ ನೀನು ಕೌಂತೆಯ. ಆಮೇಲೆ ನೋಡಿ, ಎಲ್ಲೆಲ್ಲಿಂದ ಬಂದುಬಿಡುತ್ತಿದೆಯೋ ಗೊತ್ತಿಲ್ಲ ಕೆಲವು ಕಥೆಗಳು. ನಮ್ಮಲ್ಲಿ ಈ ಕಾರ್ಯಕಾರಣ ಭಾವಗಳನ್ನು ಹೊಂದಿಸುವುದು ತುಂಬ ಆಸೆ. ಮಾನವ ಜೀವನದಲ್ಲಿ ಕಾರ್ಯಕಾರಣ ಭಾವಗಳನ್ನು ತುಂಬ ಹೊಂದಿಸೋಕ್ಕೆ ಹೋದರೆ ಜೀವನವೇ ಅಸಹಜವಾಗಿಬಿಡುತ್ತದೆ. ಹಾಗಾಗಿ ಅತಿಯಾಗಿ ಮಹಾಭಾರತ ರಾಮಾಯಣಾದಿಗಳಲ್ಲಿ ಪ್ರತಿಯೊಂದಕ್ಕೂ
ಒಂದು ಹಿಂದಿನ ಯಾವುದೋ ಒಂದು ತಂತ್ರ, ಒಳತಂತ್ರ, ಯಾವುದೋ ಒಂದು ಪೂರ್ವಶಾಪ ಮತ್ತೊಂದು ಮಗದೊಂದು ಇತ್ತು, ಅಥವಾ ಇನ್ಯಾರೋ ತಿಳಿದಿದ್ರು ಆದರೂ ಮಾಡಲಿಲ್ಲ, ಅವರು ಹೇಳಿಬಿಟ್ರೆ ಬಾಯಿ ತಲೆ 100 ಹೋಳ ಆಗುತ್ತದೆ, ಈ ರೀತಿಯಾಗಿ ಏನೇನೋ ಶಾಪಗಳು ಅಂತೆಲ್ಲ ಮಾಡ್ಕೊಂಡು ಬರುವುದುಂಟು. ಅದರಿಂದ ಕಾವ್ಯತ್ವ ಕೆಡುತ್ತದೆ ಅಷ್ಟೇ. ಅಲ್ಟಿಮೇಟ್ಲಿ ದಿ ಅನ್ಆನ್ಸರಬಿಲಿಟಿ ಆಫ್ ಲೈಫ್ ಈಸ್ ದಿ ಪೊಯೆಟ್ರಿ. ಆ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ಪಂಪ ಹೇಗೆ ಅಡ್ಡದಾರಿ ಹಿಡಿದಿದ್ದಾನೆ ಅಂತ. ಅದೇ ವ್ಯಾಸ ವಾಲ್ಮೀಕಿಗಳಲ್ಲಿ ಕಾಣಿಸೋದಿಲ್ಲ. ಅಂದರೆ ನಮ್ಮ ಭಾರತದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲು ಈ ತರಹ ಎಲ್ಲಕ್ಕೂ ಈ ಮೂಲವ್ಯಾಧಿ ಇರಲಿಲ್ಲ. ಅದಕ್ಕೆ ಮೂಲ ಯಾವುದು, ಇದಕ್ಕೆ ಮೂಲ ಯಾವುದು, ಈ ಕಾರ್ಯಕಾರಣ ಭಾವ ಯಾವುದು ಅಂತ ಈ ಅತಿತರ್ಕ ಇರಲಿಲ್ಲ. ಆಮೇಲೆ ಶುರುವಾಯಿತು. ನಿನ್ನುತ್ಪತ್ತಿಯ ನಿನಿತೆಂದೆನ್ನು ಎನ್ನರುಣಂ, ನಿನ್ನುತ್ಪತ್ತಿಯನ್ ಇಂತೆನ್ ಎನ್ನರುಣಂ ಅರಿಯನ್ ಅರಿವೆನಾಂ ಸಹದೇವಂ ಪನ್ನಗಕೇತು ದಿನೇಶಂ ನಿನ್ನಂಬಿಕೆ ಕುಂತಿ ಇಂತಿವರ್ ನೆರೆ ಬಲ್ಲರ್. ಅಪ್ಪ, ನಿನ್ನ ಹುಟ್ಟನ್ನ ಸೂರ್ಯ, ನಾನು, ಸಹದೇವ ಮತ್ತು ನಿನ್ನ ತಾಯಿ, ಇಷ್ಟು ಜನ ಮಾತ್ರ ಬಲ್ಲವರು, ಇನ್ಯಾರೂ ಬಲ್ಲವರಲ್ಲ ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಇಲ್ಲಿ ಸಹದೇವನಿಗೆ ಯಾಕೆ ಗೊತ್ತು? ಅದಕ್ಕೆ ಪಂಪನೇ ಹೇಳಬೇಕು ಉತ್ತರವನ್ನು. ಸಹದೇವ ತ್ರಿಕಾಲಜ್ಞ ಅಂತ. ಒಂದು ಕಡೆಗೂ ಪ್ರಯೋಜನಕ್ಕೆ ಬರಲಿಲ್ಲ. ಯಾತಕ್ಕೆ ಬೇಕು? 2 ಕೈ ಸಾಲದು ಬಾಯಿ ಬಡ್ಕೊಳ್ಳೋಕ್ಕೆ. ಅದಕ್ಕೆ ಇನ್ನೂ ಒಂದು ಕಥೆ ಇದೆ. ಪುಣ್ಯವಶಾತ್ ಪಂಪ ಕುಮಾರವ್ಯಾಸ ಯಾರೂ ಕೊಟ್ಟಿಲ್ಲ. ಅದು ತಮಿಳ್ ಭಾರತದಲ್ಲಿ ಬರುತ್ತದೆ. ಪಾಂಡು ಸತ್ತೋದಾಗ ಪಾಂಡುವಿನ ಬೆರಳನ್ನ ಸಹದೇವ ಚಿಕ್ಕ ಹುಡುಗ ನೆಕ್ತಾ ತಿಂದುಬಿಟ್ನಂತೆ. ಅವನು ಇಡೀ ಮೈಯನ್ನು ತಿಂದಿದ್ರೆ ಬ್ರಹ್ಮಜ್ಞಾನಿಯೇ ಆಗ್ಬಿಡ್ತಾ ಇದ್ದಂತೆ. ಹೆಬ್ಬೆರಳನ್ನು ತಿಂದಿದ್ದರಿಂದ ಕಾಲು ಹೆಬ್ಬೆರಳನ್ನು ಅವನಿಗೆ ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ಗೊತ್ತಾಯಿತು. ಆದರೆ ಅದನ್ನು ಯಾರಿಗೂ ಹೇಳಬಾರ್ದು ಅನ್ನುವಂಥದ್ದು ಏನೋ ಬಂತು ಅಂತ. ಅಂದರೆ ಈ ಥರ ಒಂದು ಕಲ್ಪಿಸಿಕೊಡುವುದು. ಹಾಗೆ ಕಲ್ಪಿಸಿಕೊಟ್ರೆ ತನ್ನ ಮೂಲಕವಾಗಿ ಏನೋ ಸಂತೋಷ, ಏನೋ ಸಮಾಧಾನ ಬಂದುಬಿಡುತ್ತೆ ಜನಕ್ಕೆ, ಒಂದು ಪವಾಡ ಮಾಡದಂತೆ. ಅದಲ್ಲದೆ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾನೆ. ಸತ್ಯಂತಪ ಅಂತ ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋದಾಗ ದುರ್ಯೋಧನ ಮತ್ತು ಕರ್ಣ ಇಬ್ಬರೂ ಕೂಡ, ಸತ್ಯಂತಪರು ಕರ್ಣನಿಗೆ ಹೆಚ್ಚಿನ ಮರ್ಯಾದೆ ಮಾಡ್ತಾರೆ, ದುರ್ಯೋಧನಿಗೆ ಮಾಡೋದಿಲ್ಲ. ಅದಕ್ಕೆ ದುರ್ಯೋಧನ ಕೋಪ ಬರುತ್ತದೆ. ಆನಿರೆ ನೀಮಿದೇಕೆ ದೈಗೈದಿರೋ ಮೀಂಗುಲಿಗಂಗೆ ಪೇಳಿಂ ಎಂದಾ ನರನಾಥನಂ ತಿಳಿಪೆ ತನ್ಮುನಿ ಭೂಭುಜನೈದೆ ನಂಬಿ ಕಾನೀನ ಸಮಂತು ಪಾಸಟಿಯ ನುಯ್ಯನೆ ಮುಳ್ಳೊಳೆ ಮುಳ್ಳನೆಂದು ತಾನೀನ ಎದಿಂದೆ ಪೆರ್ಚಿ ಅಲ್ಕರೆಯೊಂದು ಒಳನೊಂದನ್ ಉಂಡನಲ್ಲನೇ. ಆಗ ಸತ್ಯಂತಪ ಮಹರ್ಷಿಗಳಿಗೆ, ಅಲ್ಲ, ಈ ಬೆಸ್ತನಿಗೆ ನೀವು ಗೌರವ ಕೊಟ್ರಿ, ನಾನು ರಾಜಾಧಿರಾಜ, ನನಗ್ಯಾಕೆ ಅಗೌರವ ಮಾಡಿದ್ರಿಂದರೆ, ಅಯ್ಯ ನಿನಗೆ ಅವನು ವರಸೆಯಿಂದ ಅಣ್ಣನಾಗಬೇಕು ಅದಕ್ಕೆ ಅಂತ. ಹಾಗಾಗಿ ಕಾನೀನ ಅಂತ ಸಂಬೋಧನೆ ತುಂಬ ಚೆನ್ನಾಗಿದೆ. ಇದನ್ನು ಹೇಳುವಾಗ, ನೆರೇಟ್ ಮಾಡುವಾಗ ಶ್ರೋತೃವಿಗೆ ಸಂಬೋಧನೆ ಮಾಡ್ತಾ ಇರೋದು ತುಂಬ ಒಳ್ಳೆಯ ಪದ್ಯಶಿಲ್ಪ. ನಂಬಿ ಕಾನೀನ ಸಮಂತು ಪಾಠಿಸುವೆನು ಅಯ್ಯನೇ ಮುಳ್ಳನೆ ಮುಳ್ಳಳೆಂದು. ಮುಳ್ಳಿಂದಾನೇ ತೆಗಿತೀನಿ ಅಂತ ದುರ್ಯೋಧನ ಏನು ಮಾಡ್ದ ಗೊತ್ತಾ? ಕಾನೀನ ಅಂದರೆ ಕನ್ಯಾಪುತ್ರ, ಕುಂತಿಯ ಮಗ ಅನ್ನುವುದು ತಾತ್ಪರ್ಯ. ಆ ಸಂಬೋಧನೆ ಬರೀ ಪ್ರಾಸಕ್ಕಾಗಿ ಹಾಕ್ಕೊಂಡಿದ್ದಲ್ಲ, ಪ್ರಾಸವನ್ನು ಇಟ್ಕೊಂಡಿದ್ದಾನೆ. ಗುರು ಅಕ್ಷರ ಬಂದ ಮೇಲೆ, ಗುರುವಕ್ಷರ ಬಂದ ಮೇಲೆ ಲಘ್ವಕ್ಷರ ಸ್ಥಾನದಲ್ಲಿ ನಕಾರ ಬಂದಿದೆ. ಹಾಗಾಗಿ ಸಲೀಸಾಗಿ ತಗೊಂಡಿದ್ದಾನೆ ಅನ್ಬಹುದು. ಆದರೆ ಅದು ತಂದುಕೊಟ್ಟ ಧ್ವನಿ ತುಂಬ ವಿಶೇಷವಾದಂಥದ್ದು. ಅವನು ಒಂದು ಕಡೆ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಮಾಡ್ತಾನೆ, ನನ್ನಿಕಾರಂ ಕಾಡಿಂಗೆ ಬಂದು ಅಂತ. ಅವಳು ಚಂದ್ರಮತಿ ಮಗನ ಹೆಣವನ್ನು ಹೊತ್ತುಕೊಂಡು ನನ್ನಿಕಾರಂ ಕಾಯುವ ಸುಡುಗಾಡು. ನನ್ನಿಕಾರ ಅಂದರೆ ಸತ್ಯವಂತ ಕಾಯ್ತಕ್ಕಂಥ ಸುಡುಗಾಡು, ಅದಕ್ಕೆ ಬಂದದ್ದು. ಅಂದರೆ ಹರಿಶ್ಚಂದ್ರ ಕಾಯುವಂಥ ಹರಿಶ್ಚಂದ್ರ ಘಾಟಿಗೆ ಬಂದದ್ದು. ಕಾಶಿಯಲ್ಲಿ ಬೇಕಾದಷ್ಟು ಸ್ಮಶಾನ ಇತ್ತಂತೆ, ಇಡೀ ಕಾಶಿಯೇ ಮಹಾಸ್ಮಶಾನ, ಅದಕ್ಕೆ ಅದೇ ಹೆಸರು ಉಂಟು. ಅಂದರೆ ಅಲ್ಲಿ ಪ್ರಾಸಕ್ಕಾಗಿ ನಾವತ್ ಬರತಕ್ಕಂಥ ಒಂದು ಸಾಜಾತ್ಯ ಪ್ರಾಸ, ಅಶ್ವಪ್ರಾಸ ಅಂತ ಕರೀತಾರೆ, ಹಯಪ್ರಾಸ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಮಾಡಿದ್ದು ಅಂತ ಆ ಮಹಾಕವಿಗಳಿಗೆ, ವಾಗ್ವಶ್ಯರಾದಂಥವರಿಗೆ, ವಶ್ಯವಾಕ್ಯರಾದಂಥವರಿಗೆ ಈ ಥರದ ಸಮಸ್ಯೆಗಳೇನೂ ಇಲ್ಲ. ಅವರು ಉದ್ದೇಶಪೂರ್ವಕವಾಗಿ ಆ ಪ್ರಾಸವನ್ನು ತಂದು ಮಾಡ್ತಾರೆ. ಜೊತೆಗೆ ಈ ಪ್ರಾಸ, ಯತಿ, ಛಂದಸ್ಸು ಮೊದಲಾದ ನಿರ್ಬಂಧಗಳು ಸ್ವಲ್ಪ ಯೋಚನೆ ಮಾಡುವಂತೆ ಮಾಡುತ್ತದೆ. ನಿಂತು ಆಲೋಚಿಸಿ, ಚಿಂತಿಸಿ, ಪರಿಷ್ಕೃತವಾಗಿ, ಸಾರವತ್ತಾಗಿ ಪದ್ಯವನ್ನು ರಚನೆ ಮಾಡುವಂತೆ ಮಾಡುತ್ತದೆ. ಅದು ಕೂಡ ನಮಗೆ ಕಾಣುತ್ತದೆ. ಹಾಗಾಗಿ ಪಾಂಡವರಿಂದಲೇ ಕೊಲ್ಲಿಸ್ತೀನಿ, ಕೌಂತೆಯರಿಂದಲೇ ನಾಶನ ಮಾಡ್ತೀನಿ ಅಂತ ನಿನ್ನನ್ನು ಇಟ್ಕೊಂಡಿದ್ದಾನೆ ಅಂದಾಗ ಅವನಿಗೆ ದುಃಖವಾಗುತ್ತದೆ. ಏನೇನೇ ಬಾಷ್ಪವಾರಿ ಪುಳಕಂಬೆರ ಸೊರ್ಮೆಯ ಪೊಣ್ಮೆ ಮುನ್ನೆ ನೀವು ಎನಗಿದನೇಕೆ ಪೇಳ್ದಿರೋ ನೆಗಳ್ತೆ ಪೊಗಳ್ತೆಯ ನಂಪಿನಂ ಸುಯೋಧನನ್ ಒಳ್ಳಿಕೆ ಇದ
ಕೃತಮಂ ಪೆರಗಿಕ್ಕಿ ನೆಗಳ್ತೆ ಮಾಸೆ ನೆನ್ಪಿನ ನೆವದಿಂದೆ ಪಾಂಡವರೊಳ್ ಆನ್ ಒಳವೊಕ್ಕಡೆ ನೀಮೆ ಪೇಸಿರೆ. ಯಾಕೀಗ ಈ ವಿಷಯವನ್ನು ಹೇಳಿದೆ ಅಂತ ಅತ್ತು ಗೋಳಾಡಿ ಎನೆಯನೆ ಬಾಷ್ಪವಾರಿ ರೋಮಾಂಚಿತನಾಗ್ತಾನೆ. ಸತ್ಯ ಕೇಳಿ ಅವನಿಗೆ ಮೈ ನಡುಕ ಬರುತ್ತದೆ, ಕಣ್ಣೀರು ಇಟ್ಟು ಅವನು ಹೇಳ್ತಾನೆ, ಯಾಕೆ ಹೀಗೆ ಮಾಡಿದ್ರಿ? ಈಗ ನನಗೆ ಈ ರೀತಿಯಾದ ಭೂತವನ್ನು ಹೇಳಿ ನನ್ನ ಹುಟ್ಟಿನ ರಹಸ್ಯವನ್ನು ಹೇಳಿ ಆ ಗುಟ್ಟನ್ನು ತಿಳಿಸಿ ಅನ್ಯಾಯ ಮಾಡಿದ್ರಿ. ದುರ್ಯೋಧನ ನನಗೆ ಮಾಡಿದ ಒಳ್ಳೆಯ ಕೆಲಸಗಳು ಉಪಕಾರಗಳಾಗಿವೆ. ದುರ್ಯೋಧನನ್ ಎನಗೆ ಸುಯೋಧನನ್ ಎನಗೆ ಒಳ್ಳಿಕೆಗೈದ ಕೃತಮಂ ಪೆರಗಿಕ್ಕಿ ನನಗೆ ಮಾಡಿದ ಉಪಕಾರವನ್ನೆಲ್ಲ ನಾನು ಪಕ್ಕಕ್ಕಿಟ್ಟು ನೋಡುವಂತೆ ಆಯ್ತಲ್ಲ. ನೋಡಿದ ಪಕ್ಷದಲ್ಲಿ ನೆಗಳ್ತೆ ಮಾಸೆ ನನ್ನ ಕೀರ್ತಿ, ಶ್ರದ್ಧೆ, ಪ್ರತಿಜ್ಞೆ, ಶಪಥ, ಸತ್ಯ ಎಲ್ಲ ಹೋಗಿ ನೆನಪಿನ ನೆವದಿಂದೆ, ನೆಂಟುತನದ ನೆವದಿಂದ ಪಾಂಡವರಲ್ಲಿ ಸೇರಿಕೊಂಡ್ರೆ ನೀಮೆ ಪೇಸಿರೆ, ನಿನಗೆ ಅಸಹ್ಯವಾಗೋದಿಲ್ವಾ ನನ್ನ ಬಗೆಗೆ? ಅಂದರೆ ನಿನಗೆ ನನ್ನ ಮೇಲೆ ಹೀನಾಯ ಅನಿಸಬೇಕು, ಆ ರೀತಿ ಆಗುತ್ತದಲ್ವಾ? ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ ಲಂಬಣಂ ಪರಿಯ ಮುತ್ತಿನ ಕೇಡೆನೆ ನೋಡಿ ನೋಡಿ ಬಳುಕುತ್ತಿರಲ್ ಏವಮಿಲ್ಲದೆ ಇವನಾಯುವುದು ತಪ್ಪದೆ ಪೇಳಿಮೆಂಬ ಭೂಪೋತ್ತಮನಂ ಬಿಸುಟ್ಟಿರದೆ ನಿಮ್ಮೊಳೆ ಒಕ್ಕಡೆ ಬೇಡನಲ್ಲನೇ. ಮಹಾಪ್ರಸಿದ್ಧ ಪದ್ಯ. ಸೇಡಿಯಾಪು ಕೃಷ್ಣ ಭಟ್ಟರು ಹೇಳುವಂತೆ ಇದು ಒಂದು ಪಂಪನ ಪದ್ಯ ಪಾಷಾಣಗಳಲ್ಲಿ ಒಂದು. ಈ ಬಗೆಗೆ ಭಾನುಮತಿಯ ನೆತ್ತ ಅಂತ ಸುಮಾರು ಒಂದು 400 ಪುಟಗಳ ಗ್ರಂಥವನ್ನೇ ಈಚೆಗೆ ನಮ್ಮ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ಟರು ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ತಂದಿದ್ದಾರೆ. ಪಂಪಾಸಕ್ತರೆಲ್ಲ ಅವಶ್ಯ ಓದಲೇಬೇಕಾದಂಥ ಲೇಖನ. ಸುಮಾರು 44 ಜನ ವಿದ್ವಾಂಸರು ಈ ಪದ್ಯದ ಮೇಲೆ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಅಲ್ಲಿ ಕಾಣಿಸುತ್ತದೆ. ಒಂದು ಪದ್ಯ 4 ಸಾಲಿನ ಪದ್ಯ 400 ಪುಟಗಳಷ್ಟು ಚರ್ಚೆಯನ್ನು ಬೆಳೆಸಿದೆ ಅಂತಂದರೆ ಯಾವ ಭಾಷೆಯಲ್ಲೂ ಇದೊಂದು ಅತಿಶಯವಾದ ವಿಕ್ರಮವೇ ಸರಿ. ಅಂದರೆ ವಿದ್ವದ್ರಾಸಿಕ್ಯ ಎಷ್ಟಿತ್ತು! ಇದೆಲ್ಲ 50 ವರ್ಷಗಳ ಕೆಳಗೆ ನಡೆದಂಥದ್ದು. ಆಮೇಲೆ ಅದರ ಒಂದು ಕೂಳೆ ಬೆಳೆ ಅಂತಾರಲ್ಲ, ಸೆಕೆಂಡ್ರಿ ಡೆವಲಪ್ಮೆಂಟ್ ಆಗಿ ಇನ್ನೊಂದು 50-60 ಪುಟಗಳಷ್ಟು ಬೆಳೆದದ್ದು. ಸುಮಾರು 300 ಪುಟಗಳಷ್ಟು ಮೂಲದ್ದೇ ಇರತಕ್ಕಂಥದ್ದು. ಘಟಾನುಘಟಿಗಳು, ಹೇಮಾಹೇಮಿಗಳು, ಬಿ ಎಂ ಶ್ರೀಕಂಠಯ್ಯನವರು, ಡಿ ಎಲ್ ನರಸಿಂಹಾಚಾರ್ಯರು, ತೀನಂ ಶ್ರೀಕಂಠಯ್ಯನವರು, ಪಾರಿಶವಾಡರು, ಮಾಸ್ತಿಯವರು, ಮತ್ತು ಇವರು ನಮ್ಮ ಬಹಳ ಒಳ್ಳೆಯ ಹಳಗನ್ನಡದ ವಿದ್ವಾಂಸರು, ಗ್ರೀಕ್ ಭಾಷೆಯನ್ನು ಬಲ್ಲವರು ಆಗಿದ್ದ ಕವ್ಯಂ ರಾಘವಾಚಾರ್ಯರು, ಹೀಗೆ ಅನೇಕರು ಸೇರಿ ಚರ್ಚೆ ಮಾಡಿದ್ರು. ಎಸ್ ವಿ ರಂಗಣ್ಣನವರು ಸೇರಿಕೊಂಡಿದ್ದರು. ಹೀಗೆ ಬಹಳಷ್ಟು ಜನ ಇದ್ದರು. ಸೇಡಿಯಾಪು ಕೃಷ್ಣ ಭಟ್ಟರು ಪಾರಿಶವಾಡರ ಮತ್ತು ಅವರ ಜೊತೆಯಲ್ಲಿ ಸೇಡಿಯಾಪು ಭಟ್ಟರಿಗೆ ಈ ಎಲ್ಲ ವಿಷಯಗಳನ್ನು ಒದಗಿಸಿಕೊಟ್ಟಂಥವರಾದ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರು, ಇವರೆಲ್ಲ ಸೇರಿ ಮಾಡಿದ್ದು. ವಿಶೇಷತಃ ಪರ್ಯವಸಾನವಾದದ್ದು ಸೇಡಿಯಾಪು ಕೃಷ್ಣ ಭಟ್ಟರದು. ಆ ಒಂದು ಅರ್ಥ ನಿಷ್ಕರ್ಷೆ ತುಂಬ ಚೆನ್ನಾಗಿದೆ. ಆಮೇಲೆ ಉತ್ತರೋತ್ತರವಾಗಿ ಇನ್ನೂ ಹಲವರು ಮಾಡಿದ್ರು, ನಮ್ಮ ವೆಂಕಟಾಚಾರ್ಯ ಶಾಸ್ತ್ರಿಗಳು ಸೇರಿದಂತೆ. ಆದರೆ ಎಲ್ಲವೂ ಸೇಡಿಯಾಪು ಅವರ ಅರ್ಥಕ್ರಮವನ್ನೇ ಒಪ್ಪಬೇಕಾದದ್ದು ಅನಿವಾರ್ಯವಾಯಿತು. ಇದು ವಿಲ್ಲಿಪುತ್ತೂರು ಭಾರತದಲ್ಲಿ ಕೂಡ ಬರುವಂಥದ್ದಾಗಿದೆ, ಚಲನಚಿತ್ರದಲ್ಲೂ ಕೂಡ ಕಾಣುವಂಥದ್ದಾಗಿದೆ. ಬಗೆ ಬಗೆಯ ರೀತಿಯಲ್ಲಿ ಇದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಇದು ಆ ಒಂದು ಸೇಡಿಯಾಪು ಅವರು ಬಹಳ ಚೆನ್ನಾಗಿ ಒಂದು 30 ಪುಟಗಳ ವಿವರಣೆ ಕೊಟ್ಟಿದ್ದಾರೆ ಈ ಪದ್ಯಕ್ಕೆ. ಅವರು ಹೇಳ್ತಾರೆ, ಇದೊಂದು ರೀತಿ ಕರ್ಣನ ಲೌಡ್ ಥಾಟ್, ವ್ಯಕ್ತ ಸ್ವಗತದಂತೆ ಕಾಣುತ್ತದೆ. ಅವನು ಹೇಳ್ಕೊತಿದ್ದಾನೆ, ನೆತ್ತಮನಾಡೆ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ. ಎಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸಂಸ್ಕೃತ ಭಾಷೆಯಲ್ಲಿ ಶತೃ ಶಾನಚ್ ಪ್ರತ್ಯಯಗಳನ್ನು ಹಾಕಿದ ಪದಗಳು ಅಂತ ಅನ್ಬೋದು. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ ಲಂಬಣಂ ಪರಿಯೆ ಮುತ್ತಿನ ಕೇಡೆನೆ ನೋಡಿ ನೋಡಿ ಬಳುಕುತ್ತಿರೆ. ಮತ್ತೆ ತಪ್ಪು ಇವನ ಏವಮಿಲ್ಲದೆ ಇವನಾದೊಡಂ ಆಯುವುದೇ ಪೇಳಿಂ ಎಂಬ ಭೂಪೋತ್ತಮನಂ ಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕಡೆ. ಎಷ್ಟೋ ಕ್ರಿಯೆಗಳು ನಡೆದಿರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿರ್ತಕ್ಕಂಥ ವ್ಯಾಖ್ಯಾನ ಏನು, ವಾಸ್ತವವಾಗಿ ಸೇಡಿಯಾಪು ಅವರ ವ್ಯಾಖ್ಯಾನ ಏನು ಅಂತ ಹೇಳ್ತೀನಿ. ಭಾನುಮತಿ ಮತ್ತು ದುರ್ಯೋಧನ ಇಬ್ಬರು ಪಗಡೆ ಆಡ್ತಾ ಇದ್ರು. ಆಗ ಮಧ್ಯದಲ್ಲಿ ಕರ್ಣ ಬಂದ. ದುರ್ಯೋಧನಿಗೆ ರಾಜಕಾರ್ಯ ಬಂತು, ಅವನು ಬಿಟ್ಟು ಹೋದ. ಕರ್ಣನಿಗೆ ಆಟವಾಡುವಂಥ ಅವಕಾಶ ಬಂತು. ದುರ್ಯೋಧನ ಪರವಾಗಿ ಆಡ್ದ. ಪಣವನ್ನು ಆ ಹಾರವಾಗಿ ಇಟ್ಟದ್ದು ಭಾನುಮತಿಯ ಹಾರ, ಮುತ್ತಿನ ಹಾರ. ಅದನ್ನು ಅವಳು ಸೋತ ಮೇಲೆ ಕರ್ಣ ಗೆದ್ದ. ಅಷ್ಟೊತ್ತಿಗೆ ದುರ್ಯೋಧನ ಬಂದಿರಲಿಲ್ಲ. ಕೊಡಬೇಕು ಅಂದ. ಅವಳು ಕೊಡಲ್ಲ ಅಂತಂದಿದ್ದಕ್ಕೆ ಕರ್ಣನೇ ಕೊರಳಿಗೆ ಕೈ ಹಾಕಿ ಎಳೆದ, ಕಿತ್ತು ಹೋಯಿತು. ಅಷ್ಟೊತ್ತಿಗೆ ದುರ್ಯೋಧನ ಬಂದ. ಕರ್ಣನಿಗೆ ತುಂಬ ಸಂಕೋಚವಾಯಿತು. ನೋಡಿ ನೋಡಿ ಬಳುಕುತ್ತಿರೆ. ಆಗ ದುರ್ಯೋಧನ ಏವಮಿಲ್ಲದೆ, ಸಂಕೋಚ ಇಲ್ಲದೆ, ಇವನಾದೊಡ ಮಾಯುವುದೇ ಪೇಳಿ, ಈ ಮುತ್ತನ್ನಾದರೂ ನೀನು ಆಯ್ದುಕೊಟ್ಟು ನಿನಗೆ ತೀರಿಸ್ತೀನಿ ಅಂತ ಆಯ್ದುಕೊಟ್ಟ. ಹೆಂಡತಿ ಕೊರಳಕ್ಕೆ ಕೈ ಹಾಕಿದ್ದಕ್ಕೆ ಕೋಪ ಮಾಡಿಕೊಳ್ಳಿಲ್ಲ. ಇಂಥ ಭೂಪೋತ್ತಮನನ್ನು ಬಿಸುಟ್ಟು ನಿಮ್ಮ ಜೊತೆಗೆ ಬಂದರೆ ನಾನು
ನಿಜವಾಗಿ ಮೀಂಗುಲಿಗ ಅಂದರೆ ಮೀನನ್ನು ಕೊಲ್ಲುವ ಬೆಸ್ತ ಬೇಡ, ಹೀನಾಯದ ಕ್ರೂರ ಕರ್ಮ ಮಾಡ್ತಕ್ಕಂಥವನಾಗ್ತೀನಿ ಅನ್ನುವುದು ತಾತ್ಪರ್ಯ ಅಂತ. ಆದರೆ ಸೇಡಿಯಾಪುರ್ ಬಹಳ ಚೆನ್ನಾಗಿ ಪದ್ಯಕ್ಕೆ ಹೇಳ್ತಾರೆ, ಯಾವತ್ತೂ ಪಣ ಅನ್ನುವುದು ಎರಡೂ ಕಡೆಯಲ್ಲೂ ನಡೀಬೇಕು. ಭಾನುಮತಿ ಕಡೆಗೆಲ್ಲೋ ಲಂಬಣ ಪಣ ಅಂತ ಆದರೆ ಇತ್ತ ಕಡೆಯಲ್ಲಿ ಏನು ಪಣ? ಮತ್ತೆ ಲಂಬಣವನ್ನು, ಮುತ್ತಿನ ಹಾರವನ್ನು ಇಲ್ಲಿ ಪಣ ಅಂತ ಯಾರು ವಾಚ್ಯವಾಗಿ ಹೇಳಿದ್ದಾರೆ. ಸೋಲಮನ್ ಈವುದು ಅಂತ ಹೇಳಿದ್ದಾರೆ ಹೊರತು ಹಾರಮನ್ ಈವುದು ಅಂತಿಲ್ಲ. ಅದು ಪ್ರಾಸಸ್ಥಾನದಲ್ಲಿ ಏನೂ ಇಲ್ಲ. ಹಾಗಾಗಿ ಹಾರಮನ್ ಈವುದು ಅಂತ ಅನ್ಬೋದಾಗಿತ್ತಲ್ಲ. ಹಾಗಾಗಿ ಆ ಹಾರವೇ ಪಣ ಅಂತ ಹೇಳೋಕ್ಕಾಗೋಲ್ಲ. ಆಮೇಲೆ ತನ್ನ ಒಡೆಯನ ಉದಾರತೆಯನ್ನು ಹೇಳ್ಕೊಳ್ಳೋಕ್ಕೆ ಹೊರಟಂಥ ಕರ್ಣ ತನ್ನ ಒಡೆಯನ ಹೆಂಡತಿಯ ಒಡತಿಯ ಈ ಜಿಪುಣತನವನ್ನು, ಪಿಶುಣತನವನ್ನು, ಅನುದಾರತೆಯನ್ನು ಹೇಳ್ತಾನ, ಅದು ಅಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥದ್ದು ಬೇರೆ. ಸಲುಗೆ ಎನ್ನುವುದು ಬರೀ ದುಡ್ಡು ಕಾಸಿನಲ್ಲಿ ಅಲ್ಲ, ಮುಕ್ತತೆ ಎನ್ನುವುದು ಇನ್ನೂ ಹೆಚ್ಚಿನ ವಿಷಯಗಳಲ್ಲಿ ಬರುತ್ತದೆ. ಒಬ್ಬರಿಗೆ ಇನ್ನೊಬ್ಬರು ತುಂಬ ಆತ್ಮೀಯರಾಗೋದು ಯಾವಾಗ ಅಂದರೆ ಅವರ ಅತ್ಯಂತ ಖಾಸಗಿಯಾದದ್ದು ನಮಗೆ ಖಾಸಗಿಯಲ್ಲ ಅನ್ನುವಂತೆ ಪ್ರದರ್ಶನ ಮಾಡಿದಾಗ. ಈ ರೀತಿಯಲ್ಲಿದೆ ಅದು ಅನ್ನೋದನ್ನು ಸೇಡಿಯಾಪುರು ಹೇಳ್ತಾರೆ. ದುರ್ಯೋಧನ ಮತ್ತು ಭಾನುಮತಿ ಇಬ್ಬರು ಪಗಡೆ ಆಡ್ತಾ ಇದ್ರು. ಮಧ್ಯದಲ್ಲಿ ಕರ್ಣ ಹೋಗಿದ್ದಾನೆ. ಮೊದಲೇ ಅವರು ಆಡೋದಕ್ಕೆ ನಿಶ್ಚಯ ಮಾಡಿಕೊಂಡಿದ್ದು ಇಲ್ಲಿ ಸೂಚ್ಯವಾಗಿ ಗೊತ್ತಾಗುತ್ತೆ. ಇವನಾದೊಡಂ ಇದನ್ನಾದರೂ ಕೂಡ ಆಯುವುದು ಅಂತನ್ನಲ್ಲಿ ಈ ಮುತ್ತನ್ನಾದರೂ ಆರಿಸ್ಕೊಳ್ಳೋದಾ ಅಂತನ್ನುವ ಈ ಮುತ್ತನ್ನಾದರೂ ಅಂತನ್ನುವ ಒಂದು ಸಮುಚ್ಚಯ ಅರ್ಥಕದಲ್ಲಿದೆ. ಆದರೆ ಇನ್ನೊಂದು ಮುತ್ತು ಸಿಗಲಿಲ್ಲ, ಇದಾದರೂ ಸಿಗಲಿ ಅಂತ ಆ ಮುತ್ತು ಅನ್ನೋದಕ್ಕೆ ಕನ್ನಡದಲ್ಲಿರ್ತಕ್ಕಂಥ ಶ್ಲೇಷ ಪನ್ ಯಾವುದಿದೆ, ಚುಂಬನ ಅದು. ಹೀಗಾಗಿ ದುರ್ಯೋಧನ ಭಾನುಮತಿ ಇಬ್ಬರು ಕೂಡ ಯಾರು ಸೋತ್ರೆ ಅವ್ರು ಗೆದ್ದವರಿಗೆ ಚುಂಬನ ಕೊಡಬೇಕು ಅನ್ನುವಂತೆ ಇಟ್ಟುಕೊಂಡದ್ದು. ಕರ್ಣ ಬಂದ, ಭಾನುಮತಿ ಸೋತಳು. ಅವಳು ಚುಂಬಿಸಬೇಕಾಯಿತು ದುರ್ಯೋಧನನ್ನ. ಅವಳಿಗೆ ಸಂಕೋಚ, ದುರ್ಯೋಧನಿಗೆ ಇಲ್ಲ. ಕಾರಣ ಕರ್ಣ ತನ್ನಿಂದ ಬೇರೆಯಲ್ಲ ಅಂತ ಭಾವಿಸಿಕೊಂಡಿದ್ದಾನೆ. ಹೀಗಾಗಿ ಅವನ ಅಸ್ತಿತ್ವವನ್ನೇ ಮರೆತು ಅದಕ್ಕೆ ಯಾವುದೇ ರೀತಿಯಾದ ಮುಜುಗರಗೊಳ್ಳದೆ ಅವಳನ್ನು ಸೆಣಸಾಡಿದ್ದಾನೆ. ಅವಳು ಮತ್ತಷ್ಟು ಮುಜುಗರಕ್ಕೆ ಒಳಗಾಗಿದ್ದಾಳೆ. ಆಗ ಮುತ್ತಿನ ಹಾರ ಕಿತ್ತು ಹೋಗಿ ಎಲ್ಲ ಚೆಲ್ಲಾಪಿಲ್ಲಿ ಆದರೆ ಇವನಾದೊಡ ಮಾಯುವುದೋ ಪೇಳಿಂ, ಇದನ್ನಾದರೂ ಆಯ್ದುಕೊಳ್ಳುವುದಾ ಹೇಳಿ ಅಂತಂದನಲ್ಲ. ಶೃಂಗಾರಕ್ಕೂ ಕೂಡ ತನ್ನನ್ನು ಸಾಕ್ಷಿಯಾಗಿಟ್ಟುಕೊಳ್ಳೋ ಮಟ್ಟಕ್ಕೆ ಅವನ ಮನಸ್ಸು ತೆರೆದಿತ್ತು, ಅವನ ಅಂತಃಪುರ ತೆರೆದಿತ್ತು. ಇಂಥವನನ್ನು ಬಿಸುಟ್ಟು ಹೋಗುವುದಾ ಅಂತ ಅದ್ಭುತವಾದ ಅರ್ಥಕ್ರಮ. ಇದು ಅಮರುಕೀಯವಾದದ್ದು ಅಂತ ಅವರು ಬರೆದರು. ಆದರೆ ಸೇಡಿಯಾಪುರಿಗೆ ಅಮರುಕ ಶತಕ ಗೊತ್ತಿರಲಿಲ್ಲ. ಅಲ್ಲಿ ಇಲ್ಲಿ ಕೇಳಿದ್ರು. ಅವರು ಲೇಖನ ಬರೆದ ಹಲವಾರು ವರ್ಷ ಆದಮೇಲೆ ನಾನು ಆ ಲೇಖನ ಓದಿ ಅವ್ರಿಗೆ ಹೇಳಿದೆ, ಅಮರುಕ ಶತಕದಲ್ಲಿದೆ, ಮತ್ತೊಂದು ಕಡೆ ಇದೆ, ಮಗದೊಂದು ಕಡೆ ಇದೆ, ಸಾಹಿತ್ಯ ದರ್ಪಣದಲ್ಲಿ ಬರುತ್ತದೆ ಅಂತ ಒಂದು 3-4 ಉದಾಹರಣೆಗಳನ್ನು ಅವ್ರಿಗೆ ಕೊಟ್ಟೆ. ಅವರಿಗೆ ತುಂಬ ಸಂತೋಷವಾಯಿತು. ಆಮೇಲೆ ಇನ್ನೊಂದು ಲೇಖನವನ್ನು ನೆತ್ತ ಮುತ್ತು ಅಂತ ಕೂಡ ಅದಕ್ಕೆ ಒಂದು ಪರಿಶಿಷ್ಟಪ್ರಾಯವಾಗಿ ಬರೆದರು. ಯಾಕೆಂದರೆ ಅವರು ಲೇಖನ ಬರೆದಾಗ ಈ ಮುತ್ತು ಅನ್ನೋದು ದ್ಯೂತದಲ್ಲಿ, ಪಗಡೆಯಲ್ಲಿ ವಿನೋದಕ್ಕೆ, ವಿಲಾಸಕ್ಕೆ ಪಣವಾಗುವ ಸಾಧನವಾಗಿತ್ತಾ ಅಂತ ಒಂದು ಪ್ರಶ್ನೆ ಬಂದಿತ್ತು. ಆದರೆ ಇದರಿಂದ ನಿಶ್ಚಿತವಾಗಿ ಗೊತ್ತಾಗುತ್ತದೆ ಅಂತ ಬರೆದರು. ಅದು ಯಾವುದೇ ಇರಲಿ, ಒಟ್ಟಿನಲ್ಲಿ ಸ್ವಾರಸ್ಯ ಏನಂದರೆ ಪಂಪ ಎಷ್ಟು ಓದಿಕೊಂಡಿದ್ದ, ಎಷ್ಟು ಅಡಕದಿಂದ ಚೆನ್ನಾಗಿ ಬರೆಯಬಲ್ಲವನಾಗಿದ್ದ. ಇದೊಂದು ಅನರ್ಘಭಾಸ್ವರವಾದಂಥ ಪದ್ಯ ಅಂತನ್ನುವುದು ನಮಗೆ ತಿಳಿಯುತ್ತದೆ. ಇಲ್ಲೆಲ್ಲ ಕುಮಾರವ್ಯಾಸನು ತುಂಬ ಚೆನ್ನಾಗಿ ಬರೆದಿದ್ದಾನೆ. ಈ ಒಂದು ಪ್ರಕರಣ ಹಿಡಿಯೋಕ್ಕಾಗಲಿಲ್ಲ ಕುಮಾರವ್ಯಾಸನಿಗೆ. ಅವನು ತುಂಬ ಚೆನ್ನಾಗಿ ಕಾದಿ ಕೊಲ್ಲೊಡೆ ಪಾಂಡುಪುತ್ರ ಸಹೋದರರು ಕೊಲ್ಲಿಲ್ಲ ಕೌರವಂಗ ಅವನಿಯಲ್ಲಿ ಹೋಗಲಡಿಯಿಲ್ಲ ಅಂತೆಲ್ಲ ದುಃಖ ಪಡ್ತಾನೆ. ಇನತನೂಜನ ಕೂಡೆ ಮೈದುನ ತನದ ಸರಸವನೆಸಗುತ್ತಲಿ ತೊಡೆ ಸೋಂಕಿನಲ್ಲಿ ಕುಳಿತು ಅಂತೆಲ್ಲ ಕುಮಾರವ್ಯಾಸ ಬಹಳ ಚೆನ್ನಾಗಿ ಬರೀತಾನೆ. ಹಾಗೆಯೇ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅದಾ ಇದಾ ಟು ಬಿ ಆರ್ ನಾಟ್ ಟು ಬಿ ಅಂತ ಕನ್ಫ್ಯೂಷನ್ನು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ತಾನೆ. ಈ ತಂಬುಲಕ್ಕೆ ಎಂಜಲಿಗೆ ನೀವು ಅವನ ಮೊಣಕೈ ನೀರಿಗೆ ಕೈಯಾನುವರೆ ಅಂತೆಲ್ಲ ಹೇಳಿಬಿಟ್ಟು ವ್ಯಂಗ್ಯ ಮಾಡಿ ತೋರಿಸ್ತಾನೆ. ಬಹಳ ಚೆನ್ನಾಗಿದೆ. ಭೇದದಲ್ಲಿ ಹೊಕ್ಕಿರ್ದನೋ ಮಧುಸೂದನನು ಅನ್ಯಾಯ ಮಾಡಿದ ಅಂತ ಕರ್ಣನ ದುಃಖ, ಹಾಡಿ ತಣಿಯನು, ಮಾಡಿ ತಣಿಯನು, ನೋಡಿ ತಣಿಯನು ಅಂತ ಹೇಳುವ ಪದ್ಯಗಳು ಎಲ್ಲ ತುಂಬ ಸುಂದರವಾದದ್ದು. ಅದು ಕುಮಾರವ್ಯಾಸನ ವಿಸ್ತೃತ ಮನೋಹರವಾದ ರೀತಿ. ಇಲ್ಲಿ ಅದಕ್ಕೆ ತುಂಬ ಒಳ್ಳೆಯ ಬಗೆಯ ರೀತಿಯ ಒಂದು ಹೆಗಲಣಿಯಾಗಿಯೇ ಪಂಪನದು ಇದೆ ಅನ್ನೋದ್ರೊಳಗೆ ಸಂದೇಹ ಕಾಣೋಲ್ಲ. ಆಮೇಲೆ ಕುರುಪತಿಗಿಲ್ಲ ದೈವ ಬಲಂ, ಆಜಿಗೆ ಯುದ್ಧದಲ್ಲಿ ಅವನಿಗೆ ಗೆಲುವಾಗುವಂತೆ ದೈವ ಬಲ ಇಲ್ಲ, ಇನ್ನು ಏನು ಮಾಡೋದು? ಹಾಗಾಗಿ ಸೋದರರಿಂತು ನೋಡಿ ಕೊಕ್ಕರಿಸದೆ ಕೊಲ್ವೆನ್, ನಾನು ಕೊಂಕದೆ ಹೇಗೆ ನನ್ನ ತಮ್ಮಂದಿರನ್ನು ಕೊಲ್ಲಲಿ? ಕೊಲ್ವೆನ್
ಎನ್ನೊಡಲನಾಂ ತವೆಪೆಂಬ ರಣರಂಗ ಭೂಮಿಯೋಳು. ಹಾಗಾಗಿ ನಾನು ಸಾಯ್ತೀನಿ, ಒಡೆಯನಿಗಾಗಿ ಸಾಯ್ತೀನಿ, ಜೈವನ ತಂದು ಕೊಡ್ತೀನಿ ಅನ್ನೋ ಭರವಸೆ ಇಲ್ಲ. ಅರಿದೆಂ ಸೋದರರೆಂದು ಪಾಂಡವರನ್ ಇಂತೆನ್ನರಂ ಕೊಲ್ವೆನ್ ಅಳ್ಕರೊಳೆನ್ನಂ ಪೊರೆದೈದೆ ನಂಬಿದ ನೃಪಂಗೆಂತಾಜಿಯೋಳ್ ತಪ್ಪುವೆಂ. ಪಾಂಡವರನ್ನ ಕೊಲ್ಲೋದು ಹೇಗೆ, ಇವನನ್ನು ಬೆಂಬಲಿಸಿಕೊಂಡು ಯುದ್ಧ ಮಾಡುವುದು ಹೇಗೆ? ದೊಡ್ಡ ಸಂದಿಗ್ಧ. ಹಾಗಾಗಿ ತರಿಸಂದ ಅದ್ಭುತ ವೈರಿ ಭೂಪ ಬಳದೊಳ್ಡಾಡೆ ಲೆಕ್ಕಕ್ಕೆ ತಳ್ವಿದೆನ್ ಎನ್ನಾಳ್ದ ನಿವಾನೆ ಮುಂಚೆ ನಿರಿಪೆಂ ಕೈಕೊಂಡು ಕಟ್ಟಾಯಮಂ. ಹಾಗಾಗಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಲೆಕ್ಕಕ್ಕೆ ಮಾತ್ರ ನಾನು ಹೋರಾಡ್ತೀನಿ. ಅಂದರೆ ಶತ್ರು ಸೈನ್ಯ ಸಮೂಹವನ್ನು ನಾಶನ ಮಾಡ್ತೀನಿ. ಲೆಕ್ಕಕ್ಕೆ ತಳ್ವರಿದೆ ಎನ್ನಾಳ್ದನ್ ಇವಾನೆ ಮುಂಚೆ ನಿರಿಪೆಂ ಕೈಗೊಂಡು ಕಟ್ಟಾಯಮಂ. ಹಾಗಾಗಿ ನಾನು ಪರಾಕ್ರಮಕ್ಕೆ ತೆತ್ತುಕೊಳ್ತೀನಿ, ಕೈಲಾದಷ್ಟು ಯುದ್ಧ ಮಾಡಿ ಶತ್ರು ಸೇನೆಯನ್ನು ಧ್ವಂಸ ಮಾಡ್ತೀನಿ, ಶತ್ರು ಪ್ರಮುಖರನ್ನು ಧ್ವಂಸ ಮಾಡಲಾರೆ ಅಂತ ಅನ್ನೋದನ್ನು ಇಟ್ಕೊಳ್ತಾನೆ. ಇತ್ತ ಕಡೆ ಕುಂತಿ ಆಮೇಲೆ ಬರ್ತಾಳೆ, ಮೊದಲಿಗೆ ಹೇಳಿದ್ದ ಭಾನುವಾರ ಅಂತ. ಸಂಗತ ತರಂಗಯುತೆಯಂ ಮಂಗಳ ಲಕ್ಷಣೆಯನಂದು ಭೊಂಕನೆ ಕಂಡಂ ಗಂಗಾಂಗನೆಯಂ ಕಾಣ್ಬುವಲ್ ಅಂಗನೃಪಂ ಮುಂದೆ ನಿಂತ ಕುಂತಿಯ ನಾಗಳ್. ಅಲೆಗಳಿಂದ ಹೊಯ್ದಾಡುವ ಭಾಗೀರಥಿಯ ಹಾಗೆ ತನ್ನ ತಾಯಿಯನ್ನು, ಹೊಯ್ದಾಟದಿಂದ ಬಂದ ತಾಯಿಯನ್ನು ಕಂಡ ಅಂತ ತುಂಬ ಚೆನ್ನಾಗಿದೆ. ಪಂಪ ತನ್ನ ಕಾವ್ಯದಲ್ಲಿ ಅಲ್ಲಲ್ಲಿ ಕಂದಗಳ ಗುಚ್ಛಗಳನ್ನು ಮಾಡ್ತಾನೆ. ಇದು ಆದಿಪುರಾಣದಲ್ಲಿ ತುಂಬ ವಿಶೇಷ. ಅಲ್ಲಂತೂ ನೀಲಾಂಜನೇಯ ನೃತ್ಯದಂಥ ಕಂದಂಗಳಿಂದಲೇ ತುಂಬಿ ತುಳುಕಾಡ್ತಕ್ಕಂಥ ಭಾಗಗಳು ಉಂಟು 10. ಇಲ್ಲಿ ಕೂಡ ಆ ಬಗೆಯಲ್ಲೇ ಉಂಟು. ಅಂಥದ್ದು ಒಂದು ಶಿಶುಪಾಲ ವಧ ಪ್ರಸಂಗದಲ್ಲಿ ಬರುತ್ತದೆ, ಇನ್ನೊಂದು ನಾರದಾಗಮನದಲ್ಲಿ ಬರುತ್ತದೆ, ಮತ್ತೊಂದು ಈ ಕರ್ಣಭೇದನ ಅಂದರೆ ಕುಂತಿ ಮಾಡುವ ಕರ್ಣಭೇದನ ಪ್ರಕರಣದಲ್ಲಿ ಬರುವಂಥದ್ದು. ಹೀಗೆಲ್ಲ ಚೆನ್ನಾಗಿವೆ. ಅಲ್ಲಿ 10-15 ಕಂದ ಪದ್ಯಗಳಿಂದಲೇ ತುಂಬ ಹದವಾಗಿ ಈ ಇಡೀ ಪ್ರಕರಣವನ್ನು ನಿರ್ವಾಹ ಮಾಡ್ತಾನೆ. ಆಮೇಲೆ ಅವಳು ಸ್ತನ್ಯ ಉಕ್ಕಿ ಬರುವಾಗ ಮಗನಿಗೆ ಹೇಳ್ತಾಳೆ, ಆಗಳೆ ಮಗನಂ ಪೆತ್ತವಲಾಗಿಲ್ಲ ಲತಾ ಲಲಿತೆ ನೊಸಲ ಕಣ್ಬೆತ್ತವಲಂತಾಗಡೆ ರಾಗಕ್ಕಾಗರ ಮಾಗೆ ದಿನಾಧಿಪ ತನೂಜನ್ ಒಸೆದಿರ್ಪಿನಗಂ. ಈಗಲೇ ಮಗನನ್ನು ಹೆತ್ತಳ ಅನ್ನುವಂತೆ ಪ್ರೀತಿ ವಾತ್ಸಲ್ಯಗಳನ್ನು ತುಂಬಿ ತುಳುಕಿಸಿ ತೋರ್ಪಡಿಸ್ತಾಳೆ. ಆಗ ಗಂಗಾದೇವಿ ಬರ್ತಾಳೆ. ಇದು ಮೂಲದಲ್ಲಿ ಇಲ್ಲ. ಒಪ್ಪಿಸಿದಂ ಕೈಯಡೆಯಂ ದಪ್ಪೈಸಿದ ನಿನ್ನ ಮಗನ ನೀಗಳೇ ನಿನಗೆಂದಪ್ಪೈಸಿ ಗಂಗೆ ಪೋಪುದು ಒಪ್ಪುವ ನಿಜಬಿಂಬದೋಳ್ ಅಗಳಿಂದಂ ದಿನಪಂ. ಗಂಗೆ ಬಂದು, ಅಮ್ಮ ಅವತ್ತು ನೀನು ನನಗೆ ನಿನ್ನ ಮಗನನ್ನು ಒಪ್ಪಿಸಿ ಹೋದೆ. ಕುಮಾರವ್ಯಾಸನಲ್ಲಿ ಹೇಳ್ತಾನೆಲ್ಲ, ತಾಯೇ ಬಲ್ಲಂದದಲ್ಲಿ ಕಾಯೇ, ಅಮ್ಮ ನಿನಗಿಷ್ಟ ಬಂದಂಗೆ ಕಾಯಿ ಮಗನನ್ನ ಅಂತ ಗಂಗೆಯಲ್ಲಿ ಬಿಟ್ಲು ಅಂತ. ಈ ಗಂಗೆ ನನ್ನನ್ನು ನೀನು ನಂಬಿ ನಿನ್ನ ಮಗನನ್ನು ನನ್ನೊಳಗೆ ಹಾಕದೆ ನನ್ನ ಮಡಲಿಗೆ, ನಾನು ಮತ್ತೆ ನಿನ್ನ ಕೈಗೆ ಒಪ್ಪಿಸ್ತೀನಿ, ನನ್ನ ಬಾಧ್ಯತೆ ಮುಗಿಸ್ತು ಅಂತ ಬಂದಳು ಅಂತ ಚೆನ್ನಾಗಿದೆ ಭಾವ. ಈಗ ಸೂರ್ಯ ಕೂಡ ಬರ್ತಾನೆ. ಬಂದು ಪರಮಟ್ಟು ಬರಲ್ ತನ್ನಡಿಗೆರಗಿದ ನಿಜಸುತನ ನಳ್ಕರಿಂ ಪರಸಿ ಮನಂ ಮರುಗಿ ರವಿ ನುಡಿದನ್ ಎನ್ನುಮ ನರಿಯದೆ ಮರುಳ್ಮಗನೆ ಹರಿಗೆ ಕವಚಮನಿತ್ತೈ. ಈ 2 ಪದ್ಯಗಳು ಅಂದರೆ ನವಮಾಶ್ವಾಸದ 76-77 ಪದ್ಯಗಳು 2 ಸ್ವತಂತ್ರವಾದ ಪದ್ಯಗಳಲ್ಲದೆ ಯುಗ್ಮಕ ಎರಡೂ ಸೇರಿ ಒಂದು ಪದ್ಯ ಆಗುತ್ತದೆ. ಯಾಕೆಂದರೆ ದಿನಪಂ ಅಂತ ಹಿಂದಿನ ಪದ್ಯ ಮುಗಿದು ಪೊರಮಟ್ಟು ಅಂದರೆ ಅವನ ಬಿಂಬದಿಂದ ಹೊರಗೆ ಬಂದು ಇಲ್ಲಿ ನಿಂತು ಕರ್ಣನ ಜೊತೆ ಸಂಭಾಷಣೆ ಮಾಡ್ತಾನೆ. ತನ್ನ ಕಾಲಿಗೆ ಬಿದ್ದ ಮಗನಿಗೆ, ಅಯ್ಯೋ ಮಗನೇ, ನೀನು ಮರುಳ್ ಮಗನೇ, ಪೆದ್ದ ಹುಡುಗ, ನನಗೆ ಎಷ್ಟು ನಾನು ಎಚ್ಚರ ಹೇಳಿದ್ರೂ ಕೇಳದೆ ಹರಿಗಮ್ ಅಂದರೆ ಇಂದ್ರನಿಗೆ ಕವಚವನ್ನು ಕೊಟ್ಟೆ, ಈಗ ನಿನ್ನ ತಾಯಿ ನಿನ್ನನ್ನು ಕೊಲ್ಲೋಕ್ಕೆ ಬಂದಿದ್ದಾಳೆ, ಏನು ಮಾಡ್ತೀಯ ಅಂತಂದಾಗ ಅವನು ಕರ್ಣ ಹೇಳ್ತಾನೆ, ಚಲಮುಂ ಚಾಗವುಂ ಅಳವುಂ ಕಲಿತನಮುಂ ಕುಲಮುಂ ಈಗಳ್ ಎನ್ನಯ್ಯ ಮೈಯೊಳ್ ನೆಲೆಸಿದುವು ನಿಮ್ಮ ಕರುಣಾ ಬಲದಿಂ ನೀವೆನ್ನೆನಂದು ಮಗನೆಂದು ದರಿಂ ಅಂತ. ನೀನು ಏನು ಹೇಳಿದ್ರೂ ನಾನು ನನ್ನ ತಾಯಿಗೆ ಮಾಡುವಂಥದ್ದು ಮಾಡಿಯೇ ಮಾಡ್ತೀನಿ. ಛಲ, ತ್ಯಾಗ, ಕಲಿತನ, ಇದೀಗ ನಾನು ಕುಲೀನ ಅನ್ನುವುದಷ್ಟು ಕೂಡ ಬಂತು. ಈ ತಾಯಿಯ ಗರ್ಭದಲ್ಲಿ ಹುಟ್ಟಿ ಈ ಎಲ್ಲ ದಿವ್ಯ ಗುಣಗಳು ಬಂತು. ಹಾಗಾಗಿ ನೀವು ಮಗ ಅಂತ ಒಪ್ಪಿಕೊಂಡಿದ್ದರಿಂದ ನನಗೆ ತುಂಬ ಹೆಮ್ಮೆ ಉಂಟಾಯಿತು. ಪಡೆದರ್ ತಾಯುಂ ತಂದೆಯು ಮೊಡಲಂ ಪ್ರಾಣಮುಂ ಆ ಮನಮುಂ ಅವರವು ಕೈಯೆಡೆಯಂ ಕೊಡುವುದು ಅದರಿಂದಾಯ್ತೆ ನೀ ಮೆನೆಗೆಡೆ ಮಡಗದೆ ಬೆಸಪ ತೊಳ್ತು ವ್ಯಸನಂ ಬೆಸಸಿ. ಅಮ್ಮ, ಈ ದೇಹ ನಿಮ್ಮದು, ತಂದೆ ತಾಯಿಗಳು ಕೊಟ್ಟಂಥದ್ದಿದು, ಹಾಗಾಗಿ ನೀವು ಏನು ಕೇಳಿದರೆ ಅದನ್ನು ಕೊಟ್ಟು ಬಿಡ್ತೀನಿ, ಪ್ರಾಣವೂ ಕೂಡ ಕಡಿಮೆಯಲ್ಲ ಎಂಬುದು ಮಂಬಿಕೆ ಮಗನೆ ನಂಬೆಳದೆ ನೀನು ಮಿತ್ತೆ ಯಾನುಂ ಪೆತ್ತೆಂ ನಂಬಿದ ನಿನ್ನನುಜರ್ ನಿನ್ನಂ ಬೆಸಗೆಯೇ ನೀನೇ ನೆಲನ ನಾಳ್ವುದು ಕಂದ. ಅಪ್ಪ, ನೀನು ನನ್ನನ್ನು ಇಷ್ಟು ನಂಬಿದ್ದೀಯ, ನಾನು ನಿನಗೆ ಹೇಳ್ತಿದ್ದೀನಿ, ನನ್ನ ಮಕ್ಕಳು ನಿನ್ನನ್ನು ಗೌರವಿಸ್ತಾರೆ ಮತ್ತು ನಂಬಿಕೊಂಡಿರ್ತಾರೆ ನಿನ್ನನ್ನು. ಹಾಗಾಗಿ ನೀನು ಬಂದು
ಅವ್ರ ಪಕ್ಷದಲ್ಲಿ ನಿಂತು ಸಾಮ್ರಾಜ್ಯವನ್ನು ಪಡೆಯಬೇಕು ಅಂತ. ಆಗ ಕರ್ಣ ಇಲ್ಲ, ನಾನು ಬರೋದಿಲ್ಲ ಅಂತಂತಾನೆ. ಭೈಮಂ ಲೋಭಮಂ ಎಂಬ ತಮ್ಮೆರಡು ಪಾಪಕ್ಕೆ ಪಕ್ಕಾಗೆ ಪಾಳೆಯನೊಕ್ಕಾಳ್ದನಗೈದು ಸತ್ಕೃತಮಂ ಪಿಂತಿಕ್ಕಿ ಜೋಳಕ್ಕೆ ತಪ್ಪಿಯುಂ. ಈ ಜೋಳದ ಪಾಳಿ ಅಂತಿದೆಯಲ್ಲ, ಅವರೆಲ್ಲ ಜೋಳದ ಬೆಲ್ಟ್ನವರು. ಪಂಪ, ಕುಮಾರವ್ಯಾಸ ಭಕ್ಕರಿಯ ಬೆಲ್ಟ್ನವರು. ಹಾಗಾಗಿ ಉಪ್ಪಿನ ಋಣ, ಅನ್ನದ ಋಣ ಅನ್ನೋದಕ್ಕಿಂತ ಜೋಳದ ಋಣ ಅಂತಲೇ ಹೇಳ್ತಾರೆ. ನಮ್ಮ ಮಹಾ ಕವಿಗಳೆಲ್ಲ ತುಂಗಭದ್ರಾ ನದಿಯ ಆಚೆಗೆ ಮೆರೆದವರು, ಈಚೆಗೆ ಕಡಿಮೆ ಜನ. ಕರಾವಳಿಯ ಕಡೆಗೆ ಬಂದರೆ ರತ್ನಾಕರ, ಭರತೇಶ ವೈಭವ ಬರೆದವನು. ಸ್ವಲ್ಪ ದೇವನೂರಿನ ಕಡೆಗೆ ಬಂದರೆ ಲಕ್ಷ್ಮೀಶ. ಆ ಕಡೆಯವರು ಸುರಪುರ ಅಂತಿದೆ, ಅಲ್ಲಿನವರು ಲಕ್ಷ್ಮೀಶ ಅಂತ ಹೇಳ್ತಾರೆ. ಅದು ಬಗೆಹರಿದ ರಗಳೆ. ನನಗನ್ಸುತ್ತೆ ಚಿಕ್ಕಮಗಳೂರಿನ ಜಿಲ್ಲೆಯ ಕಡೂರಿನ ಹತ್ತಿರದ ದೇವನೂರೇ ಲಕ್ಷ್ಮೀಶನ ಊರಿರಬಹುದು ಅಂತ ಅನಿಸುತ್ತದೆ. ಒಟ್ಟಲ್ಲಿ ಈ ಥರ ಕೆಲವರೊಬ್ಬರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಪಂಪ, ರನ್ನ, ಕುಮಾರವ್ಯಾಸ ಎಲ್ಲ ಆ ಕಡೆಯವರೇ. ಮಹಾ ಕವಿಗಳೆಲ್ಲ ಅಲ್ಲಿಯವರೇನೆ. ಅಂದರೆ ಮುಧೋಳ ಅಂತಿದೆಯಲ್ಲ, ಮುದುವಳಲು ಅಂತ ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಅದೇ ಆ ರನ್ನನ ಊರು. ಇನ್ನು ಅಣ್ಣಿಗೇರಿ, ಅದು ಪಂಪ ಇದ್ದಂಥ ಊರು. ಹತ್ತಿರದಲ್ಲೇ ಬರ್ತಕ್ಕಂಥ ಲಕ್ಷ್ಮೇಶ್ವರ, ಅದೇ ಸಾಜದ ಪುಲಿಗೆರೆ ತಿರುಳುಗನ್ನಡದ ತವರೂರು. ಅಲ್ಲಿಗೆ ಪಂಪ ಸೇರಿದುಕೊಂಡಂಥವನು ಬನವಾಸಿ, ಆ ಕಡೆಗೆ ಬರ್ತಕ್ಕಂಥದ್ದಾಗಿದೆ. ತುಂಗಭದ್ರಾ ನದಿ ಆಚೆಗೆ ಬರ್ತಕ್ಕಂಥ ಊರು. ಕುಮಾರವ್ಯಾಸನಂತೂ ಸ್ಪಷ್ಟ ಗೊತ್ತು, ಗದುಗು ಅಂತ. ಇನ್ನು ಪೊನ್ನನು ಅತ್ತ ಕಡೆಯವನೇ. ಎಲ್ಲರೂ ಆ ಕಡೆಯವರೇ ಆದರು. ಯಾಕೆ ಅಂತಂದರೆ ಕಾವೇರಿಯ ಆಸುಪಾಸಿಗೆ ಬರ್ತಿದ್ದಂತೆ ಇಟ್ ಈಸ್ ದಿ ಲ್ಯಾಂಡ್ ಅಂಡರ್ ಲಿಟಿಗೇಷನ್. ಪಲ್ಲವರಿಗೂ, ಪಾಂಡ್ಯರಿಗೂ, ಚೋಳರಿಗೂ, ಚೇರರಿಗೂ, ಕನ್ನಡಿಗರಿಗೂ ತಗಾದೆ ನಡೀತಾನೇ ಇತ್ತು. ಹೀಗಾಗಿ ಇಲ್ಲಿ ಕನ್ನಡ ಗಟ್ಟಿಯಾಗೋದು ಕಷ್ಟವಾಯಿತು. ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಗಟ್ಟಿಯಾಗದೇ ಇರೋದಕ್ಕೂ ಆ ಕಾಲದಿಂದ ಬಂದಂಥ ಅನರ್ಥವೇ ಕಾರಣ ಅಂತ ಅನಿಸುತ್ತದೆ. ಅವನು ಹೇಳ್ತಾನೆ, ಜೋಳದ ಪಾಳಿ ಇದೆಯಲ್ಲ, ಕುಮಾರವ್ಯಾಸ ಕೂಡ ಅದನ್ನು ಹೇಳ್ತಾನೆ. ತಪ್ಪಿಯುಂ ಬಾಳ್ವದೆ ಪೂಂದು ನಿಲ್ಲದಿಕೆಯಂ ಬಾಳ್ವಂತು ವಿಖ್ಯಾತ ಕೀರ್ತಿಯವಲ್ ಇಯಲ್ ಒಡಲಬ್ಬೆ ಪೇಳಿಂ ಎನಗೇಂ ಕಲ್ಪಾಂತರ ಸ್ಥಾಯಿಯೇ. ಅಮ್ಮ ಹೇಳಿ, ಭಯ, ಲೋಭ ಇವೆಲ್ಲ ಕೂಡ ಪಾಪಕ್ಕೆ ಸಾಧಕಗಳು. ಆದರೆ ನಾನು ನನ್ನ ಸ್ವಾಮಿ ಮಾಡಿದ ಉಪಕಾರವನ್ನೆಲ್ಲ ಬಿಟ್ಟು ಬದುಕತಕ್ಕಂಥದ್ದು ಸಾಧುವೆ, ಸಾಧ್ಯವೇ? ಉಪ್ಪಿನ ಋಣ ಅನ್ನುವಂಥದ್ದು ಇದ್ದೇ ಇದೆಯಲ್ಲ, ಅದರಿಂದ ಅಶಾಶ್ವತವಾದ ದೇಹಕ್ಕೆ, ಭೋಗಕ್ಕೆ ಬದಲಾಗಿ ಶಾಶ್ವತ ಕೀರ್ತಿಯನ್ನೇ ಪಡ್ಕೊಳ್ತೀನಿ ಅಂತಂತಾನೆ. ಪಿಡಿಯಂ ಪುರಿಗೆಣೆಯಂ ನರ ಎಡೆಗೊಂಡಡಂ ಉಳಿದ ನಿನ್ನ ಮಕ್ಕಳ ನಿನ್ನೇರ್ ದೊಡೆಯಂ ಅಳಿಯಂ ಪೆರ್ಜಸಮನೆ ಪಿಡಿದೆನ್ನನೆ ರಣದೊಳ್ ಇಳಿವೆನ್ ಇದರಡಿಯನೆತ್ತಿಂ. ಹಾಗಾಗಿ ನಾನು ತೊಟ್ಟ ಬಾಣವನ್ನು ತೊಡೋದಿಲ್ಲ. ಅರ್ಜುನನ್ನ ಬಿಟ್ಟು ಮತ್ತಿನ್ಯಾರನ್ನೂ ಕೂಡ, ಅರ್ಜುನನ್ನೂ ನಾನು ನೋಯಿಸೋದಿಲ್ಲ. ನರನ್ ಎಡೆಗೊಂಡೊಡಂ, ಇದು ಇನ್ನೂ ಮಿಗಿಲಾದದ್ದು. ಕುಮಾರವ್ಯಾಸಾದಿಗಳಲ್ಲಿ ಅರ್ಜುನನೊಬ್ಬನ್ನು ಮಾತ್ರ ನಾನು ನೋಯಿಸ್ತೀನಿ ಅಂತ ಒಂದು ಕಡೆ ಹೇಳ್ತಾನೆ. ಮತ್ತು ಇನ್ನೊಂದು ಕಡೆಗೆ ನಿನ್ನಯ ವೀರರೈವರನ್ನು ನೋಯಿಸೇನು ರಾಜೀವ ಸಖನಾಣೆ ಅಂತ, ನಮ್ಮಪ್ಪನಾಣೆ ನಿನ್ನ 5 ವೀರರನ್ನು ನಾನು ನೋಯಿಸೋದಿಲ್ಲ ಅಂತಂದ ಅಂತ. ಮೂಲ ಮಹಾಭಾರತದಲ್ಲಿ ಅರ್ಜುನನೊಬ್ಬನ್ನು ಬಿಟ್ಟು ಇನ್ಯಾರನ್ನು ನಾನು ಕೊಲ್ಲೋಲ್ಲ ಅಂತ ಅನ್ನೋದು ಬರುತ್ತದೆ. ಅರೆ ಪುಣ್ಯ, ಪಂಪ ಕುಂತಿಬಾಯಿಂದ ಹೇಳಿಸಿಲ್ಲ, ಬಾಪ್ಪ ಅಂತ ಕರೆಸಿದ್ದಷ್ಟೇ. ಅದು ಮೂಲ ಮಹಾಭಾರತದಂತೆ. ಕುಮಾರವ್ಯಾಸ ಇನ್ನೂ ಅನ್ಯಾಯ ಮಾಡಿಬಿಟ್ಟ. ನೀನು ನನಗೆ ಶಪಥ ಮಾಡಿ ಮಾತು ಕೊಡು, ತೊಟ್ಟ ಬಾಣ ತೊಡೋದಿಲ್ಲ ಅಂತ, ಅರ್ಜುನನ ಎಲ್ಲರನ್ನೂ ಉಳಿಸ್ತೀನಿ ಅಂತ ಈ ರೀತಿಯಾಗಿ ಹೇಳ್ತಾನೆ. ಆಮೇಲೆ ಅಲ್ಲಿಗೆ ಆ ಪ್ರಕರಣ ಮುಗಿದು ಕೃಷ್ಣ ಪಾಂಡವರ ಬೀಡಿಗೆ ಬರ್ತಾನೆ. ಈಗ ಇವನು ಸಂಜಯ ರಾಯಭಾರವನ್ನು ಹೇಳ್ತಾನೆ. ಇದೊಂದು ವ್ಯುತ್ಕ್ರಮ. ಮೊದಲು ದೃಪದನ ಪುರೋಹಿತ ಹೋಗಿ ಕೌರವರ ಸಭೆಯಲ್ಲಿ ಪಾಂಡವರ ಅಭಿಪ್ರಾಯವನ್ನು ಹೇಳಿದ್ದು, ಆಮೇಲೆ ಅತ್ತ ಕಡೆಯಿಂದ ಸಂಜಯ ಬಂದಿದ್ದು, ಕಟ್ಟ ಕಡೆಗೆ ಕೃಷ್ಣ ಹೋದದ್ದು. ಇದೆಲ್ಲ ಆದಮೇಲೆ ಯುದ್ಧಾತ್ ಪೂರ್ವ ಉಲೂಕ ರಾಯಭಾರಕ್ಕಾಗಿ ಬರೋಲ್ಲ, ಪಾಂಡವರನ್ನ ಗೇಲಿ ಮಾಡಿ ಬೈದು ಹಳಿಯೋದಕ್ಕಾಗಿ ಬರ್ತಾನೆ. ಇಷ್ಟು ಮಹಾಭಾರತದಲ್ಲಿ ಬರುವಂಥದ್ದು 4 ದೂತರು, ಈ ಕಡೆ 2, ಆ ಕಡೆ 2. ಆದರೆ ಇಲ್ಲಿ ದೃಪದ ಪುರೋಹಿತರ ಪ್ರಸ್ತಾವ ಇಲ್ಲ, ಕೃಷ್ಣನೇ ಬರ್ತಾನೆ. ಮತ್ತೆ ಹತ್ತ ಕಡೆಯಿಂದ ಇವನು ಬರ್ತಾನೆ, ಸಂಜಯ ಅಂತ. ಇದಕ್ಕೆ ಯಾವ ಔಚಿತ್ಯವೂ ಕಾಣೋದಿಲ್ಲ. ಯಾಕೆ ಹೀಗೆ ಪಂಪ ಬದಲಾಯಿಸಿಕೊಂಡನೋ ದೇವರಿಗೆ ಗೊತ್ತು. ಆಮೇಲೆ ಅವನ ಅಡಕ ವಿಚಕ್ಷಣೆಯನ್ನು ತಿಳಿಸುವಂತೆ ಮತ್ತೊಂದು ಪದ್ಯವನ್ನು ನಾನು ಓದಬಹುದು. ಪಾಂಡವರಿಗೆ ಏನಾಯಿತು ಅಂತ ಹೇಳ್ತಾನೆ.
ಹಿಮಕೃತ್ವಂಶಜರಪ್ಪ ಪಾಂಡುಸುತರಂ ಕೈಕೊಂಡು ನಿನ್ನೈದು ಬಾಡಮನಿತ್ತು ನಡಪೆಂದು ಸಾಮಮನೆ ಮುಂತಿಟ್ಟೊಡಾತಂ ಪರಾಕ್ರಮಮಂ ತೋರಿಸಿಡಿಲ್ದು ಪಾಯ್ವುದುಂ ಅಸುಂಗೊಳ್ವನ್ಯಗಂ ವಿಶ್ವರೂಪಮನಾಂ ತೋರಿದೆ ನಿಮ್ ಕಡಂಗಿ ರಣದೊಳ್ ನಿಮ್ ತೋರು ನಿನ್ನಾರ್ಪುಮಂ. ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಪಾಂಡವರು ಚಂದ್ರವಂಶೀಯರು, ಅಂದರೆ ನಿಯೋಗಜಾತರಾಗಿದ್ದರೂ ಕೂಡ ಅವರು ಪಾಂಡವರೇ. ಅವರು ಕುಂಡಕರಲ್ಲ, ಅಂದರೆ ಅವರು ಪಾಂಡುವಿನ ಸಂತಾನ ಅಲ್ಲ ಅಂತ ಹೇಳುವಂಥದ್ದಲ್ಲ. ಅವರು ಅದೇ ವಂಶಕ್ಕೆ ಸೇರಿದವನು. ಹಿಮಕದ್ವಂಶಜರಪ್ಪ ಪಾಂಡುಸುತರಂ ಕೈಕೊಂಡು ಈ ಪಾಂಡವರ ಜೊತೆ ನಿನ್ನೈದು ಬಾಡಮನಿತ್ತಂ, ಅಥವಾ ನೀನು ಅವರಿಗೆ ರಾಜ್ಯ ಕೊಡೋಕ್ಕಾಗದೇ ಇದ್ದರೆ 5 ಊರಾದರೂ ಕೊಡಬೇಕು. ಹೀಗಾಗಿ ಬಾಡ ಅಂತಂದರೆ ಗ್ರಾಮಗಳು ಅಂತ. ನಡಪೆಂದು ಸಾಮಮನೆ, ಸಾಮೋಪಾಯವನ್ನು ಒಳ್ಳೆ ಮಾತುಗಳನ್ನೇ ಹೇಳಿದ್ರು. ಮುಂತಿತ್ತೊಡಾತಂ, ಮುಂತಿಟ್ಟೊಡೆ ಹಾಗಿಟ್ಟಿದ್ದರೂ ಕೂಡ ಅವನು ಮುಂದೆ ಪರಾಂಬರಿಸಲು ಪರಾಕ್ರಮಮಂ ತೋರಿ ಸಿಡಿಲ್ದು, ಅಬ್ಬರ ಮಾಡಿ ಕೋಲಾಹಲ ಮಾಡಿ ಗಲಾಟೆ ಮಾಡ್ದ. ಪಾಯ್ವುದುಂ ಅಸುಂಗೊಳ್ವನ್ನೆಗಂ, ನನ್ನನ್ನು ಪ್ರಾಣ ತೆಗೆಯುವಂತೆ ಮಾಡ್ತೀನಿ ಅಂತಂದರೆ ಅವನನ್ನೇ ಕೊಲ್ಲುವಂತೆ ನಾನು ವಿಶ್ವರೂಪಮಂ ತೋರಿದೆನ್ ಕಡಂಗಿ ರಣದೊಳ್ ನಿಂಪು ತೋರು ನಿನ್ನಾರ್ಪುಮಂ. ಹೀಗಾಗಿ ನೀನು ಯುದ್ಧದಲ್ಲಿ ನಿನ್ನ ಶೌರ್ಯ ತೋರಿಸು, ನಾನು ಸಂಧಾನ ಕಾಲದಲ್ಲಿ ನನ್ನ ವಿಶ್ವರೂಪ ತೋರಿಸಿದೆ ಅಂತ ಹೇಳ್ದ ಅಂತ. ಇಲ್ಲಿ ಆ ಇಡೀ ಕ್ರಮವನ್ನು ಅಚ್ಚುಕಟ್ಟು ಮಾಡಿ ಅಡಕ ಮಾಡಿ ಹೇಳುವ ಕ್ರಮ ಸಂತೋಷಕಾರಿಯಾಗುವಂಥದ್ದು. ಆಮೇಲೆ ಯುದ್ಧೋದ್ಯಮ, ಯುದ್ಧಘೋಷವಾಗುತ್ತದೆ. ಆಗ ಆ ಸೇನಾ ಸನ್ನಾಹ ಪ್ರಯಾಣ ಅದನ್ನು ಒಳ್ಳೆಯ ಭವ್ಯವಾದ ಭಾಷೆಯಲ್ಲಿ ಹೇಳ್ತಾನೆ. ಪಂಪ ಆದಿಪುರಾಣದಲ್ಲಿ ಸಮೃದ್ಧವಾಗಿ ದಂಡಾಯಮಾನವಾದ ಸಂಸ್ಕೃತ ಸಮಾಸಗಳನ್ನು ಶೃಂಖಲಾ ಮಾಧ್ಯಮದಲ್ಲಿ ಬಳಸ್ತಾನೆ. ಆದರೆ ಇಲ್ಲಿ ತುಂಬ ಸಂಸ್ಕೃತದ ಒಂದು ಪ್ರಾಚುರ್ಯ ಇಲ್ಲ, ಹೆಚ್ಚು ದೇಸಿಗೆ ಒಲೆದಿದ್ದಾನೆ, ಹಳಗನ್ನಡದ ಹದ ಕಂಡುಕೊಂಡಿದ್ದಾನೆ. ಆದರೂ ಸಂದರ್ಭೋಚಿತವಾಗಿ ಬಳಸ್ತಾನೆ. ದೆಸೆಯಂ ಪೊತ್ತ ಮದೇಭರಾಜಿ ದೆಸೆಗೆಟ್ಟೋಡಲ್ ಓಡಲ್ ತಗುಳ್ತು ಸಪ್ತ ಸಮುದ್ರಂ ಕರೆಗಣ್ಮಿ ತನ್ನವಧಿಯಂ ದಾಂಟಿತ್ತಜಾಂಡಂ ಸಿಡಿಲ್ ಪೊಯ್ದೊಡದೊಂದು ತತ್ತಿಯವಲಾಯ್ತೆಂಬೊಂದು ಸಂದೇಹಮಂ ಪಸತಂ ಭೂಭುವನಕ್ಕೆ ಮಾಡದುದು ತತ್ಸನ್ನಾಹ ಭೇರೀರವಂ. ದಿಗ್ಗಂತಿಗಳು, ದಿಗ್ಗಜಗಳು ದಿಕ್ಕೆಟ್ಟು ಓಡುವಂತೆ ಆಗಿ, ಸಪ್ತ ಸಾಗರಗಳು ಕೂಡ ಆ ಮೇರೆಯನ್ನು ಮೀರುವಂತೆ ಆಗಿ, ಬ್ರಹ್ಮಾಂಡವೇ ಸಿಡಿಯುವಂತೆ ಆಗಿ, ಅದೊಂದು ಮೊಟ್ಟೆ ಪುಡಿಗಟ್ಟುವಂತಹ ರೀತಿಯಲ್ಲಿ ಆಗುವ ಹಾಗೆ ಈ ಭೂರ್ಭುವಸ್ವಹ ಅನ್ನುವ ಈ 3 ಲೋಕಗಳಿಗೆ ಭೇರಿ ನಾದ ಮಾಡಿದ್ದು ಅಷ್ಟು ಕೋಲಾಹಲವಾಯಿತು. ಕರಿಗಳ್ ಭೃಂಗ ಕುಳಾಕುಳೀಕೃತ ಕಟೋಪೇತಂಗಳೊಂಬತ್ತು ಸಾ ಸಿರಮಂತೊಂದು ಗಜಕ್ಕೆ 100 ರಥವಂತ ಸ್ಯಂದನಕ್ಕೊಂದೊಂದರುಳ್ ತುರಗಂ 100 ತುರಂಗದಳಮೊಂದೊಂದಕ್ಕೆ 100 ತಗುಳ್ದಿರೆ ಬಲ್ಲರ್ನಡೆ ನೋಡಿ ಕೂಡೆ ಪಡೆದ ತಕ್ಷೋಹಿಣಿ ಸಂಖ್ಯೆಯಂ. ಒಟ್ಟು ಅಕ್ಷೋಹಿಣಿ ಅಂತಂದರೆ ಏನು ಅಂತ ಲೆಕ್ಕ ಹೇಳ್ತಾನೆ. ಇದು ಒಂದೊಂದು ಕಡೆ ಒಂದೊಂದು ಥರ ಬರ್ತದೆ. ಎಲ್ಲೂ ಸರಿಯಾಗಿಲ್ಲ ಅಂದರೆ ಅದು ಏನೋ ಆಗಿರಬೇಕು. ಎಲ್ಲ ಲೆಕ್ಕಗಳು ಒಂದೂ ಕಡೆ ಟ್ಯಾಲಿ ಆಗ್ತಾ ಇಲ್ಲ ಅಂದರೆ ಅದು ಲೆಕ್ಕ ಅಂತಲೇ ಇರಲಿಲ್ಲ ಅಂತಲೂ ಅನ್ನಿಸುತ್ತದೆ. ಇಫ್ ಆಲ್ ಆನ್ಸರ್ಸ್ ಆರ್ ನಾಟ್ ಕನ್ವಿನ್ಸಿಂಗ್ ಆನ್ಸರ್ಸ್, ದೇರ್ ಇಸ್ ನಥಿಂಗ್ ಲೈಕ್ ಅನ್ ಆನ್ಸರ್ ಅಂತಲೇ ಅನ್ಬಹುದು. ಇಲ್ಲಿ ಎಷ್ಟು ಅನ್ನೋದು ಮುಖ್ಯವಲ್ಲ, ಒಂದು ಅಂದಾಜು, ಕೈತೂಕ, ಬಾಯಿಬಣ್ಣ ಅನ್ನುವಂಥದ್ದಾಗಿರುತ್ತದೆ. ಲೆಕ್ಕ ಅಂತ ಅಮರಕೋಶಾದಿಗಳಲ್ಲಿ ಬರುತ್ತದೆ. ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಲೆಕ್ಕ ಉಂಟು. ಪಂಪನ ಒಂದು ತಮಾಷೆ ಏನಾಗಿದೆ ಅಂತಂದರೆ, ಎಷ್ಟು ಲೆಕ್ಕ ಅಂತ ಹೇಳ್ತಾನೆ. 9,000 ಆನೆಗಳು, ಒಂದು ಆನೆಗೆ 100 ರಥಗಳು, ಆ ಒಂದೊಂದು ರಥಕ್ಕೆ 100 ಕುದುರೆಗಳು, ಆ ಒಂದೊಂದು ಕುದುರೆಗೆ 100 ಪದಾತಿಗಳು ಅಂತ ಈ ಥರ ಲೆಕ್ಕ ಅಂತ. ಇದು ಇವನ ಅಕ್ಷೋಹಿಣಿ ಲೆಕ್ಕ. ಇದು ಎಲ್ಲೂ ಇಲ್ಲ ಪಂಪನ ಲೆಕ್ಕ. ಆಮೇಲೆ ಹೇಳಿಬಿಡ್ತಾನೆ 1,000,000 ಆನೆಗಳು ಅಂತ. ಇಲ್ಲಿ 9,000 ಆನೆ ಅಂತ ಅಂದಿದ್ದಾನೆ. 18 ಅಕ್ಷೋಹಿಣಿ ಸೇರಿದ್ರೆ ಎಷ್ಟಾಗುತ್ತೆ? 18 9 ಎಷ್ಟು ನೋಡಿದ್ರೆ ಅವನು ಅದನ್ನು ಎಷ್ಟೆಷ್ಟು ಕೋಟಿಗಳ ಸಂಖ್ಯೆಯಲ್ಲಿ ಮಾಡಿಬಿಡ್ತಾನೆ. ನಮ್ಮಲ್ಲಿ, ನಮ್ಮ ಹಿಂದೂಗಳಲ್ಲಿಯೇ, ಭಾರತೀಯರಲ್ಲಿಯೇ ಈ ಅತಿಶಯ ಎಕ್ಸಾಜರೇಟೆಡ್ ಅನ್ನುವಂಥದ್ದು ತುಂಬ ಉಂಟು. ಹೋಮರ್ ತನ್ನ ಇಡೀ ಕಾವ್ಯದಲ್ಲಿ 1000 ಹಡಗುಗಳಲ್ಲಿ ಸೈನ್ಯ ಬಂತು, ಅದು ಅಷ್ಟು ಸೇರಿ ಒಟ್ಟಾಗಿ ಟ್ರಾಯ್ ಪಟ್ಟಣಕ್ಕೆ ಮುತ್ತಿಗೆ ಹಾಕ್ತು ಅಂತ ಹೇಳ್ತಾನೆ. ನಮ್ಮಲ್ಲಿ 1000 ಅಂದುಬಿಟ್ರೆ ಲೆಕ್ಕಕ್ಕೆ ಇಲ್ಲ. ನಮ್ಮಲ್ಲಿ ಶುರು ಆಗೋದೇ 1,000,000ಯಿಂದ. ಎಲ್ಲಿವರೆಗೂ ಅಂತಂದರೆ, ರಾಮ ಮತ್ತು ಲಕ್ಷ್ಮಣ ಇಬ್ಬರು ಪ್ರಸ್ರವಣ ಗುಹಾ ಅಂತ ಒಂದು ಗುಹೆ ಮಾಲ್ಯವತ್ ಪರ್ವತದಲ್ಲಿರುತ್ತದೆ. ಅಲ್ಲಿ ಇದ್ದು ಇಡೀ ಮಳೆಗಾಲವನ್ನು ಕಳೀತಾರೆ. ಸುಗ್ರೀವನ ಸಹಾಯ ನಿರೀಕ್ಷೆಯಲ್ಲಿ ಇರ್ತಾರೆ. ಆಮೇಲೆ ಸುಗ್ರೀವ ಕಪಿಸೈನ್ಯವನ್ನೆಲ್ಲ ಸುಗ್ರೀವಾಜ್ಞೆಯನ್ನು ಕಳಿಸಿ ಬರಮಾಡಿಕೊಳ್ತಾನೆ. ಆಗ ಕಪಿಗಳೆಲ್ಲ ಕೋಟಿ ಕೋಟಿ ಕಪಿಗಳು ಬಂದು ಆ ಗುಹೆ ಒಳಗೆ ಕೂತ್ಕೋತಾರಂತೆ.
ನನ್ನ ಸ್ನೇಹಿತ ವಾಸಕ್ಕೆ ಹೇಳ್ತಾ ಇರ್ತಾನೆ, ಏನು ಸಾರ್ ಕಪಿವೀರರು ಸೊಳ್ಳೆಗಳು ತಿಗಣೆಗಳಿಗೆ ಕಳಪೆ ಆಗ್ಬಿಟ್ರ ಅಂತ. ಅಷ್ಟು ಸಂಖ್ಯೆಯವರು ಆ ಗುಹೆ ಒಳಗೆ ಹೇಗಿರೋಕ್ಕಾಯ್ತು ಅಂತ. ಏನೋ ನಂದಲ್ಲ, ನನಗೇನು ಹೋದದ್ದು ಸಂಖ್ಯೆ, ವಚನೇಕ ದರಿದ್ರತ ತುಂಬಿ ತುಳುಕಾಡಿಸು ಅಂತ. ಅದರೊಳಗೆ ಪರಾಕಾಷ್ಠೆಗೆ ಬರ್ತಕ್ಕಂಥವ್ರು ಜೈನರು. ಅವರನ್ನು ಮೀರುವಂತೆ ಸಾಧ್ಯವೇ ಇಲ್ಲ ಯಾರಿಗೂ ಕೂಡ. ಸಾಮಾನ್ಯವಾಗಿ ನಮ್ಮ ಪುರಾಣಗಳಲ್ಲೆಲ್ಲ ಬರ್ತಾ ಇರುತ್ತೆ ಖರ್ವ, ನಿಖರ್ವ, ಪರಾರ್ಧ ಅಂತ. ಅವರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳಲ್ಲೇ ಹೋಗ್ತಾರೆ. ಇದು ಹೇಗಿದೆ ಅಂತಂದರೆ, ನಮ್ಮ ಸ್ವಾಮಿಗಳಿಗೆ ಗೌರವವಾಚಕವಾಗಿ ಶ್ರೀಗಳನ್ನು ಬಳಸಬೇಕು ಅಂತಂದರೆ ನಿರ್ಲಜ್ಜೆ ಭಂಡತನ ಎಲ್ಲಿಗೆ ಬಂದುಬಿಡುತ್ತೋ. ಒಂದು ಶ್ರೀ ಸಾಲದು. ಶಂಕರ ರಾಮಾನುಜಾದಿಗಳೆಲ್ಲ ಶ್ರೀಕಾರ ಇಲ್ಲದೆಯೇ ಪಾಪ ವ್ಯವಹೃತರಾಗ್ತಾ ಇರ್ತಾರೆ. ಏನೋ ಗ್ರಹಚಾರ ತಪ್ಪಿ ಅವ್ರಿಗೊಂದು ಶ್ರೀ ಹಾಕ್ತಾರೆ, ಶ್ರೀ ಅಂತ. ಅದು ಬಹಳ ಸೆಕ್ಯುಲರ್ ಸನ್ಯಾಸಿ ಅಂತ. ಸನ್ಯಾಸಿಗೂ ಅಲ್ಲ ಸನ್ಯಾಸಿ, ರವಿಶಂಕರ್ ಅವ್ರಿಗೂ ಅಂಟು ಬಂದ್ಬಿಟ್ಟಿದೆ. ಅವ್ರ ಹೆಸರಿಗೆ ಶ್ರೀ ಆಗಿಬಿಟ್ಟಿದೆ, ಇತಿಶ್ರೀ. ಇನ್ನು ಮಾಧ್ವ ಮಠಗಳಲ್ಲಿ ಉತ್ತರಾದಿ ಮಠದವರೆಗಂತೂ ಎಲ್ಲಕ್ಕಿಂತ ಒಂದು ಸ್ವಲ್ಪ ಮಡಿ ಹೆಚ್ಚು ಮೇಲೆ ಇರಬೇಕು ಅಂತ ಶ್ರೀ 1008 ಶ್ರೀ ಅಂತ ಬರ್ಕೊಳ್ಳೋಕೆ ಶುರು ಮಾಡಿದ್ರು. ಅದೊಂದು ವಿಕಾರ. ಅದನ್ನು ಕಂಡು ಶೃಂಗೇರಿ ಸ್ವಾಮಿಗಳ ಭಕ್ತರಿಗೆ ಏನು ಸಂಕಟ ಬಂದ್ಬಿಡ್ತು, 3 ಶ್ರೀ ಹಾಕಿದ್ರು. ಅದು ಸಾಲದು ಅಂತ ಅನಂತ ಶ್ರೀ ವಿಭೂಷಿತ ಅಂತ, ಅಷ್ಟುದ್ದ ಬರೆಯೋದು ಕಷ್ಟ ಅಂತ ಶ್ರೀ ಇನ್ಫೈನೈಟ್ ಶ್ರೀ ಅಂತ ಬರೆಯೋದೊಂದು ಬಾಕಿ ಇದೆ. 8 ಮಲಗಿಸಿಟ್ಬಿಟ್ರೆ ಅದು ಇನ್ಫಿನಿಟಿ ಅಂತ ಆಗುತ್ತದಲ್ಲ ಗಣಿತದ ಒಂದು ಲೇಖನದಲ್ಲಿ. ಆ ರೀತಿಯಾಗಿ ಹಾಗೆ ಮಾಡ್ಕೊಳ್ಳೋದು ಬೇಕು. ಶ್ರೀ ಇತ್ಯಾದಿ ಅಲಂಕಾರಗಳನ್ನು, ಈ ಮಂಗಳ ಅಮಂಗಳ ಇತ್ಯಾದಿ ದ್ವಂದ್ವಗಳನ್ನು ಮೀರದವರು ಸನ್ಯಾಸಿಗಳು ಅಂತ. ಈ ಏನು ಶ್ರೀಕಾರದ ಹುಚ್ಚೋ ಗೊತ್ತಾಗೋಲ್ಲ, ಅದಕ್ಕೆ ಯಾವ ಚೀಕಾರ ಹಾಕಬೇಕು ತಿಳಿಯೋದಿಲ್ಲ. ಹೀಗೆ ಈ ಕೋಲಾಹಲಗಳೆಲ್ಲ ಬಂದಾಗ ಇಟ್ ಲುಕ್ಸ್ ರಾದರ್ ರಿಡಿಕ್ಯುಲಸ್, ಚೈಲ್ಡಿಶ್ ಅಂತ ಅನಿಸುತ್ತದೆ. ಒಟ್ಟಲ್ಲಿ ಪಂಪ ಏನೋ ಒಂದು ಲೆಕ್ಕ ಹೇಳಿಬಿಟ್ಟಿದ್ದಾನೆ. ಆ ಲೆಕ್ಕವನ್ನು ಅವನೇ ತಪ್ಪಿ ಬಿಟ್ಟಿದ್ದಾನೆ. ಆಮೇಲೆ ಆ ಸೇನಾ ಪ್ರಸ್ಥಾನವಾಗುತ್ತದೆ. ಆ ಪ್ರಸ್ಥಾನ ಕಾಲದಲ್ಲಿ ಒಂದು ಅರ್ಥವಾಗದ ಸಂಸ್ಕೃತ ಪದ್ಯವನ್ನು ಬರೆದು ಬಿಟ್ಟಿದ್ದಾನೆ ಪಂಪ. ಅಲ್ಲಲ್ಲಿ ಸಂಸ್ಕೃತ ಪದ್ಯವನ್ನು ಬರೀತಾನೆ. ಆ ಸಂಸ್ಕೃತ ಪದ್ಯಗಳನ್ನು ನೋಡಿದಾಗ ಪಂಪ ಸಂಸ್ಕೃತ ಕಾವ್ಯದ ಅವನತಿಯ ಯುಗದವನು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತದೆ. 8-9ನೇ ಶತಮಾನದಿಂದ ಈಚೆಗೆ ಸಂಸ್ಕೃತ ಕಾವ್ಯ ಅವನತಿಯ ಜಾಡನ್ನು ಪಡೆಯಿತು. ಯಾವ ದೊಡ್ಡ ಮಹಾಕವಿಯೂ ಬರಲಿಲ್ಲ. ಭೌಭೂತಿಯಿಂದ ಈಚೆಗೆ ದೊಡ್ಡವರು ಕಾಣಿಸೋದೇ ಇಲ್ಲ ಸಂಸ್ಕೃತದಲ್ಲಿ. ಎಲ್ಲ ಕೂಳೆ ಬೆಳೆ, ಆಡಂಬರ, ಆಟಾಟೋಪ. ಅವರು ಪರಿಷ್ಕಾರ ಹೆಚ್ಚು, ಫಲ ಕಡಿಮೆ, ಪ್ರಯತ್ನ ಹೆಚ್ಚು, ಪ್ರಯೋಜನ ಕಡಿಮೆ ಅಂತ ಕೆ ಕೃಷ್ಣಮೂರ್ತಿಯವರು ಬರೀತಾರೆ. ಆ ತರಹ ಆಗುತ್ತದೆ. ವಾತ್ಯ ದುರ್ಧುರ ಗಂಧ ಸಿಂಧುರ ಕಟ ಸ್ರೋತ ಸಮುದ್ಯನ್ಮದ ವ್ರಾತಿಂದಿಂದಿರ ಚಂಡ ತಾಂಡವ ಕಲ ಸ್ವಾಭಾವಿಕ ಶ್ರೇಯಸಃ ಕಿಂಚಾಕಸ್ಮಿಕ ಪಾಂಸು ಪಲ್ಲವ ಜಲಸ್ಯಂದಿ ಸದಾ ಸಿಂಧುರ ಪ್ರಾಗೇಯಂ ಪ್ರಿಯಗಳ್ಳ ಭೂಪತಿ ಚಮು ಪ್ರಸ್ಥಾನ ಮಾಚಕ್ಷತೆ ಅಂತ. ಅರಿಕೇಸರಿಗೆ ಒಂದು ಟೈಟ್ಲ್ ಪ್ರಿಯಗಳ್ಳ ಅಂತ. ಹುಡುಗಿರನ್ನ ಹಾರಿಸ್ಕೊಂಡು ಹೋಗ್ತಾ ಇದ್ದವನು ಅಂತಲೋ ಅದೇನು ಗೊತ್ತಿಲ್ಲ. ಪ್ರಿಯಗಳ್ಳ ಅಂತಂದರೆ ಅಂದರೆ ಪ್ರೀತಿಪಾತ್ರನಾದ ಕಳ್ಳ ಅಂತಲ್ಲ, ಅದೇನು ಗೊತ್ತಿಲ್ಲ. ಮಕ್ಕಳನ್ನ ಚೀಕಳ್ಳ ಅಂತ ಅಂದಂಗೋ ಅದೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದನ್ನು ಸಂಸ್ಕೃತಕ್ಕೆ ತಂದು ಸೇರಿಸಿಬಿಟ್ಟಿದ್ದಾನೆ. ಪ್ರಿಯಗಳ್ಳ ಭೂಪತಿ ಚಮು ಪ್ರಸ್ಥಾನ ಮಾಚಕ್ಷತೆ ಅಂತ. ಈ ಪದ್ಯಕ್ಕೆ ಅರ್ಥ ನನಗಂತೂ ಗೊತ್ತಾಗ್ತಾ ಇಲ್ಲ. ಅನುವಾದ ಮಾಡಿರ್ತಕ್ಕಂಥದ್ದು ಕೂಡ ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಪಾಠದಲ್ಲಿ ಏನಾದರೂ ಸಮಸ್ಯೆ ಇದ್ದಿರಬಹುದೋ ಗೊತ್ತಾಗ್ತಿಲ್ಲ. ಮುಂದೆ ಕೂಡ ಒಂದೆರಡು ಪದ್ಯಗಳನ್ನು ಅರ್ಜುನನ ಪರಾಕ್ರಮವನ್ನು ಹೊಗಳಿಸುವ ನೆವದಲ್ಲಿ ಅರಿಕೇಸರಿಯನ್ನು ಕೊಂಡಾಟ ಮಾಡುವಂಥದ್ದು ಈ ಇಡೀ ಕಾವ್ಯಾಂತ್ಯದಲ್ಲಿ ತರ್ತಾನೆ. ಜೊತೆಗೆ ಅರ್ಜುನ ತೀರ್ಥಯಾತ್ರೆಗೆ ಹೋಗಿದ್ದಾಗ ಮಹಾಪ್ರಳಯ ಮಾರುತ ಕ್ಷುಪಿತ ಪುಷ್ಕರಾವರ್ತಕ ಇತ್ಯಾದಿ ವೇಣಿ ಸಂಹಾರದ ಪದ್ಯವನ್ನು ಹಾಗೆ ತಂದಿದ್ದನ್ನು ನಾನು ಹೇಳಿದ್ದೀನಿ ಹಿಂದೊಮ್ಮೆ ಅರ್ಜುನ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಕಳೆದ ಬಾರಿ. ಆದಿಪುರಾಣದಲ್ಲಿ ಒಂದಷ್ಟು ಅನುಷ್ಠುಪ್ ಶ್ಲೋಕಗಳನ್ನು ತೀರ್ಥಂಕರನ ಸ್ತುತಿ ರೂಪವಾಗಿ ತುಂಬ ಚೆನ್ನಾಗಿ ಬರೆದಿದ್ದಾನೆ. ಅದು ಇನ್ನು ಮಿಕ್ಕಿದ್ದು ಇವೆಲ್ಲ ಕೂಡ ವಂದಿಮಾಗಧರ ಪದ್ಯಗಳು, ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಆಮೇಲೆ ಸೇನೆ ಎಲ್ಲ ಪ್ರಸ್ಥಾನ ಮಾಡುತ್ತದೆ. ಈ ಪುನರುಕ್ತಿ ಒಂದು ಪದ್ಯಕ್ಕೆ ಒಂದು ಸೊಗಸನ್ನು ತರುತ್ತದೆ. ತುಂಬ ದೊಡ್ಡ ಸೊಗಸೇನೂ ಅಲ್ಲ. ಹೊಸಬಟ್ಟೆಗೆ ಅರಶಿನ ಅಂಚಲ್ಲಿಟ್ಟರೆ ಎಷ್ಟೋ ಆ ರೀತಿಯಾದದ್ದು. ಧ್ವಜಮಯಂ ಅಂಬರಂ ಗಜಮಯಂ ಭುವನಂ ಪ್ರಳಯ ಪ್ರಚಂಡ ಭೂಭುಜಮಯಂ ಅಷ್ಟದಿಗ್ವಳಯಂ ಅಶ್ವಮಯಂ ಜಗತಿ ತಳಂ ರಥವ್ರಜಮಯಂ ಪದಾತಿಮಯಮಂ ನೆರೆಯಾದುದು ಕಾಡು ಕೋಡುಮಾರ್ ತ್ರಿಜಗದೊಳಂಪರೀ ಬಲಮ ನಿನ್ನೆಲೆಸಿತ್ತು ಚತುರ್ಬಲಾರ್ಣವಂ ಅಂತ. ಈ ಲಕ್ಷ್ಮೀಶಾದಿಗಳು ಮುಂದೆ ಬರೆಯುವಂಥ ಪದ್ಯಶೈಲಿಗೆ ಇದು ಬಂತು. ಇದು ಒಂದು ಸ್ಫೂರ್ತಿಯಾಗಿ ಏನು ಸೊಗಸು ಅಂಥದ್ದಾಗ ಕಾಣಿಸೋಲ್ಲ. ಈ ಯುದ್ಧದ ವರ್ಣನೆಯನ್ನು ಮಾಡ್ತಾನೆ, ಸೇನಾ ಪ್ರಸ್ಥಾನದ ವರ್ಣನೆಯನ್ನು ಮಾಡ್ತಾನೆ, ತುಂಬ ಡೀಟೇಲ್ಸ್ ಕೊಡ್ತಾನೆ. ಕಲಿಯೂ ಆಗಿದ್ದ ಕವಿಯೂ ಆಗಿದ್ದ ಅಂತ ನಾನು ಸ್ಕೂಲ್ ಪುಸ್ತಕದಲ್ಲಿ ಓದಿದ್ದು ಪಂಪನ ಬಗ್ಗೆ ಇರಬಹುದು, ಆದರೆ ಕಾವ್ಯ ಆಗೋದಿಲ್ಲ ಇಲ್ಲಿ.
ಡೀಟೇಲ್ಸ್ ಕೊಡ್ತಾನೆ, ಪಾಪ ತಿಣುಕ್ತಾನೆ. ಮೊದಲಿಗೆ ಯುದ್ಧದ ವರ್ಣನೆಯನ್ನು ಮಾಡುವುದೇ ಕಷ್ಟ. ಕಾಳಿದಾಸನಂಥ ಕವಿಗೇನೆ ತಾರಮ್ಮಯ್ಯ ಮಾಡಿಬಿಡ್ಬೇಕಾಯ್ತು. ಏನೂ ಚೆನ್ನಾಗಿ ಮಾಡಿಲ್ಲ ಅವನು ಬಹಳ ಜಾಣ. ಅದಕ್ಕೆ ಸೇನೆ ಎಲ್ಲೆಲ್ಲ ಓಡಾಡಿಕೊಂಡು ಭಾರತ ಎಲ್ಲ ಹೆಂಗೆ ಸುತ್ತಾಡಿಕೊಂಡು ಬಂತು ಅಂತ ರಘುದಿಗ್ವಿಜಯದಲ್ಲಿ ವರ್ಣಿಸಿಬಿಟ್ಟಿದ್ದಾನೆ. ಬಹಳ ಪೊಯೆಟಿಕ್ ಆಗಿ ಇಂಪಾದ ಸಂಗೀತದಂತೆ ಮಾಡಿಬಿಟ್ಟಿದ್ದಾನೆ. ಅವನು ಇದ್ದಿದ್ರೊಳಗೆ ತಕ್ಕ ಮಟ್ಟಿಗೆ ಯುದ್ಧ ವರ್ಣನೆಯನ್ನು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ರಘುವಂಶದ 6ನೇ ಸರ್ಗದಲ್ಲಿ ಅಜಮಹಾರಾಜ ಏಕಾಂಗ ವೀರನಾಗಿ ಇಂದುಮತಿ ಸ್ವಯಂವರದಲ್ಲಿ ನಿರಾಶೆಗೊಂಡ ರಾಜರುಗಳನ್ನು ಎದುರಿಸುವಲ್ಲಿ ಮಾಡ್ತಾನೆ. ಪರವಾಗಿಲ್ಲ ಅದು. ಆದರೂ ಸಾಲದು. ಗಂಗಾದೇವಿ ಅವನಿಗಿಂತ ಸರ್ವೋತ್ಕೃಷ್ಟವಾಗಿ ಮಾಡ್ತಾಳೆ. ನಮ್ಮ ಕನ್ನಡದ ಒಬ್ಬ ಹೆಂಗಸು ನಾನು ಬಲ್ಲಂತೆ ಸಂಸ್ಕೃತದ ಯಾವ ಕಾವ್ಯ ಬರೆದಂಥ ಗಂಡಸರಿಗಿಂತ ಚೆನ್ನಾಗಿ ಯುದ್ಧದ ವರ್ಣನೆ ಮಾಡಿದ್ದಾಳೆ. ಹೆಂಗಸರಿಗೆ ಜಗಳ ಆಡೋಕ್ಕೆ ಚೆನ್ನಾಗಿ ಬರುತ್ತೀಯಾ, ಜಗಳ ವರ್ಣಿಸೋಕೆ ಚೆನ್ನಾಗಿ ಬರುತ್ತೀಯಾ, ಅಥವಾ ಕನ್ನಡಿಗರಿಗೆ ಚೆನ್ನಾಗಿ ಬರುತ್ತಿದೆಯಾ, ಕನ್ನಡ ಹೆಣ್ಣು ಮಕ್ಕಳಿಗೆ ಬರುತ್ತೀಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಸತ್ಯ ಹಾಗೆ. ನನಗೆ ಗಂಗಾದೇವಿಯ ಮಥುರಾ ವಿಜಯದಲ್ಲಿಯೇ ಯುದ್ಧ ವರ್ಣನೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದೆ. ಇನ್ನು ಮಿಕ್ಕಂತೆ ಮಾಘ, ಭಾರವಿ ಮೊದಲಾದವರು, ಭಾರವಿಯಲ್ಲಿ ಅಷ್ಟಾಗಿ ಬರೋಲ್ಲ, ದ್ವಂದ್ವ ಯುದ್ಧ. ಮಾಘನಂತೂ ತುಂಬ ಏನು ಪ್ರಯೋಜನವಿಲ್ಲ, ಆ ರೀತಿಯಾಗಿ ವರ್ಣಿಸ್ತಾನೆ. ಆ ದಾರಿಯಲ್ಲೇ ತುಂಬ ಜನ ಬಂದಿದ್ದಾರೆ. ಪಂಪಾದಿಗಳನ್ನು ತುಂಬ ಒರಿಜಿನಲ್ ಆಗಿ ಯುದ್ಧ ವರ್ಣನೆಯನ್ನು ಮಾಡಿದ್ದಾರೆ ಅಂತ ನಮ್ಮ ವಿಮರ್ಶಕರು ಕೊಂಡಾಡ್ತಾರೆ. ಅವರು ಶಿಶುಪಾಲ ವಧದ 17, 18, 19, 20 ಆ ಸರ್ಗಗಳನ್ನು ನೋಡಿಲ್ಲ, ನೋಡಿದ್ರೂ ಅರ್ಥವಾಗೋಲ್ಲ. ಪ್ರೌಢ ಪಂಡಿತರಿಗೆ ಮಾತ್ರ ಗೋಚರವಾಗುವಂಥದ್ದು. ಅಂಥ ಪಂಡಿತರು ಇದನ್ನು ತೌಲನಿಕ ಅಧ್ಯಯನವನ್ನು ಮಾಡದಂತೆ ಕಾಣೆ. ಅದು DLN ಇರ್ಬೋದು. DLN ಅವ್ರಿಗೆ ಸಂಸ್ಕೃತ ಗಟ್ಟಿ ಇರಲಿಲ್ಲ. ತೀನಂಶ್ರೀಯವರಿಗೆ ಅವ್ರಿಗಿಂತ ಹೆಚ್ಚು ಬರ್ತಾ ಇತ್ತು. ಅವರು ಎಲ್ಲೂ ನೋಡಿ ತೌಲನಿಕ ಅಧ್ಯಯನ ಮಾಡಿಲ್ಲ. ಕನ್ನಡದ ಕ್ಲಾಸ್ ಪಂಡಿತರಲ್ಲಿಯೇ ಈ ಒಂದು ಕೊರತೆ ಕಾಣಿಸುತ್ತದೆ. ಕನ್ನಡದ ಪ್ರಾಚೀನ ಮಹಾಕವಿಗಳು ಯಾರಿದ್ದಾರೆ, ಚಂಪು ಕವಿಗಳು, ಅವರು ಸಂಸ್ಕೃತವನ್ನು ಎಷ್ಟು ಆಶ್ರಯಿಸಿದ್ದಾರೆ, ಪ್ರಾಕೃತವನ್ನು ಎಷ್ಟು ಆಶ್ರಯಿಸಿದ್ದಾರೆ ಎನ್ನುವಂಥದ್ದು ತಲಸ್ಪರ್ಶಿಯಾದ ಅಧ್ಯಯನ ಇಂದಿಗೂ ನಡೆದಿಲ್ಲ. ಯಾಕೆಂದರೆ ಚೆನ್ನಾಗಿ ಸಂಸ್ಕೃತ ಬಲ್ಲವರಿಗೆ ಕನ್ನಡದ ಬಗ್ಗೆ ಉಪೇಕ್ಷೆ, ಕನ್ನಡ ಓದ್ಕೊಂಡವರಿಗೆ ಸಂಸ್ಕೃತದ ಬಗ್ಗೆ ಅಪೇಕ್ಷೆ ಇದ್ದರೂ ಅಲ್ಲಿ ಒಳ್ಳೆ ಪಾಂಡಿತ್ಯ ಸಿದ್ಧಿ ಆಗದೆ ಇದ್ದಿದ್ದು, ಈಚಿನವರಿಗೆ ಏನೂ ಇಲ್ಲದೆ ಇರೋದು. ಹಾಗಾಗಿ ಸಂಸ್ಕೃತದ ಆ ಎಷ್ಟೆಷ್ಟೋ ಪ್ರೇರಣೆ ಉಂಟು. ಅದರಿಂದ ಇವನು ಯುದ್ಧರಂಗದಲ್ಲೆಲ್ಲ ನೋಡಿದ್ದ ಅಂತ ಹೇಳುವುದು ಒಂದು ಮಟ್ಟಿನ ಸತ್ಯವೇ ಹೊರತು ಪರಿಪೂರ್ಣವಲ್ಲ. ಆ ವೀರ ಯೋಧರು, ಆ ವೀರ ಯೋಧರ ಸನ್ನಾಹ, ಆ ವೀರ ಯೋಧರ ಒಂದು ಪರಸ್ಪರ ಆಲಾಪ, ಮತ್ತು ಅವರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗುವ ಬಗೆ, ಅವರ ಒಂದು ಶರೀರ ಸ್ವರ್ಗವನ್ನು ಅಡರಿದಾಗ ಅವರ ಜೀವ ಅಲ್ಲಿ ದೇವಸುಂದರಿಯರು ಅವರನ್ನು ಕಚ್ಚಾಡಿಕೊಂಡು ನಮಗಿವನು ಬೇಕು ಅಂತ ಎಳೆದಾಡುವ ಬಗೆ, ಇವೆಲ್ಲ ಮುಂದೆ ಬರತಕ್ಕಂಥ ಕಾವ್ಯಗಳಲ್ಲಿ ಯಥೇಷ್ಟವಾಗಿದೆ. ಅದೆಲ್ಲಕ್ಕೂ ಮಾಘನ ಶಿಶುಪಾಲ ವಧದಲ್ಲಿ ಯಥೇಷ್ಟವಾಗಿ ಕಾಣಿಸುತ್ತದೆ. ನಗು ಕೂಡ ಬರುತ್ತದೆ. ಏನು ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾನಲ್ಲ. ವೈಯನ್ಕೆ ಅವರು ಹೇಳ್ತಾರೆ, ಪದ್ಯ ಲೈಟ್ ಆದರೆ, ಇಷ್ಟು ಲೈಟ್ ಆದರೆ ಹೇಗೆ ಸ್ವಾಮಿ ಅಂತ. ಆ ಥರ ಯುದ್ಧವನ್ನು ಹೀಗೆ ಮಾಡಿಬಿಟ್ರೆ ಹೇಗೆ? ಮಾಘನ ಶಿಶುಪಾಲ ವಧದಲ್ಲಿ ಒಂದು ಸಂದರ್ಭ ಬರುತ್ತದೆ. ಒಬ್ಬ ಮಹಾವೀರ ಆನೆಯ ಮೇಲೆ ಕೂತವನನ್ನು ಶತ್ರುವೀರ ಸಂಹಾರ ಮಾಡ್ತಾನೆ. ಅವನು ಗಜ ಕುಂಭಸ್ಥಳದ ಮೇಲೆ ದಬಾಲನೆ ಬೀಳ್ತಾನೆ. ಅವನು ಮತ್ತೆ ಹೇಳೋದು ದೇವತಾ ವನಿತೆಯರ ಕುಚಕುಂಭಸ್ಥಳದ ಮೇಲೆ ಹೇಳೋದು ಅಂತ ಬರುತ್ತೆ. ಇದನ್ನು ನೋಡಿದರೆ ವೀರರಸ ಅನ್ಬೇಕೆ, ಶೃಂಗಾರ ರಸ ಅನ್ಬೇಕೆ, ಅಪಹಾಸ್ಯ ರಸ ಅನ್ಬೇಕೆ, ಅರ್ಥ ಆಗೋದಿಲ್ಲ ಈ ಥರದ ಪದ್ಯಗಳು. ಮತ್ತು ಹಿಂದಿನ ರಾತ್ರಿ ಅವರು ಹೆಂಡತಿಯರಿಂದ ಬೀಳ್ಕೊಂಡು ಯುದ್ಧಕ್ಕೆ ಹೋಗ್ತೀವಿ ಅಂತ ಬರುವುದು, ಅಲ್ಲಿ ಘನ ಗಂಭೀರ ಕಾಣುವುದೇ ಇಲ್ಲ. ಏನೋ ಪಲ್ಪ್ ಫಿಕ್ಷನ್ಗಿಂತ ಕಳಪೆಯಾಗಿ ಕಂಡುಬಿಡುತ್ತದೆ. ಮಾಘನಂತ ಕವಿ ಬರೀತಕ್ಕಂಥದ್ದು. ಮಹಾಪಂಡಿತ, ಏನು ಕಾಮನ್ ಸೆನ್ಸ್ ಇಲ್ಲ. ಆ ಜಾಡದನ್ನೇ ಕನ್ನಡದವರು ತುಂಬ ಅನುಸರಿಸಿದ್ರು. ತೆಲುಗಿನಲ್ಲೂ ಅಷ್ಟೇ. ಇವರಿಗೆ ಮಾಘ, ಮಯೂರ ಇವರ ಬಗ್ಗೆ ಎಷ್ಟು ಮೋಹ ಇತ್ತು ಅನ್ನೋದು ಕಾವ್ಯಗಳ ಪಂಕ್ತಿಗಳಲ್ಲಿ ಗೊತ್ತಾಗುತ್ತದೆ. ಪಂಪನು ಅದಕ್ಕೆ ಅಂಥ ದೊಡ್ಡ ವಿನಾಯಿತಿ ಅಲ್ಲ. ಕುಮಾರವ್ಯಾಸ ಯುದ್ಧದ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನು ಬಹಳ ಒರಿಜಿನಲ್ ಆಗ್ತಾನೆ. ಯಾತಕ್ಕೆ ಅಂದರೆ ಯಾವ ಪೂರ್ವ ಕವಿಯೂ ಕಾಣಿಸದೇ ಇರತಕ್ಕಂಥ ಚಿತ್ರಗಳನ್ನು ಕೊಡ್ತಾನೆ. ಅತಿಶಯೋಕ್ತಿಗಳನ್ನು, ರೂಪಕಗಳನ್ನು, ಉತ್ಪ್ರೇಕ್ಷೆಗಳನ್ನು ಪುಂಖಾನುಪುಂಖವಾಗಿ ಸಾವಯವ ರೂಪಕಗಳನ್ನು ಮಾಡ್ತಾನೆ. ಅದು ಇನ್ನು ಯಾವ ಪೂರ್ವ ಕವಿಯೂ ಮಾಡಿಲ್ಲ. ಮುಂದಿನವರು ಯಾರೂ ಆ ಜಾಡಿಗೆ ಬರಲಿಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥವು. ಅದನ್ನು ನೋಡಿಯೇ ಸವಿಯಬೇಕು. ಕುಮಾರವ್ಯಾಸ ಭಾರತದ ಯುದ್ಧ ಪಂಚಕ ಯಾವ ಪರ್ವ ಉಂಟು ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಆ ಒಂದೆರಡು ಮಾತುಗಳು ಗದ್ಯದಲ್ಲಿ ಚೆನ್ನಾಗಿ ಹೇಳ್ತಾನೆ. ಬೀಡಿಂಗೆ ಬೀಡು ಬಿಡಲ್ ನೆಲನುಂ ಒಲೆಗಳ್ಗೆ ಬೆಟ್ಟುಗಳು, ಒಲೆಗಳಿಗೆ ಬೆಟ್ಟುಗಳು, ಗುಡಿಯ ಗೂಂಟಕ್ಕೆ ಬಲ್ಲಡವಿಗಳು, ದಂಡಿಗೆಗೆ ವೇಣು ವನಂಗಳು, ಆನೆಗಂಬಕ್ಕೆ ಪೆರ್ಮರಂಗಳು ಅಂತ ಒಂದು ವರ್ಣನೆಯನ್ನು ಮಾಡ್ತಾನೆ. ಅವರು ಬೀಡು ಬಿಡೋದಕ್ಕೆ ಸೈನ್ಯ ಇಡೀ ಭೂಮಿ ಸಾಕಾಗಲಿಲ್ಲ. ಅವರು ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಲ್ಲುಗಳಿಗೆ ಬೆಟ್ಟಗಳು ಸಾಕಾಗಲಿಲ್ಲ. ಅವರು ದನ ಕರುಗಳನ್ನು ಕಟ್ಟೋದಕ್ಕೆ
ಇಡೀ ಕಾಡಿನ ಮರಗಳು ಸಾಕಾಗಲಿಲ್ಲ, ಇನ್ನು ಆನೆಗಳನ್ನು ಕಟ್ಟೋದಕ್ಕೆ ಮಹಾವೃಕ್ಷಗಳು ಸಾಕಾಗಲಿಲ್ಲ ಅಂತೆಲ್ಲ ಹೇಳ್ತಾನೆ. ಈ ರೀತಿಯಾದ ಒಂದು ಅತಿಶಯೋಕ್ತಿ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಕಡಿತ ಮಿಕ್ಕಂತಿದ್ದ ಸಮಚತುಶ್ರಂ ನಾಲ್ವೆತ್ತಾಣ್ಗಾವುದು ಪರಿಪ್ರಮಾಣ ಮೆನಿಪ ಅಂತ ಚಚ್ಚೌಕವಾದ 48 ಗಾವುದ ವಿಸ್ತಾರ ಇರತಕ್ಕಂಥ ಕುರುಕ್ಷೇತ್ರಕ್ಕೆ ಬಂದರು ಅಂತ. ಇದೆಲ್ಲ ಕಂಡವರಿಗಿಂತ ಹೆಚ್ಚಾಗಿ ಅಳತೆ ಬರೀತಾನೆ ಪಾಪ. ನಮ್ಮ ಎಷ್ಟೋ ಜನ ಕವಿಗಳು ಉತ್ತರ ಭಾರತವನ್ನು ಕಂಡೇ ಇರಲಿಲ್ಲ. ಭಾರವಿ ದಕ್ಷಿಣ ಭಾರತದವನು, ಹಿಮಾಲಯವನ್ನು ಅವನು ಕನಸಲ್ಲಿ ಕೂಡ ಕಂಡಿಲ್ಲ. ಏನೋ ಪುಸ್ತಕ ನೋಡ್ಕೊಂಡು ಬರೆದಿದ್ದಾನೆ. ಕಂಡು ಕಾಳಿದಾಸ ಕೂಡ ಹಿಮಾಲಯದ ವರ್ಣನೆಯನ್ನು ಒಂದು ಪದ್ಯ ಬಿಟ್ಟರೆ ಇನ್ನು ಎಲ್ಲೂ ಚೆನ್ನಾಗಿ ಮಾಡಿಲ್ಲ. ಕುಮಾರ ಸಂಭವದ ಮೊದಲನೇ ಪದ್ಯ ಅಸ್ತುತ್ತರಸ್ಯಾಂ ಬಿಟ್ಟರೆ ಇನ್ನೆಲ್ಲ ಕೂಡ ಚವೈತುಹಿ ಬರೀ ಪುಸ್ತಕ ಪಾಂಡಿತ್ಯ, ಬರೀ ಸ್ವೀಟ್ ನಾನ್ಸೆನ್ಸ್. ಹಾಗಿರುವಾಗ ಪಾಪ ಇನ್ನು ಮಿಕ್ಕವ್ರನ್ನ ಏನು ಹೇಳೋಣ, ಹನುಮಂತನೇ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡದ ಅಂತ ಆಗಿಬಿಡ್ತದೆ. ಆದರೆ ನಾವು ಪಂಪನನ್ನು ಮುಂದಿನ ಒಂದು ಪ್ರಕರಣದಲ್ಲಿ ನೋಡಿ ಮೆಚ್ಚಬಹುದಾದದ್ದು ಅದೇನೆಂದರೆ, ಭೀಷ್ಮನನ್ನು ಸರ್ವಸೇನಾಧ್ಯಕ್ಷನಾಗಬೇಕು ಅಂತ ದುರ್ಯೋಧನ ಒಲಿಸುವಂಥದ್ದು. ಕುರುಪಿತಾಮಹಂಗೆರಗಿ ಪೊಡಮೋಡುವುದು ಪರಸಿ ಮಂಚದೊಳೆ ಏರಲ್ ಕರೆದೊಡೆ ಒಲ್ಲೆಂ ಮಹಾಪ್ರಸಾದಂ ಇಂತೆರ್ಪೆನೆಂದು ಮಣಿಮಯ ಹೇಮಾಸನದೊಳು ಕುಳ್ಳಿರ್ದನಂ ನೋಡಿ ಹೋಗಿ ಅಜ್ಜನನ್ನು ರಾತ್ರಿ ಕೇಳ್ತಾನೆ. ಆಗ ಮಲಗಿರ್ತಾನೆ. ಮಲಗಿದ್ದಾಗ ಬೆಡ್ರೂಮಿಗೆ ಬಂದುಬಿಡ್ತಾನವನು. ಆಗ ಮಂಚದೊಳು ಏರಲ್ ಕರೆದೊಡೆ, ಮಂಚದ ಮೇಲೆ ಬಾಪ ಕೂತ್ಕೊ ಅಂತಂದರೆ, ಅಯ್ಯೋ ನಿಮ್ಮ ಹಾಸಿಗೆ ಮೇಲೆ ನಾನು ಕೂತ್ಕೊಳ್ಳದೆ ಮಹಾಪ್ರಸಾದಂ ಇಂತಿರ್ಪೆನೆಂದು ಪಕ್ಕದ ಬಂಗಾರದ ಸಿಂಹಾಸನದಲ್ಲಿ ಕೂತ್ಕೊಂಡ ಅಂತ. ಅಂದರೆ ಆ ಧೂರ್ತತೆ ಅತಿವಿನಯೋ ಧೂರ್ತ ಲಕ್ಷಣಂ ಅಂತ ಇದೆಯಲ್ಲ, ಅದನ್ನು ಪಂಪ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ನಾನು ಹಲವು ಬಾರಿ ಹೇಳಿದ್ದೀನಲ್ಲ, ಅವನ ಗದ್ಯದಲ್ಲಿ ಕಂಡು ತೋರಿಸುವಂತಹ ಈ ಸೂಕ್ಷ್ಮ ಅಭಿವ್ಯಕ್ತಿ, ಕಾವ್ಯ ಸೌಂದರ್ಯ ತುಂಬ ವಿಶೇಷ. ಮುಂದಿನ ಎಷ್ಟೋ ಕವಿಗಳು ಅದನ್ನು ಮಾಡಲಿಲ್ಲ ಅಂತ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಹರಿಬಲದಿಂ ಪಾಂಡವರನು ವರಮಂ ಪೊತ್ತಿಸಿದರೆನ್ನೊಳಾಂ ಕರಮರಿದ ಹರಿಯಂ ಕೋಡಗಗಟ್ಟಾಗಿರೆ ಕಟ್ಟಿದೊಂದು. ಮತ್ತೆ ಬಂತು ಕೋಡಗಗಟ್ಟು. ಅವನು ಕೃಷ್ಣನನ್ನು ಕಟ್ಟಾಕಿಸ್ಬಿಡಬೇಕು ಅಂತ ನೋಡದೆ, ನೀವೇ ಬಿಡಿಸಿದರಲ್ತೆ, ನೀವು ತಾನೇ ಕೃಷ್ಣನ್ ಬಿಡಿಸಿಬಿಟ್ಟಿದ್ದು ಅಂತ. ಅದೆಲ್ಲ ಆಗಿದ್ದು ಇವನು ಮೂರ್ಛೆ ಹೋದ್ನಲ್ಲ ವಿಶ್ವರೂಪ ನೋಡಿ. ಅಂದರೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಸನ್ನಿವೇಶವನ್ನು ತಿರುಗಿಸ್ಕೊಳ್ಳೋದ್ರೊಳಗೆ ದುರ್ಯೋಧನ ಅಪ್ರತಿಮ. ಈ ಎಲ್ಲ ರಾಜಕಾರಣಿಗಳಿಗೆ ಪರಮಾಚಾರ್ಯ. ಕರಿಗಂ ಪರಮಾಣುಗಮಂ ತರಮಾವುದೋ ನಿರಗಂ ಅಸುರವೈರಿಗಂ ಏನಂತರಮಂತೆ ನಿಮ್ಮೊಳ್ಳಗ್ಗದ ಪರಶುಧರಂ ಪೊಣರ್ದು ತಾನದಂದೇನಾದಂ. ಆನೆಗೆ ಮತ್ತು ಪರಮಾಣುವಿಗೆ ಎಲ್ಲಿ ಹೋಲಿಕೆ, ನಿಮಗೂ ಕೃಷ್ಣನಿಗೂ ಎಲ್ಲಿ ಹೋಲಿಕೆ. ನೀವು ಕೃಷ್ಣನ ಪೂರ್ವಾವತಾರವಾದ ಪರಶುರಾಮನನ್ನೇ 7 ಕೆರೆ ನೀರು ಕುಡಿಸಿ ಯುದ್ಧ ಮಾಡಿ ಗೆದ್ದವರು. ಹಾಗಾಗಿ ನೀವು ನಮ್ಮ ಕಡೆ ಇದ್ದರೆ ಕೃಷ್ಣ ಏನು ಯಾರೇನು. ಅದರಿಂದ ಪಿಡಿದವರವರಸುರ ವೈರಿಯನ್ ಒಡಂಬಡಿಂ ತೊಳ್ತು ವೆಸದಿನ್ ಆಮ್ ನಿಮ್ಮಡಿಯಂ ಪಿಡಿದನದೇಂ ತಾನೆಚ್ಚುಂ ಪಿಡಿದೊಡವರ್ವಂದು ಪಿಡಿದರೆನ್ನರೆಗೆಲ್ಲಂ. ಅವರು ಕೃಷ್ಣನನ್ನು ಆಶ್ರಯಿಸಿದ್ದಾರೆ, ನಾನು ನಿಮ್ಮ ಪಾದವನ್ನು ಆಶ್ರಯಿಸಿಕೊಂಡಿದ್ದೀನಿ. ಹೀಗಿದ್ದರೆ ಯಾರ್ದು ಆಶ್ರಯ ದೊಡ್ಡದು ಅಂತ ಆಗುತ್ತದೆ ಅಂತ. ಈ ಪದ್ಯದ ಸ್ಪಷ್ಟ ಅರ್ಥ ಗೊತ್ತಾಗೋದಿಲ್ಲ, ತಾತ್ಪರ್ಯವನ್ನು ಮಾತ್ರ ಹೇಳಬಹುದು. ಕೊರಳೊಳ್ ಕಟ್ಟಿದ ದೇವಿಯಂತಿರುಳದೊಳ್ ಶ್ರೀತೊಟ್ಟೆಲೊಳ್ ತೊಟ್ಟನಂತರದೊಳ್ ತರಮೆನ್ನೊಳ್ ನೆಲೆಸಿತ್ತು ನಿಮ್ಮ ದಯೆಯಂ ನಿಮ್ಮಂ ಕರಂ ನಚ್ಚಿ ಸಂಗರಮಂ ಬಲ್ಲಿದರೊಳ್ ಪೊಣರ್ಚಿದನ್ ಅದರ್ಕೆನ್ನೊಳ್ ರಣಶ್ರೀ ರಣಾಜಿರದೊಳ್ ಮಾಡದೆ ಪೊಣರ್ದುವಂತೆ ಬೆಸಸಿಂ ನಿಮ್ಮೊಂದು ಅಭಿಪ್ರಾಯಮಂ. ನಿಮ್ಮ ದಯೆಯಿಂದ ರಾಜ್ಯಲಕ್ಷ್ಮಿ ಕೊರಳೊಳ್ ಕಟ್ಟಿದ ದೇವಿ, ಕೊರಳಲ್ಲಿ ಲಕ್ಷ್ಮೀ ಡಾಲರ್ ಕಟ್ಟಿದಂತೆ ಶ್ರೀತೊಟ್ಟಿಲೊಳ್, ಇದು ಅರಿಸಮಾಸ. ಕುಮಾರವ್ಯಾಸ ಶ್ರೀಮುಡಿ ಅಂತ ಹೇಳಿದಂತೆ ಶ್ರೀತೊಟ್ಟಿಲೊಳ್, ತನ್ನ ತೊಟ್ಲು ಬಂಗಾರದ ತೊಟ್ಲು, ಲಕ್ಷ್ಮೀ ನಿಲಯವಾದ ತೊಟ್ಟಿಲು, ತೊಟ್ಲಲ್ಲಿ ಮಗುವಾಗಿ ಎಲ್ಲ ಅಲ್ಲೇ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿ ಊಮಾಹೇನಲ್ಲೇ ಇದ್ದಾಗಲೂ ಕೂಡ ರಾಜ್ಯಲಕ್ಷ್ಮಿ ಕೊರಳಲ್ಲೇ ಕಟ್ಟಿಕೊಂಡು ಪದಕದಂತೆ ಇದ್ದಳು. ಅದೆಲ್ಲ ನಿಮ್ಮ ದಯೆಯಿಂದ ಇದು ಶಾಶ್ವತವಾಗಿರಬೇಕು ಅನ್ನೋದಕ್ಕೆ ರಣಶ್ರೀಯಲ್ಲಿ ನೀವು ನಿಮ್ಮನ್ನು ನಂಬಿ ನಾನು ಬಂದ ಕಾರಣ ಸರ್ವಸೇನಾಧ್ಯಕ್ಷರಾಗಬೇಕು, ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತ. ಆಗ ಎಂದ ತನ್ನ ಮೊಮ್ಮನ ನಯದ ವಿನಯದ ನುಡಿಗಳಿಗೆ ಕರುಣಿಸಿ ಕುರುವೃದ್ಧಂ ನಿಂತೆಂದಂ ಧೃತರಾಷ್ಟ್ರಂ ನುಡಿದಾರ್ತನೇ ಹರಿ ಭರಂಗೈದಾರ್ತನೇ ನಿಂ ಪ್ರತಾ ಸುತರಂ ನೋಯಿಸಲಾಗದೆಂದು ನುಡಿದೇ ನಾಮಾರ್ಥ ನೇಮೆಮ್ಮೆ ನಿನ್ನೊರಂಟುತನಂ ಕೈಗಳವಾಯ್ತದಪ್ಪುದ ಅಪ್ಪೊಡೆ ಮಹಾಭಾರಾವತಾರಂ ರಣೋದ್ಯತನಾಗಿಂಬುದನ್ ಎಮ್ಮನ್ ಅನ್ಯರ ಒಲೆಂ ನಿಂ ಪ್ರಾರ್ಥಿಸಲ್ ವೇಳುವುದೇ. ಅಪ್ಪ, ನೀನು ಪಾಂಡವರನ್ನ ನೋಯಿಸಲಾಗದು ಅಂತ
ನಿಮ್ಮ ಅಪ್ಪನೂ ಹೇಳ್ದ, ಕೃಷ್ಣನೂ ಹೇಳ್ದ, ಇವರೆಲ್ಲರೂ ಹೇಳಿದ್ರು. ಎಲ್ಲರೂ ಕೂಡ ಪ್ರಯತ್ನಪಟ್ಟು ವಿಫಲರಾದರು. ಆದರೆ ನಿನ್ನ ಒರಟತನ ಇದೆಯಲ್ಲ, ಅದು ಯಾವುದನ್ನು ಕೇಳಿದಿಲ್ಲ. ಏನು ಮಾಡಿದ್ದು? ಅದು ಕೈಗಳವಾಯ್ತದು, ಕೈ ಮೀರಿ ಹೋಯಿತು. ಏನು ಮಾಡೋದು? ಈಗ ಮಹಾಭಾರತ ಯುದ್ಧ ಉಂಟು. ಹಾಗಾಗಿ ನೀನು ಬಂದು ನನ್ನನ್ನು ಕೇಳಬೇಕಾ? ಬೇಡ. ನಾನು ಇನ್ನು ಬೇರೆಯವರು ಬೇಡಿಸ್ಕೊಂಡಂತೆ ಬೇಡಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾನು ಯುದ್ಧ ಮಾಡ್ತೀನಿ. ಮಕ್ಕಳ ಮೊಮ್ಮಕ್ಕಳ ರಥ ಮೆಕ್ಕೈನ್ ಒಡಗೊಂಡಡವರ ನೋವದೆ ರಣದೊಳ್ ಮಕ್ಕಳ ನಾಂ ಕೊಂದೊಡೆ ತನ್ನಿಕ್ಕಿದ ತತ್ತಿಯ ನೆಪಾವು ನೊಣೆವಂತಕ್ಕೂ. ಆದರೆ ನಮ್ಮ ವಂಶದವರನ್ನೇ ನಾನು ಕೊಂದರೆ ಹಾವು ತಾನಿಟ್ಟ ಮೊಟ್ಟೆಯನ್ನೇ ತಾನು ತಿಂದಂತೆ ಆಗುತ್ತದೆ. ಆ ಕೆಲಸ ನನಗೆ ಮಾಡುವುದು ತುಂಬ ಕಷ್ಟವಾಗುತ್ತದೆ ಅಂತಂತೂ ನಾನು ನನ್ನ ಕೈಲಾದಷ್ಟು ಯುದ್ಧವನ್ನು ಮಾಡ್ತೀನಿ. ನರನಾರಾಯಣ ನಿರ್ವರೆ ದುರದೊಳ್ ಮಾರ್ಕೊಳ್ಳ್ವರ್ ಎನ್ನ ನರ್ವಂ ಮೊಮ್ಮಂ ಪರಮಗುರು ವರ್ವನ್ ಅವರ್ ಇವಿರ್ವರ್ವಂ ಕಾದಳಿವೆನ್ ಏನು ಉಳಿದ ರಿಪುನೃಪ ಬಲಮಂ. ನರನಾರಾಯಣ ಸ್ವರೂಪಿಗಳಾದ ಅವರಿಬ್ಬರನ್ನ ಬಿಟ್ಟು ನಾನು ಇನ್ನು ಮಿಕ್ಕೆಲ್ಲರನ್ನೂ ಎದುರಿಸಬಲ್ಲೆ ಅಂತ. ಇಲ್ಲಿ ಅವ್ರನ್ನ ನಾನು ರಕ್ಷಿಸ್ತೀನಿ ಎನ್ನುವ ಮಾತನ್ನು ಹೇಳ್ತಾನೆ. ಮಾರ್ಕೊಳ್ವೆನ್ ಅಂತ. ಭೀಷ್ಮ ಏನು ಕಾಪಾಡೋದು? ಅರ್ಜುನನ್ನ ಕೃಷ್ಣನದು ಆಗುವಂಥದ್ದಲ್ಲ. ಇದೇನೋ ಬಂದುಬಿಡ್ತು ಬಾಯಲ್ಲಿ. ಪಂಪನ ಭೀಷ್ಮ ಹೇಳಿದ್ದಾನೆ. ಆಮೇಲೆ ಇವನು ಸಂತೋಷ ಅಂತ ಹೇಳಿ ಅವನಿಗೆ ಕಟ್ಟಿದನ ವಿಭುವೀರ ಪಟ್ಟಮಂ. ಆಗ ವೀರಂಗೆ ವೀರಪಟ್ಟಮಂ ಕಟ್ಟಿ ಪಗೆವನನ್ ಎನ್ನ ಮಂಚದ ಕಾಲೊಳ್ ಕಟ್ಟಿದನೆಂದು ಪೊಟ್ಟಳಿಸುವ ಸುಯೋಧನನ ನುಡಿಯನ್ ಅವಕರ್ಣಿಸಿ ಕರ್ಣ ನಿಂತೆಂದಂ. ಇವನಿಗೆ ಪಟ್ಟ ಕಟ್ಟಿದ ತಕ್ಷಣ ಪಾಂಡವರನ್ನ ತನ್ನ ಮಂಚಕ್ಕೆ ಕಟ್ಟಿಸ್ಕೊಂಡು ಬಿಟ್ಟೆ ಅನ್ನುವ ಒಂದು ಹೆಮ್ಮೆ ಕಾರ್ಯ ಸಿದ್ಧಿಯಾಯಿತು ಅನ್ನುವಂಥ ಒಂದು ಭವ್ಯ ತಾದಾತ್ಮ್ಯದಿಂದ ಹೆಮ್ಮೆಯಿಂದ ದುರ್ಯೋಧನ ಇದ್ದಾಗ ಕರ್ಣ ಆಕ್ಷೇಪ ಮಾಡ್ತಾನೆ. ಈ ಪ್ರಕರಣ ತುಂಬ ಚೆನ್ನಾಗಿದೆ. ಕುಮಾರವ್ಯಾಸನು ನಿರ್ವಹಿಸಿದ್ದಾನೆ. ಸ್ವಲ್ಪ ಲೂಸ್ ಟಾಕ್ ಜಾಸ್ತಿ. ಕುಮಾರವ್ಯಾಸ ಮಿಂದಿರೆ ಕೊಟ್ಟೈ ಆಫ್ ಕನ್ನಡ ಕಾವ್ಯ ಅಂತ ಅನ್ಬೋದು. ಮಿಂದಿರೆ ಕೊಟ್ಟೈ ಅಂತ ತಮಿಳಲ್ಲಿ ಉಂಟಲ್ಲ, ಗೇರು ಬೀಜ ಕಾಯಿಂದ ಆಚೆಗೆ ಇರುತ್ತದೆ ಅಂತ. ಹಾಗೆ ಅವನ ಬಾಯಿಂದನೇ ನಾಲಿಗೆ ಜಾಸ್ತಿ ಇರುತ್ತೆ. ಕುಮಾರವ್ಯಾಸ ಮಾತುಗಾರ ಹೆಚ್ಚು. ಪಂಪನಲ್ಲಿ ನಾಲಿಗೆಯೇ ಇಲ್ಲವೇನೋ ಅನ್ನುವಂತೆ ತೋರುತ್ತದೆ. ಅದರಿಂದ ಕುಮಾರವ್ಯಾಸ ಈ ಪ್ರಕರಣವನ್ನು, ಅಂದರೆ ಭೀಷ್ಮ ಕರ್ಣರ ಈ ವಾಗ್ಯುದ್ಧದ ಒಂದು ಪ್ರಕರಣ, ಅದನ್ನು ಸ್ವಲ್ಪ ಮರ್ಯಾದೆ ಮೀರಿ ಬೆಳೆಸಿಬಿಟ್ಟಿದ್ದಾನೆ. ಆ ಥರ ಹಲವು ಪ್ರಕರಣಗಳು ಕುಮಾರವ್ಯಾಸನಲ್ಲಿ ಇವೆ. ಇಲ್ಲಿ ಆದರೆ ತುಂಬ ಚೆನ್ನಾಗಿ ಈ ಪ್ರಕರಣವನ್ನು ಪಂಪ ನಿರ್ವಾಹ ಮಾಡಿದ್ದಾನೆ. ಮೂಲವನ್ನು ಮೀರಿಸುವಂತೆ ಇದೆ. ಕರ್ಣ ಹೇಳ್ತಾನೆ, ಭಗವತಿ ಏರು ವೇಳ್ದ ತೆರನಿಂ ಕಥೆಯಾಯಿತು ಇರವೇರು ನೀನಿದಂ ಬಗೆದಿವರಿನ್ನು ಮಾಂತಿರವರೆಂದು ವಿಮೋಹಿಸಿ ವೀರಪಟ್ಟಮಂ ಬಗೆಯದೆ ಕಟ್ಟಿದ ಈ ಗುರುಗಳಂ ಕುಲವೃದ್ಧರನ್ ಆಜಿಗುಯ್ದು ಕೆಮ್ಮಗೆ ಪಗವಾಡಿಯೋಳ್ ನಗಿಸಿಕೊಂಡಡೆ ಬಂದ ಪೊದೆಂ ಸುಯೋಧನ. ಇದು ಮೈಮೇಲೆ ದೇವರು ಬಂತು ಅಂತ ಹುಚ್ಚುಚ್ಚಾಗಿ ಹಾರಾಡದವ್ರ ತರಹ ಅಂತ. ಈ ಭಗವತಿ ಏರು ವೇಳ್ದ ತೆರದಿಂ ಅಂತ ಇದೊಂದು ಒಳ್ಳೆ ಇಡಿಯಂ. ಇದಕ್ಕೆ ಡಿ ಎಲ್ ನರಸಿಂಹಾಚಾರ್ಯರಾದಿಗಳು ಅರ್ಥ ಮಾಡಿರೋದು ಕ್ರಮ ಸರಿಯಾಗಿಲ್ಲ. ಇದೊಂದು ಕಷ್ಟದ ಒಂದು ಪದ್ಯವೇ ಹೌದು. ಅಂದರೆ ದೇವಾವೇಶ ಬಂತು ಅಂತ, ಮಾರಮ್ಮ ಅಣ್ಣಮ್ಮ ತಾಯಿ ನಮ್ಮ ಮೇಲೆ ಬಂದಳು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ದೇವಿ ಭಕ್ತರಿಗಂತೂ ನಟ್ಟು ಬೋಲ್ಟುಗಳು ಲೂಸ್ ಆಗಿರುತ್ತವೆ ಅಂತ ನಾನು ಹೇಳ್ತಾ ಇರ್ತೇನೆ. ಆ ರೀತಿಯಾಗಿ ಇವರು ಇಲ್ಲದ ಭ್ರಾಂತಿಯನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ. ಇವ್ರನ್ನ ಹಚ್ಚಿಕೊಂಡು ನೀನು ಸರ್ವಸೇನಾಧ್ಯಕ್ಷರನ್ನಾಗಿ ಮಾಡಿದರೆ ಪಗೆವಾಡಿಯೋಳ್ ಅಂದರೆ ಶತ್ರುಪಾಳಯದಲ್ಲಿ ನಗಿಸಿಕೊಂಡೊಡೆ ಗೇಲಿ ಮಾಡಿಸ್ಕೊಳ್ಳದೆ ಇರ್ತೀಯ ನೀನು. ಇದರಿಂದ ನಿನಗೆ ಬಂದ ಪ್ರಯೋಜನ ಏನು? ಕಟ್ಟಿದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ ದಂಟಿಂಗೆಣೆ ಕಣ್ಗೆಟ್ಟ ಮುದುಪಂಗೆ ಪಗೆವರ ನಿಟ್ಟೆಲ್ವಂ ಮುರಿವೊಡೆನಗೆ ಪಟ್ಟಂಗಟ್ಟ. ಏನು ಪದ್ಯ ಇದು! ಕಟ್ಟಿದ ಪಟ್ಟಮೆ ಸರವಿಗೆ ನಟ್ಟನೆ ದೊರೆ ಪಿಡಿದ ಬಿಲ್ಗೆ ದಂಟಿಂಗೆಣೆ. ಇವನಿಗೆ ಪಟ್ಟ ಕಟ್ಟಿದೆಯಲ್ಲ, ಸರಿಯಾಗಿ ಬಿಲ್ ಹಿಡ್ಕೊಳಕ್ ಬರಲ್ಲ, ಅದು ಬಿಲ್ಲ ಬಿದರ ದಂಟ ಅನ್ನುವಂತೆ ಇದೆ. ಕಣ್ಗೆಟ್ಟ ಮುದುಪಂಗೆ, ಕಣ್ಣು ಕಾಣಿಸದೇ ಇರತಕ್ಕಂಥ ಈ ಮುದುಪಂಗೆ ಪಟ್ಟ ಕಟ್ಟಿದೆಯಲ್ಲ. ಪಗವರ ನಿಟ್ಟೆಲ್ವಂ ಮುರಿವೊಡೆ, ವೈರಿಗಳ ಬೆನ್ನು ಮೂಳೆ ಮುರಿಯುವಂಥದ್ದು, ಮೂಳೆಯನ್ನು ಮುರಿಯುವಂಥದ್ದಾದರೆ ನನಗೆ ಪಟ್ಟಂಗಟ್ಟ, ನನಗೆ ಪಟ್ಟವನ್ನು ಕಟ್ಟೋ ಅಂತ ಹೇಳ್ಬಿಟ್ಟಂತಾನೆ. ಆ ಟಕಾರ ಪ್ರಾಸ ದ್ವಿತ್ವವಾಗಿ ಬಂದದ್ದು ಕಟ್ಟಿದ ಪಟ್ಟಮೆ 2 ಬಾರಿ ಬಂತು. ನಟ್ಟನೆ ದೊರೆ ಪಿಡಿದ ಬಿಲ್ಗೆ ದಂಟಿಂಗೆಣೆ ಕಣ್ಗೆಟ್ಟ ಮುದುಪಂಗೆ ಪಗೆವರ ನಿಟ್ಟೆಲ್ವಂ ಮುರಿವೊಡೆನೆಗೆ ಪಟ್ಟಂಗಟ್ಟ. 7 ಬಾರಿ ಟಾವತ್ತನ್ನು ತಂದು ಓಜೋ ಗುಣವನ್ನು ಅಚ್ಚಗನ್ನಡದಲ್ಲಿ ತಂದಿದ್ದಾನೆ. ಇಲ್ಲಿ ನೋಡಿ, ಪಟ್ಟ ಅನ್ನುವ ಒಂದು ಸಂಸ್ಕೃತ ಪದ ಬಿಟ್ಟರೆ ಇನ್ನು ಯಾವುದೂ ಕೂಡ ಇಲ್ಲ ಸಂಸ್ಕೃತ ಶಬ್ದ. ಪಟ್ಟ ಅನ್ನೋದು ಸಂಸ್ಕೃತ ಪದದಂತೆ ಅನಿಸೋಲ್ಲ. ಹಾಗಿರುವಾಗ
ಇಷ್ಟು ಅಚ್ಚಗನ್ನಡದ ಪದಗಳನ್ನು ಲೀಲಾಜಾಲವಾಗಿ ಬಳಸಿ ಓಜೋಗುಣವನ್ನು ತರ್ತಾನೆ. ಆದಿಯೋಳು ಅವರಂ ಪಿರಿದೊಂದು ಆದರದಿಂ ನಡೆಪಿದ ಅಜ್ಜರಪ್ಪೋದ ಅರಿದಂದು ಅರಿದಂಕಾದಿಯೋಳ್ ಅವರೊಳವರು ಆದಿಯೋಳ್ ಅವರೊಳವವರುಂ ಕಾದರ್ ನೆರೆವವರೊಳೆಂತು ನಂಬೋ ನೃಪತಿ. ಅವರು ಎಲ್ರಿಗೂ ದೊಡ್ಡವರು, ಚಿಕ್ಕ ವಯಸ್ಸಿಂದ ಸಾಕಿದವರು, ಅಜ್ಜ ಅಂತ ಆದರದಿಂದ ನೀನು ಪಟ್ಟ ಕಟ್ಟಿದ್ರೆ ಅವರು ತನ್ನ ಮೊಮ್ಮಕ್ಕಳನ್ನು ಪ್ರೀತಿ ಭಾವದಿಂದ ಅವರಲ್ಲಿ ಗಟ್ಟಿಯಾಗಿ ಯುದ್ಧ ಮಾಡೋಲ್ಲ, ಕಾದರ್ ಯುದ್ಧ ಮಾಡೋದಿಲ್ಲ. ಹಾಗಾಗಿ ಅವ್ರನ್ನ ಹೇಗೆ ನೀನು ನಂಬುತ್ತೀಯ? ಆಗ ಹೇಳಿದಾಗ ದ್ರೋಣಂಗೆ ಕೋಪ ಬರುತ್ತದೆ. ಸಿಂಗದ ಮುಪ್ಪು ನೆಗಳ್ತೇಂ ಗಾಂಗೇರ ಮುಪ್ಪುಂ ಇಳಿಕೆ ಒಡೆಗುಮೆ ವನಮಾತಂಗಂಗಳಿನ ಅಸುಹೃತ್ ಚತುರಂಗ ಬಲಂಗಳ್ ಉಳಿದಂತು ಅಂಗಾಧಿಪತಿ. ಸಿಂಹ ಮುಪ್ಪಾದರೆ ಅದರ ಪರಾಕ್ರಮಕ್ಕೆ ಮುಪ್ಪು ಬರುತ್ತ್ಯಾ? ಭೀಷ್ಮರ ಮುಪ್ಪು ಸಿಂಹದ ಮುಪ್ಪು ಒಂದೇ ಅಲ್ಲ. ಮುಪ್ಪಾದರೆ ವನಮಾತಂಗಗಳಿಗೆ ಅಂದರೆ ಕಾಡಾನೆಗಳಿಗೆ ಭಯ ಇದ್ದೇ ಇರುತ್ತದೆ. ಹಾಗಾಗಿ ನೀನು ಅಂಗಾಧಿಪತಿ ಅಂದರೆ ನೀನು ಸಣ್ಣ ಜಜ್ಬಿ ಪ್ರಾಂತ್ಯದ ಅಧಿಪತಿ. ಈ ಒಂದು ಮಹಾಸಿಂಹವನ್ನು, ವೃದ್ಧ ಸಿಂಹವನ್ನು ನೀನು ನಿರಾಕರಿಸಬೇಡ. ಕುಲಜರನುದ್ಧತರಂ ಭುಜ ಬಲಯುತರಂ ಹಿತರನೀ ಸಭಾ ಮಧ್ಯದೊಳೆ ಅಗ್ಗಲಿಸಿದ ಮದದಿಂ ನಾಲಿಗೆ ಕುಲಮಂ ತುಬ್ಬುವವಲ್ ಉರಿದೆ ನೀಂ ಕೆಡು ನುಡಿದೈ. ಕುಲವನ್ನು ನಾಲಿಗೆ ಹೇಳಿತು ಅನ್ನುವ ಗಾದೆ ಇದೆಯಲ್ಲ, ಆ ಥರ ಈ ತುಂಬಿದ ಸಭೆಯಲ್ಲಿ ನೀನು ದೊಡ್ಡವರನ್ನ ಹೇಳ್ತಾ ಇದೆಯಾ. ಆ ಕುಲ ನಿನ್ನ ಬಾಯಿಂದ ಗೊತ್ತಾಗ್ತಾ ಇದೆ. ನಾಲಿಗೆ ಕುಲಮಂ ತುಬ್ಬುವವಲ್, ನಾಲಿಗೆ ಕುಲವನ್ನು ಹೇಳ್ತಾ ಇದೆ, ನಿನ್ನ ಮಾತಿನ ರೀತಿಯಿಂದ ಗೊತ್ತಾಗ್ತಾ ಇದೆ ಅಂತ ಬೈತಾನೆ. ಇಲ್ಲೆಲ್ಲ ವೇಣಿ ಸಂಹಾರದ ಭಟ್ಟನಾಯಕನ ಭಟ್ಟನಾರಾಯಣನ ಪ್ರಭಾವ ತುಂಬ ಇದೆ ಅವನ ಮೇಲೆ. ಇಂದು ನುಡಿದ ಗುರುವಿನ ಕರ್ಣ ಕಠೋರ ವಚನಗಳಿಗೆ ಕರ್ಣಂ ಕಿರಿಸಿ ಕುಲಮನೆ ಮುನ್ನ ಮುಗ್ಗಡಿಪಿರೇಂಗಳ ನಿಮ್ಮ ಕುಲಂಗಳ ನಂತು ಮಾರ್ಮಲೆವನ್ ಅವನಟ್ಟಿ ತಿಂಬುವೆ ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಮುಂದೆ ಕುಲಂ ಅಣ್ಮು ಕುಲಂ ಬಗೆವಾಗಳೀಗಳೀ ಕಲಹದೊಳಣ್ಣ ನಿಮ್ಮ ಕುಲವಾಕುಲಮಂ ನಿಮಗುಂಟು ಮಾಡುಗುಂ. ಆ ಕುಲ ಶಬ್ದವನ್ನು ಎಷ್ಟು ರೀತಿಯಾಗಿ ಪರಿವೃತ್ತಿ ಮಾಡಿದ್ದಾನೆ ನೋಡಿ. ಕುಲಮನೆ ಮುನ್ನ ಮುಗ್ಗಡಿಪೆರೇಂಗಳ ಕುಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಕುಲಂಗಳ ಅಂತೂ ಮಾರ್ಮಲೆವನ್ನು ಅಟ್ಟಿ ತಿಂಬುವೆ. ನಿಮ್ಮ ಕುಲಗಳು ವೈರಿಗಳನ್ನು ಎದುರಾಳಿಗಳನ್ನು ಎದುರಿಸಿ ಕೊಂದು ಬಿಡುತ್ವ್ಯಾ. ನೀವು ಜನಿವಾರ ತಿಡ್ಕೊಂಡು ಬಂದರೆ ಪಾಂಡವರು ಶರಣಾಗತರಾಗ್ಬಿಡ್ತಾರ. ವೈರಿಗಳೇನು ಕೈ ಕಟ್ಟಿಕೊಂಡು ಕೆನ್ನೆ ಗೇಟ್ ಹಾಕ್ಕೊಂಡು ಕಾಲಿಗೆ ಬೀಳ್ತಾರ. ಮಲೆವನ ನಟ್ಟಿ ತಿಂಬುವೆ ಕುಲಂ ಕುಲಮಲ್ತು. ಈ ಜಾತಿ ಅನ್ನೋದು ಜಾತಿ ಅಲ್ಲ, ಚಲಂ ಕುಲಂ ಪರಾಕ್ರಮ ಕುಲ, ಗುಣಂ ಕುಲಂ ಗುಣ ಕುಲ, ಅಭಿಮಾನ ಮುಂದೆ ಕುಲ, ಅಭಿಮಾನ ಸ್ವಾಮಿ ಮೇಲೆ ಅಭಿಮಾನ ಇರಬೇಕು, ಅದು ಕುಲ. ಅಣ್ಮು ಕುಲಂ ಪ್ರೀತಿ ಅನ್ನುವಂಥದ್ದು, ಆತ್ಮಗೌರವ ಅನ್ನುವಂಥದ್ದು ಕುಲ, ಪರಾಕ್ರಮ ಅನ್ನುವಂಥದ್ದು ಕುಲ. ಅದನ್ನು ಬಗೆವಾಗಳ್ ಈ ಕುಲ ಕಲಹದಲ್ಲಿ ಅಣ್ಣ ನಿಮ್ಮ ಕುಲ ನಿಮ್ಮ ಜಾತಿಯ ಆ ಕುಲಮಂ ತೊಂದರೆಯನ್ನು ಉಂಟು ಮಾಡಗಂ ನಿಮಗಂ ಉಂಟು ಮಾಡಗಂ. ನನ್ನನ್ನು ಮಾತ್ರ ಬೈಯೋದಲ್ಲ, ನಿಮಗೂ ನಿಮ್ಮ ಜಾತಿ ತೊಂದರೆ ಆಗುತ್ತೆ ಅಂತ. ಅದು ಯಾವ ಭವಿಷ್ಯ ಹೇಳಿಬಿಟ್ನೋ. ಬ್ರಾಹ್ಮಣರಿಗೆ ಮುಂದೆ ಬೇಕಾದಂತೆ ತೊಂದರೆಯೇ ಆಯಿತು ಜಾತಿ ಅಂದ್ಕೊಂಡು. ಸೂತೋವಾ ಸೂತಪುತ್ರೋವಾ ಯೋವಾಕೋವಾ ಭವಾಮ್ಯಹಂ ದೈವಾಯತ್ತಂ ಕುಲೇ ಜನ್ಮ ಸ್ವಾತ್ಮಾಯತ್ತಂ ತು ಪೌರುಷಂ ಅಂತ ವೇಣಿ ಸಂಹಾರದಲ್ಲಿ ಚಿಕ್ಕ ಚೊಕ್ಕ ಅನುಷ್ಟುಪ್ಪಿನಲ್ಲಿ ಅದ್ಭುತವಾಗಿ ನಿರ್ವಾಹ ಮಾಡಿದ ಆ ಓಜಸ್ಸನ್ನು ಇಲ್ಲಿ ಚಂಪಕಮಾಲೆಯಲ್ಲಿ ಪಂಪ ತಂದಿದ್ದಾನೆ. ಗಂಗಾಸುತಂ ಪೃತಾಸುತರಂ ಗೆಲ್ದೊಡೆ ತಪಕೆ ಪೋಪನ್. ಏನಾದರೂ ಭೀಷ್ಮ ಪಾಂಡವರನ್ನ ಗೆದ್ದರೆ ನಾನು ಕಾಡಿಗೆ ಹೋಗ್ತೀನಿ, ಇದು ಮೂಲದಲ್ಲಿಲ್ಲ. ಕುಮಾರವ್ಯಾಸ ಇದನ್ನು ಎರವಲ್ ತಗೋತಾನೆ. ಗಾಗಿಯಯ್ಯನ್ ಅಳಿದೊಡೆ ಐತರ ನಾಮ್ ಗೆಲೆ ತರಿವೆನ್ ಅನ್ನೆಗಂ ಬಿಲ್ವಿಡಿಯಂ. ಇವನು ಹಾಗೆ ನೆಗೆದು ಬಿದ್ದರೆ ನಾನು ಆಗ ಬರ್ತೀನಿ, ಅಲ್ಲಿವರೆಗೂ ನಾನು ಯುದ್ಧಕ್ಕೆ ಬರೋಲ್ಲ ಅಂತಂತಾನೆ. ಎಂದು ಕರ್ಣಂ ಪ್ರತಿಜ್ಞೆಗೈವುದಂ ಸಿಂಧು ತನೂಜ ನಿಂತೆಂದಂ. ಆಗ ಭೀಷ್ಮ ಹೇಳ್ತಾನೆ, ಇದು ಮಹಾಪ್ರಸಿದ್ಧ ಪದ್ಯ, ಇಡೀ ಪ್ರಕರಣವೇ ಪ್ರಸಿದ್ಧ. ಕಲಿತನ ದುರ್ಕು ಜವ್ವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕ ತೋಳ್ವಲದ ಪೊಡರ್ಪು ಕರ್ಣ ನಿನಗುಳ್ಳನಿತು ಎನಗೇನುಂಟೆ ನಿನಗುಳ್ಳನಿತೆ ನೆನಗುಂಟೆ ಭಾರತಂ ಕಲಹಂ ಇದಿರ್ಚುವಂ ಹರಿಗನ್ ಅಪ್ಪೊಡೆ ಮಕ್ಕಳ ಮೇಕೆ ನೀಂ ಪಳಂಚಲದಪೆಯಣ್ಣ ಸೂಳ್ವಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್. ಅಪ್ಪ ಕರ್ಣ ಕಲಿತನದ ಉರ್ಕು ಆ ಒಂದು ವೀರತ್ವದ ಒಂದು ಉಕ್ಕು, ಆ ಉತ್ಸಾಹ, ಜವ್ವನದ ಸೊರ್ಕು, ಯೌವನದ ಆ ಒಂದು ಕೊಬ್ಬು, ನಿಜೇಶನ ನಚ್ಚು, ನಿನ್ನ ಯಜಮಾನ ಸ್ವಾಮಿ ನಿನ್ನ ಪರವಾಗಿರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ, ಮಿಕ್ಕ ತೋಳ್ವಲದ ಪೊಡರ್ಪು, ಆಮೇಲೆ ಮಿಕ್ಕ ಬಲ ಯಾವುದೆಲ್ಲ ಇದೆ ಆಯುಧಾದಿಗಳ ಬಲ ಅದಿದೆ ಅನ್ನುವಂಥ ಬಿಂಕ. ನಿನಗುಳ್ಳನಿತು ಎನಗೇನುಂಟೆ, ನಿನಗಿರುವಂತೂ ನನಗಿಲ್ವಪ್ಪ. ಭಾರತಂ ಕಲಹಂ, ಆದರೆ ಯುದ್ಧ ಕುರುಕ್ಷೇತ್ರ ಯುದ್ಧ. ಇದಿರ್ಚುವಂ ಹರಿಗನ್, ಎದುರಾಗುವಂಥವನು ಅರ್ಜುನ. ಮಕ್ಕಳ ಮೇಕೆ ಆರ್ಭಟ ಯಾಕೆ ಮಾಡ್ತೀಯಾ? ಪಳಂಚಲೆ ದಪಿ ಅಣ್ಣ. ಅಪ್ಪ
ಸುಮ್ಮನೆ ನೀನು ಯಾತಕ್ಕೆ ಹೆಚ್ಚು ಮಾಡ್ಕೊಂಡು ಬರ್ತೀಯ ಆರ್ಭಟವನ್ನು, ಸೂಳ್ಬಡೆಯಲಪ್ಪುದು ಕಾಣ ಮಹಾಜರಂಗದೋಳು. ಈ ಯುದ್ಧದಲ್ಲಿ ನಿನಗೂ ಸರದಿ ಬರುತ್ತೆ. ಇದನ್ನು ತೀನಂಶ್ರೀಯವರು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಅತಿಶಯವಾಗಿ ವರ್ಣಿಸಿದ್ದಾರೆ. ನಿನಗೂ ಸರದಿ ಬರುತ್ತೆ, ನಾನು ಹೋಗ್ತೀನಿ, ನೀನು ಹೋಗ್ತೀಯಾ, ಎಲ್ಲರೂ ಹೋಗ್ತಾರೆ. ಯು ಗೆಟ್ ಯುವರ್ ಟರ್ನ್, ಬಟ್ ಯು ಕೆನಾಟ್ ಟರ್ನ್ ದಿ ಟೇಬಲ್. ನೀನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ಪ್ರತಿಜ್ಞೆ ಮಾಡ್ತಾನೆ, ಮುದುಪರ ಬಿಲ್ಬಲ್ಮೆಯಂ ಇರಿಬದಟುಂ ಬಗೆವಾಗಳ್ ಅಣ್ಣ ಅದೆಂತಂಟುಟೆ ಅಪ್ಪುದು ಕರಮೆ ತುಚ್ಚಮಕ್ಕುಂ ಕದನೊಳು ಇನ್ನೆನ್ನ ನುಡಿದ ನುಡಿಯಂ ಕೇಳಿ. ಈ ಮುದುಕ ಏನು ಯುದ್ಧ ಮಾಡ್ತೀಯಾನೆ, ಏನು ಗೊತ್ತು ಅಂತಂತೀಯಲ್ಲ, ಅವನು ಹೇಳಿದ್ದಾನೆ. ಹೌದಪ್ಪ, ಅದು ಹಾಗೆ, ತಪ್ಪೇನಿಲ್ಲ. ಆದರೂ ಹೇಳ್ತೀನಿ, ಏನು ಮಾಡ್ತೀನಿ. ಪಿಡಿಯಂ ಚಕ್ರಮೆಂಬ ಚಕ್ರಿಯ ನಿಳ ಅಚಕ್ರಂ ಭಯಂಗೊಳ್ವಿನಂ ಪಿಡಿಯಿಪ್ಪೆಂ ಕರಚಕ್ರಮಂ ನರರಥಂ ತೂಳ್ದ ಕುರುಕ್ಷೇತ್ರದಿಂ ಪಡೆವೆಣ್ ಗಾವುದು ಪೋಗೆ ಪೋಗಡಿಸುವಂ ನಿಚ್ಚಂ ಧರಾಧೀಶನಂ ಪಡೆಯಲಿಟ್ಟಂತಿರೆ ಮಾಳ್ಪೆನ್ ಓವದೆ ಪೈಂಚಾಸಿರ್ವರಂ ಯುದ್ಧದೊಳು. ಪಿಡಿಯಂ ಚಕ್ರಮನೆಂಬ ಚಕ್ರಿಯ ನಿಳಾಚಕ್ರಂ ಭಯಂಗೊಳ್ವಿನಂ ಪಿಡಿಯಿಪ್ಪೆಂ ಕರಚಕ್ರಮಂ. ಚಕ್ರ ಹಿಡಿಯೋಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದಾನಲ್ಲ, ಇಡೀ 3 ಲೋಕ ಭಯಗೊಳ್ಳುವ ಹಾಗೆ ಅವನ ಕೈಯಲ್ಲಿ ಚಕ್ರ ಹಿಡಿಸ್ತೀನಿ. ನರರಥಂ ತೂಳ್ದ ಕುರುಕ್ಷೇತ್ರದಿಂ ಪಡುವೆಣ್ಗಾವುದು ಪೋಗೆ ಪೋಗಡಿಸುವಂ. ಕೃಷ್ಣ ಸಮೇತ ಅರ್ಜುನ ಅವನ ರಥವನ್ನು 8 ಗಾವುದ ಕುರುಕ್ಷೇತ್ರದಲ್ಲಿ ಹಿಂದಕ್ಕೆ ಹೋಗುವಂತೆ ಮಾಡ್ತೀನಿ, ಅದಕ್ಕೆ ತಳಿಸ್ತೀನಿ. ಪೋಗಡಿಸುವಂ ನಿಚ್ಚಂ ಧರಾಧೀಶರಂ ಪಡಲಿಟ್ಟಂತಿರೆ. ಮತ್ತೆ ಪೈಂಚಾಸಿರ್ವರಂ. ಪೈಂಚ ಅಂತಂದರೆ ಪಂಚ, ಸಾಸಿರ ಸಾವಿರ, ಅದು 2, 5,002 ಅಂತಂದರೆ 10,000. ನಾನು 10,000 ಜನ ರಾಜರನ್ನು ಮಲಗಿಸಿಬಿಡ್ತೀನಿ. ಪಡಲಿಟ್ಟಂತಿರೆ ಮಾಳ್ಪೆನ್, ಹಾಗೆ ಮಾಡ್ತೀನಿ. 10,000 ಜನ ರಾಜರನ್ನು ಕೊಲ್ತೀನಿ, ಹಾಗೆ ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತಂತಾನೆ. ಅಲ್ಲಿಗೆ ಭೀಷ್ಮ ಪ್ರತಿಜ್ಞೆಯಿಂದ ಈ ಹೊತ್ತಿನ ಭಾಗವನ್ನು ಮುಗಿಸೋಣ. ನಾಳೆ ನೋಡೋಣ. ನಮಸ್ಕಾರ.